ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಭಿಯಾನ್ ಬ್ಯಾಚ್. ಸೊ ಇವತ್ತು ನಾವು ಹೊಸ ಚಾಪ್ಟರ್ ಅಂದರೆ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಚಾಪ್ಟರ್ನ ನಾವು 2 ಪಾರ್ಟ್ಸ್ ಆಗಿ ಸ್ಟಡಿ ಮಾಡ್ಲಿಕ್ಕಿದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಸೊ ಬಿಫೋರ್ ಸ್ಟಾರ್ಟಿಂಗ್ ಐ ಹ್ಯಾವ್ ಟು ಟೆಲ್ ಯು ಸಮಥಿಂಗ್ ದಟ್ ಇಸ್ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ ನಿಮ್ಮ ನೀಟ್ ಎಕ್ಸಾಮಿಗೆ ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಹಾಗೆ CET ಎಕ್ಸಾಮ್ಸಲ್ಲೂ ನೀವು 1 ಅಥವಾ 2 ಕ್ವೆಶನ್ಸ್ ಅನ್ನ ಈ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೇನೆ ನಿಮ್ಮ 11th ಸ್ಟ್ಯಾಂಡರ್ಡ್ನ ಫೈನಲ್ ಎಕ್ಸಾಮ್ಸ್ ಮಿಡ್ ಟರ್ಮ್ಸ್ ಅಲ್ಲ, ಫೈನಲ್ ಎಕ್ಸಾಮ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ 1 ಮಾರ್ಕರ್ ಕ್ವೆಶನ್, 3 ಮಾರ್ಕರ್ ಕ್ವೆಶನ್ಸ್, ಇವನ್ 5 ಮಾರ್ಕರ್ ಕ್ವೆಶನ್ ಸಹ ಈ ಚಾಪ್ಟರ್ ಇಂದ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೀವಿವತ್ತು ಏನನ್ನ ಸ್ಟಡಿ ಮಾಡ್ಲಿಕ್ಕಿದ್ದೀರಿ ಅಂತ I'm going to tell you very quickly. So what are the topics that will be covered today? So we will be studying about neural system, specifically human neural system anna nodlikkidiri. Okay, and under neural athwa under nervous system of humans, the specialized cell called as neurons ಬಗ್ಗೆ ನಾವು ನೋಡ್ಲಿಕ್ಕಿದೀವಿ ಇವತ್ತು. When I say neurons, it's all about the neurons. It is types of neurons based upon different types of ends. Dendrites ಮತ್ತೆ axons na number depend on that. We will be seeing the types of neurons. We will be seeing the properties of neurons based upon the myelin sheath. We will be seeing another types of neurons. So we will be seeing ivattu ನಾವು types of neurons ಅನ್ನ ನೋಡ್ಲಿಕ್ಕಿದೀವಿ. That is again two types. Okay, based on different things. ಹಾಗೆ ಪ್ರಾಪರ್ಟೀಸ್ ಆಫ್ ನ್ಯೂರಾನ್ಸ್, ನ್ಯೂರಾನ್ ಸ್ಟ್ರಕ್ಚರ್, ಫೀಚರ್ಸ್ ಬಗ್ಗೆ ನೋಡ್ಲಿಕ್ಕಿದೀವಿ ನಾವು. ಓಕೆ, ಹಾಗೇನೆ ವಿ ವಿಲ್ ಆಲ್ಸೋ ಸಿ ಟುಡೇ ರಿಗಾರ್ಡಿಂಗ್ ದ ಕಂಡಕ್ಷನ್, ಬಟ್ ಬಿಫೋರ್ ದಟ್ ಜನರೇಷನ್, ಕಂಡಕ್ಷನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸ್ ಬಗ್ಗೆ ನೋಡ್ಲಿಕ್ಕಿದೀವಿ ನಾವು. And we will also see types of synapse which will come under transmission of nerve impulse. Okay, and as usual ನಾವು ಒಂದೆರಡು questions ಅನ್ನ ಸಹ ನೋಡ್ಲಿಕ್ಕಿದೀವಿ. We will also see questions related to these concepts. Okay, so let's get started with the chapter, the brand new chapter, ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳುವ ಮುಂಚೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಅಂದ್ರೆ ಏನು ಹೇಳ್ತಾರಲ್ವಾ ಸ್ಕೂಲಲ್ಲಿ, ಕಾಲೇಜಸ್ಸಲ್ಲೆಲ್ಲ, ಕೋಆರ್ಡಿನೇಟ್ ಮಾಡ್ಕೊಳ್ಳಿ ಸ್ವಲ್ಪ ನೀವು ಅಂತ ಅಲ್ವಾ, ಕೋಪರೇಟ್ ಮಾಡ್ಕೊಳ್ಳಿ, ಕೋಆರ್ಡಿನೇಟ್ ಮಾಡ್ಕೊಳ್ಳಿ ಅಂತ. ಫೆಸ್ಟ್ ಬರುವಾಗ ಅಥವಾ ಕಾಲೇಜ್ ಡೇ, ಆನ್ಯುವಲ್ ಡೇ ಬರುವಾಗ ಕೋಆರ್ಡಿನೇಟ್ ಮಾಡ್ಕೊಳ್ಳಿ, ಕೋಆಪರೇಟ್ ಮಾಡ್ಕೊಳ್ಳಿ ಅಂತ. ಸೊ ಈ ಕೋಆರ್ಡಿನೇಷನ್ ಮೀನಿಂಗ್ ಏನು? ಕೋಆರ್ಡಿನೇಷನ್ ಅಂದ್ರೆ ಏನು? ಸೊ ಇಟ್ ಈಸ್ ಅ ಪ್ರೊಸೆಸ್ ಥ್ರೂ ವಿಚ್, ಲೈಕ್ ಇಫ್ ಇಟ್ ಕೋಆರ್ಡಿನೇಷನ್ ಇನ್ ದ ಬಾಡಿ ಏನಂದ್ರೆ ಇಟ್ ಈಸ್ ದ ಪ್ರೊಸೆಸ್ ಥ್ರೂ ವಿಚ್ 2 or more organs interact and complement the function of one another. ಅಂದ್ರೆ ನಮ್ಮ ಕಾಲೇಜಲ್ಲಿ, ಸ್ಕೂಲಲ್ಲಿ ಕೋಆರ್ಡಿನೇಷನ್ ಅಂದ್ರೆ ಏನಂತ ಅರ್ಥ ಆಗಿತ್ತು, ಇಬ್ರು ಅಥವಾ ಇಬ್ಬರಿಂದ ಜಾಸ್ತಿ ಜನರ ನಡುವೆ ಏನು ಬೇರೆ ಬೇರೆ ತರದ ಕಾಲೇಜ್ ಫೆಸ್ಟಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ಅಲ್ವಾ. ನಮ್ಮ ಬಾಡಿಯಲ್ಲಿ ಕೋಆರ್ಡಿನೇಷನ್ ಅಂದ್ರೆ ಏನು? ವಿ ಹ್ಯಾವ್ ಲಾಟ್ ಆಫ್ ಆರ್ಗನ್ಸ್ ಇನ್ ದ ಬಾಡಿ. ನಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ ಆರ್ ಡಿಪೆಂಡೆಂಟ್ ಆನ್ ಒನ್ ಆ್ಯಂಡ್ ಅದರ್. ಸೊ ನಮ್ಮ ಬಾಡಿಯಲ್ಲಿ ಕೋಆರ್ಡಿನೇಷನ್ ಅಂದ್ರೆ it is the process in which we are able to see 2 or more organs interact and complement each other. Okay, so let's understand with the help of example. ಸೊ ಇದರನ್ನ ಒಂದು ಸಣ್ಣ ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ಕೋಆರ್ಡಿನೇಷನ್ ಅನ್ನ ಅರ್ಥ ಮಾಡ್ಕೊಳ್ಳುವ. ಸೊ ನಮ್ಮ ಬಾಡಿಯಲ್ಲಿ ಇಮ್ಯಾಜಿನ್ ಲೈಕ್ ನೀವು ಒಂದು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಮೇ ಬಿ ರನ್ನಿಂಗ್, ಅದೊಂಥರದ ಎಕ್ಸಸೈಸ್. ಸೊ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಇರುವಾಗ, ರನ್ ಮಾಡ್ತಾ ಇರುವಾಗ ಏನಾಗುವಂಥದ್ದು, ಅವರ್ ಬಾಡಿ ನೀಡ್ ಎನರ್ಜಿ ಅಲ್ವಾ, ವಿ ವಾಂಟ್ ಮೋರ್ ಎನರ್ಜಿ. ಸೊ ಫಾರ್ ಎನರ್ಜಿ, ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಲಾಟ್ ಆಫ್ ಎನರ್ಜಿ ಕಂಟಿನ್ಯೂಸ್ಲಿ, ಏನಾಗುತ್ತೆ ನಮ್ಮ ಬಾಡಿಯಲ್ಲಿ
ಜಾಸ್ತಿ ಎನರ್ಜಿ ಬೇಕು ಅಂದರೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಬೇಕು. ಆಕ್ಸಿಜನ್ ಯಾಕೆ ಎನರ್ಜಿಗೆ? ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದು ಯಾರು ಜಾಸ್ತಿ ಅಮೌಂಟಲ್ಲಿ? ನಮ್ಮ ಬಾಡಿಯಲ್ಲಿ. ವಿ ಆರ್ ಏಬಲ್ ಟು ಸಿ ಬ್ರೇಕಿಂಗ್ ಡೌನ್ ಆಫ್ ಗ್ಲೂಕೋಸ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಲಾಟ್ ಆಫ್ ಎನರ್ಜಿ ಅಲ್ವಾ. ATP ಪ್ರೊಡ್ಯೂಸ್ ಆಗೋದು ಹೇಗೆ ಬಾಡಿಯಲ್ಲಿ? ಮೈಟೋಕಾಂಡ್ರಿಯಾದಲ್ಲಿ ಹೇಗೆ ATP ಪ್ರೊಡ್ಯೂಸ್ ಆಗೋದು? ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ ಮುಖಾಂತರ, ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಲಾಟ್ ಆಫ್ ATP ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಜಾಸ್ತಿ ಎನರ್ಜಿ ಬೇಕು ನಮಗೆ ಅಂದರೆ ವಿ ವಾಂಟ್ ಮೋರ್ ಆಕ್ಸಿಜನ್. ಸೊ ಆಕ್ಸಿಜನ್ demand increases. When energy increases, when we want more energy, oxygen demand increases. Oxygen demand increase ಆಗಬೇಕಾದ್ರೆ respiration increase ಆಗಬೇಕು. So respiration rate increases during the physical exercise. Respiration rate increase ಆಗುವಂಥದ್ದು. Okay? So I am running. I want more energy. So I start breathing more. ನೀವು ನೋಡಿರ್ಬೋದು, ಜಾಸ್ತಿ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಇರೋರು, ರನ್ ಮಾಡ್ತಾ ಇರೋರ, ವೆನ್ ದೇ ಆರ್ ರನ್ನಿಂಗ್ ದೇ ವಾಂಟ್ ಮೋರ್ ಆಕ್ಸಿಜನ್ ಅಲ್ವಾ. ಸೊ ವೆನ್ ದೇ ವಾಂಟ್ ಮೋರ್ ಆಕ್ಸಿಜನ್ ದೇ ಡೆಫಿನೆಟ್ಲಿ ರೆಸ್ಪೈರ್ ಮೋರ್, ಆ ಥರ ಅಲ್ವಾ. ಸೊ ಏನಾಗುತ್ತೆ ಬಾಡಿಯಲ್ಲಿ ಆ ಟೈಮಲ್ಲಿ? ವೆನ್ ದ ರೆಸ್ಪಿರೇಷನ್ ರೇಟ್ ಇನ್ಕ್ರೀಸಸ್, ಹಾರ್ಟ್ ರೇಟ್ ಇನ್ಕ್ರೀಸಸ್. ಯಾವಾಗಾದ್ರೂ ನೀವು ಓಡುವಾಗ ನಿಮ್ಮ ಹಾರ್ಟ್ ಬೀಟ್ನ ರೇಟ್ ನೋಡಿದಿರ, ಲಬ್ಡಬ್ ಲಬ್ಡಬ್ ಅಂತ ಸಿಕ್ಕಾಪಟ್ಟೆ ಬಡ್ಕೊಳ್ತಾ ಇರುತ್ತೆ ಹಾರ್ಟ್. ಸೊ ಹಾರ್ಟ್ ರೇಟ್ ಇನ್ಕ್ರೀಸಸ್, ರೈಟ್. ಸೊ ನಾವು ಈ ಫಿಸಿಕಲ್ ಎಕ್ಸಸೈಸ್ ಅನ್ನ ಸ್ಟಾಪ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಸೊ ವೆನ್ ವಿ ಆರ್ ನಾಟ್ ಡೂಯಿಂಗ್ ಎನಿ ಎಕ್ಸಸೈಸ್ ಆರ್ ಫಿಸಿಕಲ್ ಎಕ್ಸಸೈಸ್, ಇದೆಲ್ಲ ಎನರ್ಜಿ, ಆಕ್ಸಿಜನ್, ರೆಸ್ಪಿರೇಷನ್, ಹಾಗೆ ನಮ್ಮ ಬೇರೆ ಬೇರೆ ಆರ್ಗನ್ಸ್, ಹಾರ್ಟ್, ಕಿಡ್ನಿ, ಸೊ ಇದೆಲ್ಲ ನಾರ್ಮಲ್ ಕಂಡೀಷನ್ಗೆ ಬಂದು ನಿಲ್ಲುತ್ತೆ. ಓಕೆ, ಸೊ ವೆನ್ ವಿ ಸ್ಟಾಪ್ ಫಿಸಿಕಲ್ ಎಕ್ಸಸೈಸ್. ಸೊ ಇದರಿಂದ ಏನರ್ಥ ಆಯಿತು? Our respiratory system, that is lungs, our heart, hage even kidney is also associated here, alva. So kidney, digestive system, they all are interacting and complementing each other. Okay, they are dependent on each other. So idikke heluvantadu coordination anta. Simple, fine. So coordination artha enu anta artha ಆಯ್ತು ನಮಗೆ. ಸೊ ನಮ್ಮ ಬಾಡಿಯಲ್ಲಿ ಮೇಯ್ನ್ ಆಗಿ ಏನೇ ಒಂದು ಫಂಕ್ಷನ್ ಆಗ್ತಾ ಇರಬೇಕು ಅಂತ ಆದರೆ, ಸೊ ದ ಮೇನ್ ಕೋಆರ್ಡಿನೇಷನ್ ದ್ಯಾಟ್ ವಿ ಆರ್ ಏಬಲ್ ಟು ಸಿ ಫಾರ್ ಎನಿ ನಾರ್ಮಲ್ ಫಂಕ್ಷನ್ ಇಸ್ ಬಿಟ್ವೀನ್ ದ ನ್ಯೂರಲ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್. ಓಕೆ, ಏನೇ ಫಿಸಿಯಾಲಜಿಕಲ್ ಫಂಕ್ಷನ್ ಆಗಬೇಕಾದ್ರೆ it can be even respiration, ಏನಿರಲಿ, it is mainly coordinated between neural system ಅಂದರೆ nervous system and endocrine system. So neural system ಅಂದರೆ it is with the help of neurons specifically. Endocrine system ಅಂದರೆ with the help of hormones. ಸೊ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ಲಿ ಡೀಟೇಲ್ ಆಗಿ ನೋಡ್ಲಿಕ್ಕಿದ್ದೀವಿ. ಎಲ್ಲ ಬಾಡಿಯ ಆರ್ಗನ್ಸಿನ ಹಾರ್ಮೋನ್ಸನ್ನು ನಾವು ನೆಕ್ಸ್ಟ್ ಚಾಪ್ಟರಲ್ಲಿ ನೋಡ್ಲಿಕ್ಕಿದ್ದೀವಿ. ಓಕೆ, ಸೊ ನಿಮಗೆ ಗೊತ್ತು, ನಮ್ಮ ಎಲ್ಲ ಆರ್ಗನ್ಸ್, ಆಲ್ ಆಫ್ ಅವರ್ ಆರ್ಗನ್ಸ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಸಮ್ ಆರ್ ಅದರ್ ಹಾರ್ಮೋನ್ಸ್. ಓಕೆ, ಸೊ ದ್ಯಾಟ್ ಬಿಲಾಂಗ್ಸ್ ಟು ಎಂಡೋಕ್ರೈನ್ ಸಿಸ್ಟಮ್. ಸೊ ಅದರ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ಲಿ ನೋಡ್ಲಿಕ್ಕಿದ್ದೀವಿ. ಸೊ ಈ ಸಲ ಅಂದರೆ ಈ ಚಾಪ್ಟರ್ಲಿ ನಾವು ನ್ಯೂರಲ್ ಸಿಸ್ಟಮ್ ಬಗ್ಗೆ ನೋಡ್ಲಿಕ್ಕಿದ್ದೀವಿ, ಅಂದರೆ ನರ್ವಸ್ ಸಿಸ್ಟಮ್ ವಿಚ್ ಇಸ್ ಮೇನ್ಲಿ ಮೇಡ್ ಅಪ್ ಆಫ್ ನ್ಯೂರಾನ್ಸ್. ಓಕೆ, ಸೊ ನಮ್ಮ ಬಾಡಿಯಲ್ಲಿ ಏನೇ ಫಂಕ್ಷನ್, ಇವನ್ ಇಫ್ ಐ ಹ್ಯಾವ್ ಟು ರನ್ ಅಲ್ವಾ, ಇವನ್ ರನ್ನಿಂಗ್ ಇಸ್ ನಾಟ್ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ದಿಸ್ ಟೈಪ್ ಆಫ್ ಸಿಸ್ಟಮ್ ಅಲ್ವಾ, ಆದರೂ ಇಫ್ ಐ ಹ್ಯಾವ್ ಟು ರನ್, ಈ ಸಿಗ್ನಲ್ ಕೊಡೋದು ಯಾರು? ನನ್ನ ನರ್ವಸ್ ಸಿಸ್ಟಮ್, ನನ್ನ ನ್ಯೂರಲ್ ಸಿಸ್ಟಮ್ ಅಲ್ವಾ. ರೆಸ್ಪಿರೇಷನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಹೂ ಇಸ್ ಅ ರೀಸನ್ ಆ್ಯಕ್ಚುಲಿ ಫಾರ್ ದ ರೆಸ್ಪಿರೇಷನ್ ಟು ಇನ್ಕ್ರೀಸ್? ರೆಸ್ಪಿರೇಷನ್ ರೇಟ್ ಇನ್ಕ್ರೀಸ್ ಆಗಬೇಕು ಅಂತಾದರೆ ಆ ಮೆಸೇಜ್ ಸಿಗ್ನಲ್ ಕೊಡೋವಂಥ ಏನು ಸೆಲ್ ಯಾವುದು? ದಟ್ ಇಸ್ ನ್ಯೂರಾನ್ಸ್. ಓಕೆ, ಸೊ ದಟ್ ಈಸ್ ವೈ ಇನ್ ಅವರ್ ಬಾಡಿ ಎನಿ ಫಿಸಿಯಾಲಜಿಕಲ್ ಪ್ರೊಸೆಸ್ ಆಗಬೇಕಾದ್ರೆ ಇಟ್ ಇಸ್ ಕಾಸ್ ಆಫ್ ನ್ಯೂರಲ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್. ಸೊ ನ್ಯೂರಲ್ ಸಿಸ್ಟಮ್ ಬಗ್ಗೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಈ ನ್ಯೂರಲ್ ಸಿಸ್ಟಮ್ ಅಂತ ಹೇಳೋದು ಬರೀ ನಮ್ಮ ಅಂದರೆ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಹ್ಯೂಮನ್ಸ್ ಅಲ್ಲಿ ನಾವು ನೋಡುವಂಥದ್ದಲ್ಲ. ವಿ ಆರ್ ಆಲ್ಸೋ ಏಬಲ್ ಟು ಸಿ ದಿಸ್ ಇನ್ ಇವನ್ ಲೋವರ್ ಆರ್ಗ್ಯಾನಿಸಮ್ಸ್. ಓಕೆ,
ಸೊ ನಾವು ಇನ್ವರ್ಟಿಬ್ರೇಟ್ಸ್, ನಾವು ವರ್ಟಿಬ್ರೇಟ್ಸ್ ಅಲ್ವಾ, ವಿ ಆರ್ ಆಲ್ಸೋ ಏಬಲ್ ಟು ಸಿ ದ ನ್ಯೂರಲ್ ಸಿಸ್ಟಮ್, ದ ನರ್ವಸ್ ಸಿಸ್ಟಮ್ ಇನ್ ಸಮ್ ಆಫ್ ದ ಇನ್ವರ್ಟಿಬ್ರೇಟ್ಸ್. ಓಕೆ, ಎಲ್ಲ ಆನಿಮಲ್ಸ್ they will be having the specialized system called as neural system. Okay, ಆದರೆ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಜಾಸ್ತಿ ಅಡ್ವಾನ್ಸ್, ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕಮ್ಮಿ ಏನು ಅಡ್ವಾನ್ಸ್ ನ್ಯೂರಲ್ ಸಿಸ್ಟಮ್ ನಾವು ನೋಡುವಂಥದ್ದು. ಸೊ the neural system in general is composed of a specialized cell called as neurons. So neural system is composed of neurons which can detect, which can receive, and which can transfer or transmit the nerve signal or stimulus. ನೀವೊಂದು ಚಿಕ್ಕ ಆಂಟ್, ನಮಗೆ ಸರಿ ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ, ಇರುವೆ. ಸೊ ಇರುವೆಗೆ ಸಹ ಇರುವೆಯಲ್ಲಿ ಸಹ ನಾವು ನ್ಯೂರಲ್ ಸಿಸ್ಟಮ್ ಅನ್ನು ನೋಡ್ತೀವಿ. ದಟ್ ಈಸ್ ವೈ ನೀವು ಇರುವೆಯನ್ನು ಟಚ್ ಮಾಡುವಾಗ ಅದು ರೈಟ್ ಅಬೌಟ್ ಟರ್ನ್ ಆಗಿ ಹೋಗ್ಬಿಡುತ್ತೆ ಅಲ್ಲ, ಓಡ್ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಕಾಸ್ ಆಫ್ ದ ನ್ಯೂರಲ್ ಸಿಸ್ಟಮ್. ಸೊ ನ್ಯೂರಲ್ ಸಿಸ್ಟಮ್ ಅಲ್ಲಿ ಏನಿರುವಂಥದ್ದು, ದ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ ಇನ್ ದ ನ್ಯೂರಲ್ ಸಿಸ್ಟಮ್ ದಟ್ ವಿ ಆರ್ ಏಬಲ್ ಟು ಸಿ ಇಸ್ ನ್ಯೂರಾನ್. ಓಕೆ, ಸೊ ಇನ್ ಜನರಲ್ ಆಗಿ ಬೇರೆ ಬೇರೆ ಇನ್ವರ್ಟಿಬ್ರೇಟ್ಸ್, ಬೇರೆ ಬೇರೆ ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ಏನು ನೋಡ್ಲಿಕ್ಕಿದ್ದೀವಿ ಅಂದ್ರೆ ವಾಟ್ ಡು ವಿ ಗೆಟ್ ಟು ಸಿ ಎಕ್ಸಾಕ್ಟ್ಲಿ ಅಂದ್ರೆ ನ್ಯೂರಲ್ ಸಿಸ್ಟಮ್ ಅಲ್ಲಿ ಏನಿರುವಂಥದ್ದು ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಅಂತ ನೋಡುವ. ಸೊ ಸ್ಟಾರ್ಟಿಂಗ್ ಫ್ರಮ್ ಹೈಡ್ರಾ. ಹೈಡ್ರಾ belongs to animal kingdom. They are invertebrates ಅಲ್ವಾ. ನಾವು ವರ್ಟಿಬ್ರೇಟ್ಸ್, ಹೈಡ್ರಾ ಹೇಳೋದು ಇನ್ವರ್ಟಿಬ್ರೇಟ್ಸ್. ಸಿಲೆಂಟಿರೇಟಾ, ನಿಡೇರಿಯಾ ಹೇಳೋ ಫೈಲಮಿಗೆ ಬಿಲಾಂಗ್ ಆಗಿರುವಂಥದ್ದು ಹೈಡ್ರಾ ಅಲ್ವಾ. ಸೊ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಕಂಪೋಸ್ಡ್ ಆಫ್, ನೋಡಿ ಚುಕ್ಕಿ ಚುಕ್ಕಿ ಕಾಣಿಸ್ತಾ ಇದೆ ಅಲ್ವಾ. ಸೊ ದೀಸ್ ಆರ್ ನಥಿಂಗ್ ಬಟ್ ನ್ಯೂರಾನ್ಸ್. ಈ ನ್ಯೂರಾನ್ಸ್ ಕನೆಕ್ಟ್ ಆಗಿದೆ ಒಂದಕ್ಕೊಂದು. ಓಕೆ, ಸೊ ವಿ ಆರ್ ಏಬಲ್ ಟು ಸಿ ನೆಟ್ವರ್ಕ್ ಆಫ್ ನ್ಯೂರಾನ್ಸ್ ಇನ್ ಹೈಡ್ರಾ. ಸೊ ಹೈಡ್ರಾದಲ್ಲಿ ನಾವು ನೋಡುವಂತಹ ನ್ಯೂರಲ್ ಸಿಸ್ಟಮ್ ಅಲ್ಲಿ ಏನಿದೆ, ನ್ಯೂರಲ್ ಸಿಸ್ಟಮ್ ಆಫ್ ಹೈಡ್ರಾ ವಿ ಗೆಟ್ ಟು ಸಿ ನೆಟ್ವರ್ಕ್ ಆಫ್ ನ್ಯೂರಾನ್ಸ್. ಓಕೆ ಫೈನ್, ಇದು ತುಂಬಾನೇ ಲೋವರ್ ಆರ್ಗ್ಯಾನಿಸಮ್ ಆಯಿತು. ಆನಿಮಲ್ ಕಿಂಗ್ಡಮ್ ಅಲ್ಲಿ ಸೆಕೆಂಡ್ ಫೈಲಮ್ ಯಾವುದಂದ್ರೆ ದಟ್ ಇಸ್ ಹೈಡ್ರಾ. ನೆಕ್ಸ್ಟ್ ನಾವು ನೋಡಬೇಕಾದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಇನ್ವರ್ಟಿಬ್ರೇಟ್ಸ್ ಯಾವುದು, ದಟ್ ಇಸ್ ಇನ್ಸೆಕ್ಟ್. ಇಲ್ಲಿ ಗ್ರಾಸ್ ಹೋಪರ್ ಇಮೇಜ್ ಇದೆ ನೋಡಿ. So in insects we get to see neurons, okay, which is little better, they're little more advanced than hydra. So they will have neurons and they will also have something called as ganglia. So number of ganglia and neural tissue anna ನಾವು we can see in insect, and they have a very small brain. Okay, so neural system is better organized in insects, which will have brain, which will have number of ganglia, and which will be having neural tissue andre some neurons. Okay, so they have little more better. So ಅವುಗಳಲ್ಲಿ ಆಂಟೆನಾ ಸಹ ಇದೆ ಅಲ್ವಾ. ಸೊ ನೀವು ಯಾವುದಾದ್ರೂ ಇನ್ಸೆಕ್ಟಿನ ಮೇ ಬಿ ಕಾಕ್ರೋಚ್ ನೀವು ಆಂಟೆನಾವನ್ನು ಟಚ್ ಮಾಡಿ ನೋಡಿ. ಸೊ ಆಂಟೆನಾ ಈಸ್ ಅ ವೆರಿ ಸೆನ್ಸಿಟಿವ್ ಪಾರ್ಟ್ ಆಫ್ ದಿಸ್ ಇನ್ಸೆಕ್ಟ್. ಸೊ ಆಂಟೆನಾದಿಂದ ತುಂಬ ವಿಚಾರವನ್ನು insects collect ಮಾಡ್ತವೆ. ಓಕೆ, ಸೊ ಇನ್ ಇನ್ಸೆಕ್ಟ್ ವಿ ಆರ್ ಏಬಲ್ ಟು ಸಿ ಮಚ್ ಬೆಟರ್ ನ್ಯೂರಲ್ ಸಿಸ್ಟಮ್ ಕಂಪೇರ್ಡ್ ಟು ಹೈಡ್ರಾ. ಹೈಡ್ರಾದಲ್ಲಿ ಜಸ್ಟ್ ನ್ಯೂರಾನ್ಸ್ನ ನೆಟ್ವರ್ಕ್ ಇತ್ತು. ಇನ್ಸೆಕ್ಟ್ ಅಲ್ಲಿ ನ್ಯೂರಾನ್ಸ್ ಇದೆ, ಬ್ರೈನ್ ಇದೆ, ಗ್ಯಾಂಗ್ಲಿಯಾ ಇದೆ ಅಲ್ವಾ. ನೌ ಲೆಟ್ಸ್ ಕಮ್ ಟು ಹ್ಯೂಮನ್ಸ್, ವರ್ಟಿಬ್ರೇಟ್ಸ್. ಸೊ ವರ್ಟಿಬ್ರೇಟ್ಸ್ ಅಲ್ಲಿ ವಿ ಆರ್ ಏಬಲ್ ಟು ಸಿ ಮಚ್ ಮೋರ್ developed neural system, developed nervous system. We have neurons, we have a very developed brain. Compared to insect, ನಮ್ಮ ಬ್ರೈನ್ ತುಂಬಾ ಅಡ್ವಾನ್ಸ್ಡ್ ಆಗಿದೆ. ಸೊ ಏನು ಈ ಅಡ್ವಾನ್ಸ್ ಅಂದ್ರೆ ಏನಿದೆ ನಮ್ಮ ಬ್ರೈನ್ ಅಲ್ಲಿ, ನ್ಯೂರಾನ್ ಅಡ್ವಾನ್ಸ್ ಅಂದ್ರೆ ಹೇಗೆ ಅಡ್ವಾನ್ಸ್, ಅದರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡುವ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಕಾಂಪ್ಲಿಕೇಟೆಡ್ ಅವರ್ ನರ್ವಸ್ ಸಿಸ್ಟಮ್ ಇಸ್, ಹೌ ಕಾಂಪ್ಲೆಕ್ಸ್ ಅವರ್ ನ್ಯೂರಲ್ ಸಿಸ್ಟಮ್ ಈಸ್ ಅಂತ ನೋಡುವ. So human nervous system or human neural system is being divided into main two types. Okay, human nervous system is being divided into central nervous system and peripheral nervous system. Central nervous system andre CNS. CNS stands for central nervous system.
ಸೊ ಈ ನರ್ವಸ್ ಸಿಸ್ಟಮ್ ದೇ ಆರ್ ಪ್ರೆಸೆಂಟೆಡ್ ಸೆಂಟರ್ ಪಾರ್ಟ್ ಆಫ್ ದ ಬಾಡಿ. ನಾನು ಸ್ಟ್ರೇಟ್ ಆಗಿ ನಿಂತ್ಕೊಂಡ್ರೆ ನನ್ನ ಸೆಂಟರ್ ಅಲ್ಲಿ ಏನೆಲ್ಲ ಬರುತ್ತೆ? ಐ ಹ್ಯಾವ್ ಬ್ರೈನ್, ಹೌದು ನನಗೆ ಬ್ರೈನ್ ಇದೆ ಆಯ್ತಾ, ಅಂಡ್ ಐ ಹ್ಯಾವ್ ಸ್ಪೈನಲ್ ಕಾರ್ಡ್. ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಅಲ್ಲಿ ನಾವು ವರ್ಟಿಬ್ರಲ್ ಕಾಲಮ್ ನೋಡಿದ್ವಿ, ರಿಬ್ಸ್ ನೋಡಿದ್ವಿ. ವರ್ಟಿಬ್ರಲ್ ಕಾಲಮ್ ಇಸ್ ಅ ಪ್ರೊಟೆಕ್ಟಿವ್ ಏನು ಪಾರ್ಟ್ ಫಾರ್ ಸ್ಪೈನಲ್ ಕಾರ್ಡ್ ಅಂತ ನಾವು ಓದಿದ್ವಿ. ಓಕೆ, ಸೊ ವರ್ಟಿಬ್ರಲ್ ಕಾಲಮ್ ಒಳಗಡೆ ಇರುವಂತದ್ದು ಏನು? ಸ್ಪೈನಲ್ ಕಾರ್ಡ್ ಅಲ್ವಾ. ಸೊ ಸ್ಪೈನಲ್ ಕಾರ್ಡ್ and brain, they belong to central nervous system. So locomotion and movement ಅಲ್ಲಿ ನಾವು skeletal system ನೋಡುವಾಗ we had seen axial skeletal system, appendicular skeletal system. ಇಲ್ಲಿ ನೋಡಿ central nervous system, peripheral nervous system ಅಲ್ವಾ. ಅಲ್ಲಿ axial skeletal system ಅಲ್ಲಿ we have seen skull. ಇಲ್ಲಿ skull ಒಳಗಡೆ ಇರುವಂತದ್ದು ಏನು? brain ಅಲ್ವಾ. in last chapter vertebral column ಒಳಗಡೆ we had studied about vertebral column that belong to axial skeletal system. ಇಲ್ಲಿ central nervous system ಅಲ್ಲಿ we are seeing spinal cord. Okay, are you able to relate? So brain and spinal cord belong to central nervous system. ಏನು ಇವುಗಳ ಫಂಕ್ಷನ್ ಏನು? So they are able to perform some function, that is they will be processing information and they will be able to control different functions of the body. ಏನೇ ಫಂಕ್ಷನ್ ಇಲ್ಲಿ ಇರಲಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಮೈ ಬ್ರೈನ್. ನನ್ನ ಬ್ರೈನಲ್ಲಿ ಇರೋ ಏನು ಮೆಮೊರಿ ಏನಿದೆ ಅಬೌಟ್ ದಿಸ್ ಚಾಪ್ಟರ್, ಕಾಸ್ ಆಫ್ ದಟ್ ಐ ಆಮ್ ಏಬಲ್ ಟು ಟಾಕ್ ಅಲ್ವಾ. ಪ್ರೊಸೆಸಿಂಗ್ ಆಫ್ ಇನ್ಫಾರ್ಮೇಶನ್. ಆಕ್ಚುಲಿ ನಾನು ಪಾಠ ಮಾಡ್ತಾ ಇದ್ದೇನೆ ಈಗ. ಇಲ್ಲಿ ಐ ಕ್ಯಾನ್ ಹಿಯರ್ ಟಕ್ 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 ಅಂತ ವಾಯ್ಸ್ ಕೇಳಿಸ್ತಾ ಇದೆ. ಆಚೆಗಡೆ ಮನೆ ಇದೆ, ಸೊ ಅಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಈ ಇನ್ಫಾರ್ಮೇಶನ್ ಏನಿದೆ ದಟ್ ಇಸ್ ಬೀನ್ ಪ್ರೊಸೆಸ್ಡ್ ಬೈ ಮೈ ಬ್ರೈನ್ ಅಲ್ವಾ. ಅದೇ ಥರ ಸ್ಪೈನಲ್ ಕಾರ್ಡ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಪ್ರೊಸೆಸಿಂಗ್ ಆಫ್ ದ ಇನ್ಫಾರ್ಮೇಶನ್. ಓಕೆ, ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ಬೋದು. ರಿಫ್ಲೆಕ್ಸ್ ಇಲ್ಲ, 10th ಸ್ಟ್ಯಾಂಡರ್ಡ್ ಅಲ್ಲಿ ಈ ಚಾಪ್ಟರ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಕೆಲವು ಕ್ವಿಕ್ ರೆಸ್ಪಾನ್ಸ್ ನಾವೇನು ಕೊಡ್ತೇವೆ, ಸೊ ದಟ್ ಇಸ್ ಕಾಸ್ ಆಫ್ ದ ಸ್ಪೈನಲ್ ಕಾರ್ಡ್. ಓಕೆ, ಸೊ ಕೆಲವು ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಪ್ರೊಸೆಸ್ ಆಗಿ ರೆಸ್ಪಾನ್ಸ್ ಕೊಡಬೇಕು ಅಂತಾದರೆ ದ ಸ್ಟ್ರಕ್ಚರ್ ದಟ್ ಇಸ್ ಇನ್ವಾಲ್ವ್ಡ್ ಇಸ್ ಸ್ಪೈನಲ್ ಕಾರ್ಡ್. ಓಕೆ, ಸೊ ದಟ್ ಇಸ್ ಅಬೌಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇದೇ ಚಾಪ್ಟ್ರಲ್ಲಿ ನಾವು ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ, ನೆಕ್ಸ್ಟ್ ಲೆಕ್ಚರಲ್ಲಿ ನಾವು ಡೀಟೇಲ್ ಆಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ದಟ್ ಇಸ್ ಎಸ್ಪೆಷಲಿ ಬ್ರೈನ್ ಬಗ್ಗೆ ನಾವು ಸ್ಟಡಿ ಮಾಡ್ಲಿಕ್ಕಿದ್ದೀವಿ. ಓಕೆ, ಸೊ ನಾವು ಲೆಟ್ಸ್ ಜಂಪ್ ಇನ್ ಟು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಪೆರಿಫೆರಿ ಅಂದ್ರೆ ಏನು? ಸೆಂಟ್ರಲ್ ಅಂದ್ರೆ ಗೊತ್ತು, ಸೆಂಟರ್ ಅಂತ. ನರ್ವಸ್ ಸಿಸ್ಟಮ್ ದಟ್ ಇಸ್ ಪ್ರೆಸೆಂಟ್ ಎಟ್ ದ ಸೆಂಟರ್. ಪೆರಿಫೆರಿ ಅಂದ್ರೆ ಏನು? ಪೆರಿಫೆರಿ ಅಂದ್ರೆ ಸೈಡ್ಸ್. ಓಕೆ, ಸೊ PNS ಸ್ಟ್ಯಾಂಡ್ಸ್ ಫಾರ್ peripheral nervous system. So periphery andre side. So these are the nervous system. They are present at sides of the body. So e nerves enide, so the nerves that is present in peripheral nervous system, so all of these nerves of the body are being produced from brain and spinal cord. So ಏನು ಈ nerves that is there in the peripheral nervous system, they all are connected to ನನ್ನ nervous system ಏನಿದೆ, peripheral nervous system. So ಇಲ್ಲೆಲ್ಲ ಇರುವಂತಹ nervous system ಏನಿದೆ, they are peripheral. So they are being connected to either brain or spinal cord. Okay, so ಇದು separate ಅಲ್ಲ, they both are coordinating together. Okay, so if ಇಮ್ಯಾಜಿನ್ ನಂಗೊಂದು ಮೇಲಿಂದ ಒಂದು ಇರುವೆ ಬಂದು ಕಚ್ಚಿತು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಐ ಆಮ್ ಏಬಲ್ ಟು ಫೀಲ್ ಇಟ್ ಬಿಕಾಸ್ ಆಫ್ ಮೈ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ದಟ್ ಟ್ರಾನ್ಸ್ಪೋರ್ಟೆಡ್ ಇನ್ಫಾರ್ಮೇಶನ್ ಟು ದ ಬ್ರೈನ್. ಸೊ ಬೋತ್ ಬ್ರೈನ್ ಮತ್ತೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಎರಡು, ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಗೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಎರಡೂ ಸಹ ಕೋಆರ್ಡಿನೇಟ್ ಮಾಡಿ ವರ್ಕ್ ಮಾಡಬೇಕಾಗ್ತದೆ. ಓಕೆ, ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಲ್ ನರ್ವ್ಸ್ ಆಫ್ ದ ಬಾಡಿ ಫ್ರಮ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. So they are nothing but the nerves. They will be connecting, transporting, receiving information from brain and spinal cord. So
ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂಡರ್ ಬರೋ ನರ್ವ್ಸ್ ಏನಿದೆ, ದೇ ಆರ್ ಬೀಂಗ್ ಡಿವೈಡೆಡ್ ಇಂಟು 2 ಟೈಪ್ಸ್. ಏನಪ್ಪ 2 ಟೈಪ್ಸ್? ದಟ್ ಈಸ್ ಇಫರೆಂಟ್ ಆ್ಯಂಡ್ ಎಫರೆಂಟ್ ನರ್ವ್ ಫೈಬರ್ಸ್. ಓಕೆ, ಸೊ ಆಫ್ಟರ್ ಆಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಬೇಕಾದ್ರೆ ನರ್ವಸ್ ಸಿಸ್ಟಮ್ ಅಲ್ಲಿ ಇರುವಂಥದ್ದು ಏನು? ನರ್ವ್ ಫೈಬರ್ಸ್. ಓಕೆ, ಸೊ ಈ ನರ್ವ್ ಫೈಬರ್ಸ್ that is present under peripheral nervous system, they are of 2 types. E for elephant, A for apple. E for elephant is efferent nervous system. Efferent nerve fibers. A for apple is efferent nerve fibers. So ಏನಪ್ಪ efferent ಮತ್ತೆ efferent nerve fibers ನ ವರ್ಕ್, ಕೆಲಸ ಏನು? ಸೊ A for apple, efferent nerve fibers ಏನ್ ಮಾಡುವಂಥದ್ದು ಇವುಗಳು? They send impulses, that is messages, from the tissue organs to the central nervous system. ಸೊ ಎಲ್ಲ ಸ್ಟಾರ್ಟ್ ಆಗೋದು ನಮ್ಮ ನರ್ವಸ್ ಸಿಸ್ಟಮ್ನ ಫಂಕ್ಷನ್ ಸ್ಟಾರ್ಟ್ ಆಗೋದು ಯಾವಾಗ? ವೆನ್ ದೆರ್ ಇಸ್ ಅ ಸ್ಟಿಮ್ಯುಲಸ್, ವೆನ್ ದೆರ್ ಇಸ್ ಅ ಮೆಸೇಜ್ ಕಮಿಂಗ್ ಟು ದ ಬಾಡಿ. ಅಟ್ ದಟ್ ಟೈಮ್ ಓನ್ಲಿ ವಿ ಆರ್ ಏಬಲ್ ಟು ಸಿ ಸಮ್ ಚೇಂಜಸ್ ಅಲ್ವಾ? ಸೊ ಒಂದು ಇಮ್ಯಾಜಿನ್ ಮಾಡಿ, ನಮ್ಮ ಬಾಡಿಗೆ ಯಾವುದೇ ಥರದ ಸ್ಟಿಮ್ಯುಲಸ್ಸೇ ಬರುವುದಿಲ್ಲ ಅಂತ. ದೆನ್ ವಾಟ್ ಇಸ್ ದ ಪಾಯಿಂಟ್ ಆಫ್ ಅವರ್ ನರ್ವಸ್ ಸಿಸ್ಟಮ್? ನಮಗೆ ಯಾಕೆ ನರ್ವಸ್ ಸಿಸ್ಟಮ್ ಬೇಕಾಗಿರೋವಂಥದ್ದು? ವೈ ಡು ವಿ ವಾಂಟ್ ನರ್ವಸ್ ಸಿಸ್ಟಮ್? ಯಾಕಂದರೆ ಏನಾದರೂ ನನ್ನ ಬಾಡಿಗಾದರೆ ಅಥವಾ ನನ್ನ ಬಾಡಿಯ ಅರೌಂಡ್ ಮೈ ಬಾಡಿ, ಇಫ್ ದೆರ್ ಇಸ್ ಎನಿ ಚೇಂಜಸ್, ಐ ಶುಡ್ ಬಿ ಏಬಲ್ ಟು ಫೀಲ್ ಇಟ್. ದಟ್ ಈಸ್ ವೈ ಐ ಹ್ಯಾವ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಟಿಮ್ಯುಲೈ ಅಲ್ವಾ? ಸೊ ಸ್ಟಿಮ್ಯುಲೈ ಬಂದ ಕೂಡಲೇ ನಮ್ಮ ಬಾಡಿಗೆ, ಸೊ ಸ್ಟಿಮ್ಯುಲೈ ಹೇಳಿದ್ರೆ ಇಮ್ಯಾಜಿನ್ ಕೋಲ್ಡ್ ಇಸ್ ಅ ಸ್ಟಿಮ್ಯುಲೈ. ನಾನಿಲ್ಲಿ AC ಆನ್ ಮಾಡಿದ್ದೇನೆ, ಐ ಆಮ್ ಫೀಲಿಂಗ್ ಕೋಲ್ಡ್ ಅಲ್ವಾ? ಸೊ ಈ ಫೀಲ್ ಕೋಲ್ಡ್ ಇದೆ ಅಲ್ವಾ? ಸೊ ಈ ಇನ್ಫಾರ್ಮೇಷನನ್ನು ನನ್ನ ಬ್ರೈನಿಗೆ ಫಸ್ಟಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಯಾವುದು? ನರ್ವ್ ಫೈಬರ್ಸ್. ಸೊ ಆಫ್ಟರ್ ಟ್ರಾನ್ಸ್ಪೋರ್ಟಿಂಗ್ ದಿಸ್ ಮೆಸೇಜ್ ಟು ಮೈ ಬ್ರೈನ್, ನಂತರ ಏನಾಗುತ್ತೆ ನನ್ನ ಬ್ರೈನಲ್ಲಿ, ಓ ನೌ ಐ ಹ್ಯಾವ್ ಟು ವೇರ್ ಫಿಸಿಕ್ಸ್ ವಾಲಾ ಸ್ವೆಟ್ ಶರ್ಟ್, ಫಿಸಿಕ್ಸ್ ವಾಲಾದವರು ಕೋಟ್ ಕೊಟ್ಟಿದ್ದಾರೆ ಎಲ್ಲ ಟೀಚರ್ಸಿಗೆ, ಸೊ ಅದನ್ನು ಹಾಕಬೇಕು ಅಂತ ನನಗೆ ನಂತರ ಮನವರಿಕೆ ಆಗುತ್ತೆ ಅಲ್ವಾ? ನಂತರ ನಾನು ಹೋಗಿ ಹಾಕ್ತೀನಿ. ಸೊ ಈ ಆ್ಯಕ್ಷನ್ ಏನಿದೆ ದಟ್ ಕಮ್ಸ್ ಲೇಟರ್ ಅಲ್ವಾ? ಸೊ ಫಸ್ಟ್ ಏನಿದೆ, ನನ್ನ ಸೆನ್ಸರಿ ನರ್ವ್ಸ್ ಏನಿದೆ, ನನ್ನ ನರ್ವ್ ಫೈಬರ್ಸ್ ಏನಿದೆ, ಸೊ ದೇ ವಿಲ್ ಬಿ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್ ಆಫ್ feeling cold. So everything starts from A for apple, A for efferent nerve fibers. Okay, so efferent nerve fibers ಫಸ್ಟಿಗೆ ಅವುಗಳು ಇಂಪಲ್ಸ್ ಅಂದರೆ ಮೆಸೇಜನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಎಲ್ಲಿಗೆ? ಟಿಶ್ಯೂ ಅಥವಾ ಆರ್ಗನ್ಸಿಂದ. ಹಿಯರ್ ನಾನೀಗ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ? ಸೊ ಇಲ್ಲಿ ಸ್ಕಿನ್ ಇಸ್ ಅನ್ ಆರ್ಗನ್. ಸೊ ಸ್ಕಿನ್ನಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಓಕೆ, ಸೊ ಯಾವತ್ತು ನೆನ್ಪಿಡ್ಕೊಳ್ಳಿ, A ಫಾರ್ ಆ್ಯಪಲ್, ಎಫರೆಂಟ್ ಅಂತ ನೀವು ಈ ವರ್ಡ್ ನೋಡಿದ್ರೆ ಇಟ್ ವಿಲ್ ಡೂ ದ ಸ್ಟಾರ್ಟಿಂಗ್ ಪ್ರೊಸೆಸ್. ಇಫರೆಂಟ್ ಅಂದರೆ ಎಕ್ಸಿಟ್, ಆಯ್ತಾ? ಸೊ ದೇ ವಿಲ್ ಡೂ ದ ಎಕ್ಸಿಟ್ ಪ್ರೊಸೆಸಸ್. ಸೊ ಈ ಇಫರೆಂಟ್ ಅಂತ ಹೇಳೋ ಟರ್ಮಿನಾಲಜಿ ನೀವು ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ ಚಾಪ್ಟರಲ್ಲಿ ಗ್ಲೋಮರ್ಯುಲಸ್ ಅಲ್ಲಿ ಕ್ಯಾಪಿಲರೀಸ್ ಅಲ್ಲಿ ನೀವು ನೋಡಿರ್ತೀರ. ಅಲ್ಲೂ ಇದರ ಫಂಕ್ಷನ್ ಸೇಮ್ ಆಗಿತ್ತು. ಎಫರೆಂಟ್ capillaries was arteriole. Afferent arteriole was transporting the blood into the glomerulus, into the Bowman's capsule. Efferent was transporting fluid outside from the Bowman's capsule. Outside they were transporting. So same illi saha efferent anta heluvantaha nerve fibers, they will be transporting message from the tissues into central nervous system. Yakandre everything starts from the stimuli, everything starts from the tissues, organs. Okay, so efferent andre exit, they will be transporting messages from the central nervous system back to the tissues, peripheral tissues or organs. Okay, so efferent nerve fibers ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಮೆಸೇಜ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡಿದಾಗ ಟು ದ ಆರ್ಗನ್ಸ್, ಅಟ್ ದ್ಯಾಟ್ ಟೈಮ್ ವಿ ಆರ್ ಏಬಲ್ ಟು ಸಿ ಸಮ್ ಆಕ್ಷನ್. ಈಗಷ್ಟೇ ನಾನು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ? AC ಆನ್ ಇದೆ, ಕೋಲ್ಡ್ ಆಯಿತು ಅಂತ
ಲೈಕ್ ಕೋಲ್ಡ್ ಆಗ್ತಾ ಇದೆ ನನಗೆ ಅಂತ ಹೇಳೋ ಇನ್ಫಾರ್ಮೇಷನ್ ಏನಿದೆ ಅದು ನನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಬಂತು ಕಾಸ್ ಆಫ್ ಎಫರೆಂಟ್ ನರ್ವ್ ಫೈಬರ್ಸ್. ಸೊ ಇಫರೆಂಟ್ ನರ್ವ್ ಫೈಬರ್ಸ್ ಇಂದ cause of efferent nerve fibers, I put on the jacket given by physics wala. Fine. So, okay. So, ಈ peripheral nervous system ಏನಿದೆ, so ಇಲ್ಲಿ, okay. So, peripheral nervous system under, we have seen two types of nerve fibers. So, peripheral nervous system under, we have again two types of nervous system, okay. So, idu about nerve fibers, ignore this arrow. So, this is different thing, this is different thing. So, peripheral nervous system have two types of nerve fibers. So, that we have understood. Hage, this was about nerve fibers, alva. Adre, peripheral nervous system under puna eradu tarada nervous system barutte. That is somatic nervous system and autonomic nervous system. Okay. So, somatic and autonomous nervous system. Under peripheral nervous system, puna eradu tarada nervous system barutte. So, autonomous nervous system andre eno? Simple agi helbekadre, they will be controlling involuntary function. Somatic nervous system, they will be controlling voluntary function. Alva? So, peripheral nervous system, whose function is, transporting messages. Alva? So, from the central nervous system to the tissue to the central nervous system. So, idra under baruvantaha punaha eradu nervous system inde. One is controlling involuntary function. Andre nama control alli iradantaha ಕೆಲವು function ಅನ್ನ control ಮಾಡುವಂತದ್ದು ಯಾವುದು? Autonomous nervous system. ನಾವು ಕಂಟ್ರೋಲ್ ಮಾಡಬಹುದಾದಂತಹ ಫಂಕ್ಷನ್ ಅನ್ನ ಕಂಟ್ರೋಲ್ ಮಾಡುವಂತಹ ನರ್ವಸ್ ಸಿಸ್ಟಮ್ ಯಾವುದು? ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಓಕೆ, ರಿಮೆಂಬರ್ ಇಫರೆಂಟ್ ಎಫರೆಂಟ್ ನರ್ವ್ ಫೈಬರ್ಸ್ ಬೇರೆ. ಇದು ಇಫರೆಂಟ್ ಅಂಡ್ ಎಫರೆಂಟ್ ಏನಿದೆ, ದೇ ಆರ್ ಅಬೌಟ್ ದ ನರ್ವ್ ಫೈಬರ್ಸ್ ಅಂಡ್ ದಿಸ್ ಇಸ್ ಅಬೌಟ್ ದ ಫಂಕ್ಷನಲ್ ಥಿಂಗ್. ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರಲ್ ಟೈಪ್ಸ್, ದಿಸ್ ಇಸ್ ಅಬೌಟ್ ದ ಫಂಕ್ಷನಲ್ ಟೈಪ್ಸ್. ಓಕೆ, ಸೊ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ನ ಮೇನ್ ಫಂಕ್ಷನ್ ಏನು? ಸೊ ದೇ ವಿಲ್ ಬಿ ಟ್ರಾನ್ಸ್ಮಿಟ್ಟಿಂಗ್ ಇಂಪಲ್ಸಸ್. ಇಂಪಲ್ಸಸ್ ಅಂದರೆ ಮೆಸೇಜ್ ಫ್ರಮ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ದ ಸ್ಕೆಲಿಟಲ್ ಮಸಲ್ಸ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಸ್ಕೆಲಿಟಲ್ ಮಸಲ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಫಂಕ್ಷನ್ ಏನಿದೆ, ಸೊ ದಟ್ ದೇ ಆರ್ ಕಂಟ್ರೋಲ್ಡ್ ಬೈ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಸೊ ಸ್ಕೆಲಿಟಲ್ ಮಸಲ್ಸ್ ದೇ ಆರ್ ವಾಲಂಟರಿ ಇನ್ ನೇಚರ್, ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಎನಿಥಿಂಗ್ ರಿಲೇಟೆಡ್ ಟು ಸ್ಕೆಲಿಟಲ್ ಮಸಲ್ಸ್ ಏನಿದೆ, ಸೊ ದೇ ಆರ್ ಬೀಯಿಂಗ್ ದೇ ವಿಲ್ ಬಿ ವಾಲಂಟರಿ. ಸೊ ವೆನ್ ಸೊ ಯಾವಾಗ ಮೆಸೇಜ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಸ್ಕೆಲಿಟಲ್ ಮಸಲ್ಸ್ಗೆ ಬರುತ್ತೋ ಅಂತಹ ಫಂಕ್ಷನ್ ಅನ್ನು ನಾವು ಕಂಟ್ರೋಲ್ ಮಾಡಬಹುದು. ದಟ್ ಈಸ್ ಇನ್ ಅವರ್ ಹ್ಯಾಂಡ್. ಸೊ ದೇ ಆರ್ ಬೀಯಿಂಗ್, ದೇ ವಿಲ್ ಬಿ ಕಮಿಂಗ್ ಅಂಡರ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಓಕೆ, ಎಕ್ಸಾಂಪಲ್, AC ಎಕ್ಸಾಂಪಲ್ ಕೊಡುವ. ನಾವೀಗಷ್ಟೇ ಇಫರೆಂಟ್ ಮತ್ತು ಎಫರೆಂಟ್ ನರ್ವ್ ಫೈಬರ್ಸ್ ಬಗ್ಗೆ ಕಲ್ತಿದ್ವಿ. ಎಕ್ಸಾಂಪಲ್ ನಾನು AC ಆನ್ ಮಾಡುವಾಗ ಏನಾಗುತ್ತೆ ಅಂತ ಅದರ ಬಗ್ಗೆ ಹೇಳಿದ್ದೇನೆ. ಓಕೆ, ಅದರ ಬಗ್ಗೆ ಹೇಳಿದ್ದೆ. ಸೊ ಈ ಇಫರೆಂಟ್ ನರ್ವ್ ಫೈಬರ್ಸ್ ಏನಿದೆ, ದೇರ್ ಫಂಕ್ಷನ್ ಗೊತ್ತು ನಿಮಗೆ. ದೇ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಸೆಂಟ್ರಲ್ ಮೆಸೇಜ್ ಫ್ರಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ಪೆರಿಫೆರಲ್ ಪಾರ್ಟ್ಸ್. ಓಕೆ, ಸೊ ಈ ಇಫರೆಂಟ್ ನರ್ವ್ ಫೈಬರ್ಸ್ ವೆನ್ ದೇ ಆರ್ ಟ್ರಾನ್ಸ್ಪೋರ್ಟಿಂಗ್ ಮೆಸೇಜ್ to the peripheral part, so if it is skeletal muscles, then that come under somatic nervous system. Okay, so adike illi actually arrow koಟ್ಟಿರುವಂತದ್ದು. Okay, so idu nanna control ಅಲ್ಲಿ ಇದೆ. So AC ಆನ್ ಇದೆ, ನಾನು ನನ್ನ skeletal muscles ಅನ್ನ ಯೂಸ್ ಮಾಡಿಕೊಂಡು ಬೇರೆ ರೂಮಿಗೆ ಹೋಗಿ ಜಾಕೆಟ್ ಹಾಕಿದೆ. ಸೊ ದಿಸ್ ಇಸ್ ಇನ್ ಮೈ ಕಂಟ್ರೋಲ್. ಓಕೆ, ಆಟೋನಮಸ್ ನರ್ವಸ್ ಸಿಸ್ಟಮ್ ಬಗ್ಗೆ ನೋಡುವ. Autonomous nervous system ಏನಿದೆ, they will be transporting the message, that is impulses, from the central nervous system to involuntary organs. AC ಇಂದಾಗಿ ನನ್ನ ಆರ್ಗನ್ಸಿಗೆ ಎಫೆಕ್ಟ್ ಆದರೆ, ಇಂಟರ್ನಲ್ ಆರ್ಗನ್ಸ್, ನನ್ನ ಲಂಗ್ಸಿಗೆ ಎಫೆಕ್ಟ್ ಆದರೆ, ನನಗೆ ಶೀತ ಎಲ್ಲ ಆಗೋದು, ನಮಗೆ ಶೀತ ಆಗುತ್ತಲ್ಲ AC ಆನ್ ಮಾಡಿ, ಜಾಸ್ತಿ AC ಇದ್ರೆ ನಮಗೆ ಶೀತ ಆಗುವಂಥದ್ದು ಏನಿದೆ, ಸೊ ದಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಬಿಕಾಸ್ cause of the stimuli, my central nervous system transported some message to the lungs. So adrinda nange sheet aitu.
So that was not in my control. So those will come under autonomic nervous system. So when the message is being transported from central nervous system to the involuntary organs, like digestive system organs irbohudu athava heart, so idella involuntary alva. So when the message is being transported from the central nervous system to the involuntary organs and smooth muscles, so that type of nervous system will be coming under autonomous or autonomic nervous system. Adre, if the message is being transported from the central nervous system to my voluntary organs, then it comes under somatic nervous system. I repeat, example, AC on ಮಾಡಿ AC ಜಾಸ್ತಿ ಆಗಿರೋ ಕಾರಣ, ಲೈಕ್ ಮೈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಗಾಟ್ ದ ಮೆಸೇಜ್ AC ಜಾಸ್ತಿ ಆಗಿದೆ, ಲೈಕ್ ಟೆಂಪರೇಚರ್ ತುಂಬ ಕಮ್ಮಿ ಇದೆ ಅರೌಂಡ್ ಯು. ಸೊ ಈ ಮೆಸೇಜ್ ಏನಿದೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ, ಸೊ ಈ ಮೆಸೇಜ್ ಸ್ಕೆಲೆಟಲ್ ಸಿಸ್ಟಮಿಗೆ ಹೋಗಿ, ಸ್ಕೆಲೆಟಲ್ ಸಿಸ್ಟಮಿಗೆ ಹೋದ ಕೂಡಲೇ ದಟ್ ಇಸ್ ವಾಲಂಟರಿ. ಸೊ ಈ ಸ್ಕೆಲೆಟಲ್ ಸಿಸ್ಟಮಿಗೆ ಹೋಗೋ ಕಾರಣನೇ ಐ ಆಮ್ ಏಬಲ್ ಟು ವಾಕ್ ಆ್ಯಂಡ್ ಗೋ ಟು ಅದರ್ ರೂಮ್ ಆ್ಯಂಡ್ ಕಲೆಕ್ಟ್ ದ ಕೋಟ್. ಆದರೆ ಇದೇ ಮೆಸೇಜ್ ನನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ ನನ್ನ ಲಂಗ್ಸಿಗೆ ಹೋಯಿತು, ನನ್ನ ಇಂಟರ್ನಲ್ ಆರ್ಗನ್ಸಿಗೆ ಹೋಯಿತು ಅಂತಾದರೆ ಇಟ್ ವಾಸ್ ನಾಟ್ ಇನ್ ಮೈ ಕಂಟ್ರೋಲ್ ಅಲ್ವಾ. ಸೊ ಇದು ಬರುವಂಥದ್ದು ಆಟೋನಮಸ್ ನರ್ವಸ್ ಸಿಸ್ಟಮಿಂದ. ಸರಿ, ಇನ್ನು ನಾವು ಆಟೋನಮಸ್ ನರ್ವಸ್ ಸಿಸ್ಟಮಲ್ಲಿ 2 ಟೈಪ್ಸನ್ನು ನೋಡುವ. ನಿಮ್ಮ NCERTಯಲ್ಲಿ ಡೀಟೇಲ್ ಆಗಿ ಕೊಡಲಿಲ್ಲ ಅಬೌಟ್ ಆಟೋನಮಸ್ ನರ್ವಸ್ ಸಿಸ್ಟಮ್ ಅಥವಾ ಅಬೌಟ್ ದ ಟೈಪ್ಸ್ ಆಫ್ ಆಟೋನಮಸ್ ನರ್ವಸ್ ಸಿಸ್ಟಮ್. ಆದರೆ ಬೇರೆ ಚಾಪ್ಟ್ರಲ್ಲಿ, ಅಂದರೆ ಪ್ರೀವಿಯಸ್ ಚಾಪ್ಟ್ರಲ್ಲಿ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಗ್ಗೆ ಚೂರು ಪಾರು ಕೊಟ್ಟಿದ್ದಾರೆ. ಸೊ ಅದಕ್ಕೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಟೈಪ್ಸ್ ಆಫ್ ಆಟೋನಮಸ್ ನರ್ವಸ್ ಸಿಸ್ಟಮ್ ಪ್ರಾಪರ್ಲಿ. ಸೊ ಆಟೋನಮಸ್ ನರ್ವಸ್ ಸಿಸ್ಟಮ್, ದಟ್ ಈಸ್ ಇನ್ವಾಲಂಟರಿ ಟ್ರಾನ್ಸ್ಪೋರ್ಟ್ ಆಫ್ ಮೆಸೇಜ್ ಫ್ರಮ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟು ಪೆರಿಫೆರಲ್ ಆರ್ಗನ್ಸ್ ಆ್ಯಂಡ್ ಸ್ಟ್ರಕ್ಚರ್ ಏನಿದೆ, ಸೊ ದೇ ಆರ್ ಬೀಯಿಂಗ್ ಡಿವೈಡೆಡ್ ಇಂಟು 2 ಟೈಪ್ಸ್. ಓಕೆ, ಆ ನರ್ವಸ್ ಸಿಸ್ಟಮ್ ಏನಿದೆ ದೇ ಆರ್ ಬೀಯಿಂಗ್ ಡಿವೈಡೆಡ್ ಇಂಟು 2 ಟೈಪ್ಸ್. ಅದೇನಪ್ಪ 2 ಟೈಪ್ಸ್? ಒನ್ ಇಸ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ವಿಚ್ ಇಸ್ ಮೇಡ್ ಅಪ್ ಆಫ್ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್. ಇಲ್ಲಿ ದೇ ಆರ್ ಮೇಡ್ ಅಪ್ ಆಫ್ ಸಿಂಪಥೆಟಿಕ್ ನರ್ವ್ಸ್. ಓಕೆ, ಸರಿ, ಇದೆಲ್ಲ ಇನ್ವಾಲಂಟರಿ. ಯಾ ವಿ ನೋ, ಬಿಕಾಸ್ ದೇ ಆಲ್ ಕಮ್ ಅಂಡರ್ ಆಟೋನಮಸ್ ನರ್ವಸ್ ಸಿಸ್ಟಮ್ ಅಲ್ವಾ. ಸೊ ನಾವೆಲ್ಲಿಂದ ಸ್ಟಾರ್ಟ್ ಮಾಡುವ? ಸಿಂಪಥೆಟಿಕ್ ನರ್ವ್ಸಿಂದ ಸ್ಟಾರ್ಟ್ ಮಾಡುವ. ಸೊ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ, ಎಸ್, ದೇ ಆರ್ ನಾಟ್ ಇನ್ ಅವರ್ ಕಂಟ್ರೋಲ್, ದೇ ಆರ್ ಇನ್ವಾಲಂಟರಿ ಅಲ್ವಾ. ದೇ ಆರ್ ನಾಟ್ ಇನ್ ಅವರ್ ಕಂಟ್ರೋಲ್, ಸೊ ದೇ ಆರ್ ಇನ್ವಾಲಂಟರಿ. ಆಟೋನಮಸ್ ನರ್ವಸ್ ಸಿಸ್ಟಮ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್, ದೇ ಆರ್ ಇನ್ವಾಲಂಟರಿ ಅಲ್ವಾ. ಸೊ ದೇ ಆರ್ ಆಲ್ಸೋ ಇನ್ವಾಲಂಟರಿ. ಸೊ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂಡರ್ ಬರುವಂತಹ ನರ್ವ್ಸ್ ಎಲ್ಲ ಏನಿದೆ, ಸೊ ದೇ ಆರ್ ಇನ್ವಾಲ್ವ್ಡ್ ಡ್ಯೂರಿಂಗ್ ಆಕ್ಷನ್ ಆ್ಯಂಡ್ ಸ್ಟ್ರೆಸ್. ಸೊ ಫೈಟ್ ಮತ್ತು ಫ್ಲೈಟ್ ಅಂತ ಹೇಳೋ ರೆಸ್ಪಾನ್ಸ್, ಅಂದರೆ ನಮ್ಮ ಬಾಡಿ ಯಾವಾಗ ಸ್ಟ್ರೆಸ್ಸಲ್ಲಿ ಬರುತ್ತೆ, ನಮ್ಮ ಬಾಡಿಗೆ ಯಾವಾಗ ಸ್ಟ್ರೆಸ್ ಬರುತ್ತೆ, ಯಾವಾಗ ಟೆನ್ಷನ್ ಬರುತ್ತೆ ನಮ್ಮ ಬಾಡಿಗೆ, ಸೊ ಆ ಟೈಮಲ್ಲಿ ಆಕ್ಟಿವೇಟ್ ಆಗುವಂತಹ ನರ್ವ್ಸ್ ಯಾವುದು ಅಂದರೆ ಸಿಂಪಥೆಟಿಕ್ ನರ್ವ್ಸ್. ಓಕೆ, ಸೊ ಈ ಸಿಂಪಥೆಟಿಕ್ ನರ್ವ್ಸ್ ಸುಮ್ಮನೆ ಆಕ್ಟ್ ಆಗೋದಿಲ್ಲ, ಸುಮ್ಮನೆ ದೇ ವೋಂಟ್ ಬಿ ಸ್ಟಿಮ್ಯುಲೇಟಿಂಗ್ ಆರ್ ಎಕ್ಸೈಟೆಡ್. ಓಕೆ, ಸೊ ಹಾರ್ಮೋನ್ಸಿಂದ ಎಡ್ರಿನಾಲಿನ್, ನಾರ್ ಎಡ್ರಿನಾಲಿನ್ ಮತ್ತು ಎಡ್ರಿನಾಲಿನ್ ಅಂತ ಹೇಳೋ ಹಾರ್ಮೋನ್ಸ್ ಏನಿದೆ, ಎಡ್ರಿನಾಲಿನ್, ನಾರ್ ಎಡ್ರಿನಾಲಿನ್ ಅಂತ ಹೇಳೋ ಎಡ್ರಿನಲ್ ಗ್ಲ್ಯಾಂಡಿನ ಹಾರ್ಮೋನ್ಸ್. ಎಡ್ರಿನಲ್ ಗ್ಲ್ಯಾಂಡ್ ಅಂದರೆ ಟ್ರಯಾಂಗ್ಯುಲರ್ ಶೇಪ್ಡ್ ಆರ್ಗನ್ ಪ್ರೆಸೆಂಟ್ ಆನ್ ದ ಕಿಡ್ನಿ. ಓಕೆ, ಆ ಆರ್ಗನಲ್ಲಿ ಎಗೇನ್ ದೆರ್ ಆರ್ ಕಾರ್ಟೆಕ್ಸ್ ಆ್ಯಂಡ್ ಮೆಡ್ಯುಲಾ ಅಂತ ಹೇಳೋ 2 ಪಾರ್ಟ್ಸ್ ಇದೆ. ಸೊ ಮೆಡ್ಯುಲಾ ಆಫ್ ದ ಎಡ್ರಿನಲ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಎಡ್ರಿನಾಲಿನ್, ನಾರ್ ಎಡ್ರಿನಾಲಿನ್. ಓಕೆ, ಸೊ ಈ ಹಾರ್ಮೋನ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ in more quantity when we are in stress. That will be stimulating our sympathetic nervous system. A very good example. ನಾನು ಸುಮ್ಮನೆ ಒಂದು ನನ್ನ ಮನೆಯಿಂದ ನಾನು ಬೇರೆ ಯಾವುದೋ ಏನು ಹತ್ರ
ವೆಜಿಟೇಬಲ್ಸ್ ತಗೊಳ್ಳಿಕ್ಕೆ ಅಂತ ಏನೋ ಶಾಪಿಗೆ ಹೊರಟೆ ಅಂತ ತಿಳ್ಕೊಳ್ಳಿ. ಆಗ ಒಂದು ಹುಚ್ಚನಾಯಿ ನನ್ನನ್ನು ಓಡಿಸ್ಕೊಂಡು ಬರ್ತಾ ಇದೆ. ಸೊ ಈ ಟೈಮಲ್ಲಿ ನಾನು ಎಷ್ಟು ಊಟ ಮಾಡಿದ್ದೇನೆ, ಎಷ್ಟು ಬ್ರೇಕ್ಫಾಸ್ಟ್ ಮಾಡಿದ್ದೇನೆ, ನನ್ನಲ್ಲಿ ಎಷ್ಟು ಎನರ್ಜಿ ಇದೆ, ನಂಗೆ ಏನು ಡಿಸೀಸ್ ಇದೆ, ಇದೇನು ನನ್ನ ಬಾಡಿ ನೋಡೋದಿಲ್ಲ. ನಾಯಿ ನನ್ನನ್ನು ಓಡಿಸ್ತಾ ಬರೋವಾಗ ಐ ವಿಲ್ ಬಿ ಸಿಂಪ್ಲಿ ರನ್ನಿಂಗ್ ಲೈಕ್ ಅ PT ಉಷಾ. ಓಕೆ, ಸೊ ಫಾರ್ ದಿಸ್ ಪರ್ಟಿಕ್ಯುಲರ್ ಆಕ್ಷನ್ ಯಾವ ಪಾರ್ಟ್ ಆಫ್ ಮೈ ಬಾಡಿ ಈಸ್ ಆಕ್ಚುಲಿ ಹೆಲ್ಪಿಂಗ್? ದಟ್ ಇಸ್ ಮೈ ಎಡ್ರಿನಾಲಿನ್ ಆರ್ ಎಡ್ರಿನಾನಿಲ್. ಫಸ್ಟ್ ನಾನು ನಾಯಿಯನ್ನು ನೋಡಿದ ಕೂಡಲೇ ಓ ಹುಚ್ಚ ನಾಯಿ ಬಂತು ನಂಗೆ ಓಡಬೇಕು ಅಂತ ಹೇಳೋ ಮೆಸೇಜನ್ನು ಯಾರು ಕೊಡುವಂಥದ್ದು? ದಟ್ ಇಸ್ ಎಡ್ರಿನಾಲಿನ್ ನಾರ್ ಎಡ್ರಿನಾಲಿನ್. ಸೊ ಈ ಹಾರ್ಮೋನ್ ಸಡನ್ ಆಗಿ ನನ್ನ ಬಾಡಿಯಲ್ಲಿ ಇನ್ಕ್ರೀಸ್ ಆಗುತ್ತೆ. ದ್ಯಾಟ್ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ಮೈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೊ ಈ ಟೈಮಲ್ಲಿ ನನ್ನ ಡೈಜೆಷನ್ಗೆಲ್ಲ ಸ್ಟಾಪ್ ಆಗುತ್ತೆ. ಓಕೆ, ನನ್ನ ಬಾಡಿಗೆ ಜಾಸ್ತಿ ಎನರ್ಜಿ ಕೊಡ್ಲಿಕ್ಕೋಸ್ಕರ ಜಾಸ್ತಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. ಗ್ಲೈಕೋಜನ್ ವಿಲ್ ಬಿ ಬ್ರೋಕನ್ ಡೌನ್ ಟು ಪ್ರೊಡ್ಯೂಸ್ ಗ್ಲೂಕೋಸ್. ಎಡ್ರಿನಾಲಿನ್ ಪ್ರೊಡ್ಯೂಸ್ ಆಗುತ್ತೆ ಜಾಸ್ತಿ ಅಮೌಂಟಲ್ಲಿ. ಓಕೆ, ನನಗೆ ಯೂರಿನೇಷನ್ ಬರ್ತಾ ಇದೆಯಾ ಇಲ್ವಾ ಏನು ನೋಡೋದಿಲ್ಲ ಬಾಡಿ. ಇಟ್ ವಿಲ್ ಬಿ ಸಿಂಪ್ಲಿ ಇನ್ಹಿಬಿಟಿಂಗ್ ದ ಬ್ಲಾಡರ್ ಕಾಂಟ್ರಾಕ್ಷನ್, ಇನ್ಹಿಬಿಟಿಂಗ್ ಸಲೈವಾ ಫ್ಲೋ. ಇಟ್ ವಿಲ್ ಇನ್ಕ್ರೀಸ್ ಮೈ ಹಾರ್ಟ್ ರೇಟ್. ಯಾಕಂದರೆ ಮೇನ್ ಇಂಟೆನ್ಷನ್ ಏನು ಈ ಟೈಮಲ್ಲಿ ನನ್ನ ಬಾಡಿದು? ವಿಂಧ್ಯ ಓಡು, ಇಲ್ಲಾಂದರೆ ನಾಯಿ ಬಂದು ಕಚ್ಬಿಡುತ್ತೆ, ಓಡು. ಸೊ ಓಡ್ಲಿಕ್ಕೆ ಏನೆಲ್ಲ ಬೇಕು? ಎನರ್ಜಿ ಬೇಕು. ಸೊ ಗ್ಲೈಕೋಜನ್ ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಆಗೋದ್ರಿಂದ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಬ್ಲಡ್ ಫ್ಲೋ ಜಾಸ್ತಿ ಅಂದರೆ ಏನು ಆಕ್ಸಿಜನ್ ಏನು ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿದೆ ಅದನ್ನು ಎಲ್ಲ ಬಾಡಿ ಪಾರ್ಟ್ಸಿಗೆ ಕೊಡಲಿಕ್ಕೆ ಆಕ್ಸಿಜನ್ ಫ್ಲೋ ಹೆಲ್ಪ್ ಮಾಡುವಂಥದ್ದು. ಸೊ ಅದಕ್ಕೆ ಆಕ್ಸಿಜನ್ ಫ್ಲೋ ರೇಟ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಏಬಲ್ ಟು ಸಿ ಡ್ಯೂರಿಂಗ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಶನ್. ಓಕೆ, ಸರಿ. ಈ ಹುಚ್ಚನಾಯಿ ಏನು ಟರ್ನ್ ತಗೊಂಡು ಬೇರೆ ಕಡೆ ಹೋಯ್ತು. ಸೊ ಐ ಹ್ಯಾವ್ ಸ್ಟಾಪ್ಡ್ ಮೈ ಸೆಲ್ಫ್ ರನ್ನಿಂಗ್. ಅಬ್ಬಾ ಪುಣ್ಯ ಅಂತ. ಓಕೆ, ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಗೋಯಿಂಗ್ ಬ್ಯಾಕ್ ಟು ಮೈ ಹೋಮ್. ವೆಜಿಟೇಬಲ್ಸ್ ಬೇಡ, ಏನು ಬೇಡ, ಐ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ಹೋಮ್ ಅಂತ. ಸೊ ಆ ಟೈಮಲ್ಲಿ ಏನಾಗುವಂಥದ್ದು ನನ್ನ ಬಾಡಿಯಲ್ಲಿ? ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಶನ್, ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ಕನ್ಸರ್ವಿಂಗ್. ಇವುಗಳ ಇಂಟೆನ್ಷನ್ ಏನು? ಕನ್ಸರ್ವಿಂಗ್ ಎನರ್ಜಿ. ದೇ ವಿಲ್ ಹೆಲ್ಪ್ ಇನ್ ಕಾಮಿಂಗ್ ಡೌನ್ ಮೈ ಬಾಡಿ. ಓಕೆ, ಸೊ ಬಾಡಿ ಕಾಮ್ ಆಗಿದೆ ಅಂತ ಆಗುವಾಗ ವಿ ಆರ್ ಏಬಲ್ ಟು ಫೀಲ್ ಹಂಗ್ರಿ. ವಿ ವಿಲ್ ಗೆಟ್ ಯುರಿನೇಷನ್ ವೆನ್ ದ ಬ್ಲಾಡರ್ ಇಸ್ ಫುಲ್ ಅಲ್ವಾ. ಸೊ ಈ ಟೈಮಲ್ಲಿ ವಿ ಆರ್ ಏಬಲ್ ಟು ಸಿ ಸ್ಟಿಮ್ಯುಲೇಷನ್ ಆಫ್ ಸಲೈವಾ ಫ್ಲೋ, ಕನ್ಸ್ಟ್ರಿಕ್ಷನ್ ಆಫ್ ದ ಪ್ಯೂಪಿಲ್ಸ್. ಇಲ್ಲಿ ಡೈಲೇಷನ್ ಆಫ್ ದ ಪ್ಯೂಪಿಲ್. ಓ ನಾಯಿ ಬಂತು, ಇಲ್ಲಿ ಕನ್ಸ್ಟ್ರಿಕ್ಷನ್ ಆಫ್ ದ ಪ್ಯೂಪಿಲ್. ಸ್ಲೋ ಹಾರ್ಟ್ ರೇಟ್. ಸ್ಲೋ ಅಂದರೆ ತುಂಬ ಸ್ಲೋ ಅಲ್ಲ, ಸ್ಲೋ ಹಾರ್ಟ್ ರೇಟ್. ಇಟ್ ವಿಲ್ ಸ್ಲೋಸ್ ದ ಹಾರ್ಟ್ ರೇಟ್. ಕನ್ಸ್ಟ್ರಿಕ್ಷನ್ ಆಫ್ ಬ್ರಾಂಕೈ, ಸ್ಟಿಮ್ಯುಲೇಷನ್ ಆಫ್ ದ ಸ್ಟೊಮಕ್ ಪ್ಯಾಂಕ್ರಿಯಾಸ್, ಅಂದರೆ ಹಂಗರ್ ಎಲ್ಲ ಆಗಬಹುದು ಅಂತ. ಕಾಂಟ್ರಾಕ್ಷನ್ ಆಫ್ ದ ಬ್ಲಾಡರ್. ಸೊ ಇಫ್ ದ ಬ್ಲಾಡರ್ ಕಾಂಟ್ರಾಕ್ಟ್, ಯೂರಿನೇಷನ್ ಆಗೋ ಚಾನ್ಸಸ್ ಇರುತ್ತೆ ವೆನ್ ಎವರ್ ದ ಬ್ಲಾಡರ್ ಇಸ್ ಫುಲ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಆರ್ ಏಬಲ್ ಟು ಸಿ. ಇದು ನನ್ನ ಕಂಟ್ರೋಲ್ ಇಲ್ಲ, ಇದು ಎರಡು ನನ್ನ ಕಂಟ್ರೋಲಲ್ಲಿಲ್ಲ. ಐ ಕಾಂಟ್ ಕಂಟ್ರೋಲ್ ಮೈ ಹಂಗರ್, ಐ ಕಾಂಟ್ ಕಂಟ್ರೋಲ್ ಕಂಪ್ಲೀಟ್ಲಿ ಮೈ ಯೂರಿನೇಷನ್, ಐ ಕಾಂಟ್ ಕಂಟ್ರೋಲ್ ಮೈ ಪ್ಯೂಪಿಲ್ ಡೈಲೇಷನ್, ಕನ್ಸ್ಟ್ರಿಕ್ಷನ್. ಸೊ ಎರಡೂ ನನ್ನ ಕೈಯಲ್ಲಿಲ್ಲ. ದಟ್ ಈಸ್ ವೈ ವಿ ಕೀಪ್ ದಿಸ್ ಅಂಡರ್ ಆಟೋನಮಸ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಒನ್ ವಿಲ್ ಬಿ ಹೆಲ್ಪಿಂಗ್ ಇನ್ ರೆಸ್ಟ್ ಆ್ಯಂಡ್ ಡೈಜೆಸ್ಟ್, another will be helping in fight and flight response. So this is about the types of autonomous nervous system, that is sympathetic and parasympathetic nervous system. Okay, so illige autonomous nervous system ಆಯಿತು. ನಿಮಗೆಲ್ಲ ಒಂದು ಡೌಟ್ ಇರ್ಬೋದು, ಮ್ಯಾಮ್ ಇದು ಯಾಕೆ ಹೆಸರು ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಆಟೋನಾಮಸ್ ನರ್ವಸ್ ಸಿಸ್ಟಮ್, ಈ ಹೆಸರು ಯಾಕೆ ಈ ಥರ? ಎಫರೆಂಟ್ ಆ್ಯಂಡ್ ಡಿಫರೆಂಟ್ ಗೊತ್ತಾಯಿತು. A for apple, E for exit. ಆಪಲ್ ಎಕ್ಸಿಟ್. ಎ ಅಂದರೆ ಫಸ್ಟ್ ಯಾವತ್ತು, ಇಲ್ಲಿ ಇ ಅಂದರೆ ಲಾಸ್ಟ್, ಎಕ್ಸಿಟ್. ಸೊಮ್ಯಾಟಿಕ್ ಮತ್ತು ಆಟೋನಮಸ್ ಅರ್ಥ ಮಾಡ್ಕೊಳ್ವಾ, ಯಾಕೆ ಈ ವರ್ಡ್ ಯಾಕೆ ಕೊಟ್ಟಿದ್ದಾರೆ ಇಲ್ಲಿ ಅಂತ. ಆಟೋನಮಸ್ ಕಾಲೇಜ್ ಬಗ್ಗೆ ಕೇಳಿರ್ಬೋದು. ಆಟೋನಮಸ್ ಅಂದರೆ ದೇ ಆರ್ ಆನ್ ದೇರ್ ಓನ್. ಆಟೋನಮಸ್ ಕಾಲೇಜ್ನ ಅವರಿಗೆ ಅವ್ರದ್ದೇ ಟೈಮ್ ಟೇಬಲ್, ಅವರದ್ದೇ ಎಕ್ಸಾಮ್ ಡೇಟ್, ಅವರದ್ದೇ ಸಿಲೆಬಸ್, ಆ ಥರ. ಓಕೆ, ಹೆಚ್ಚಿನ ಆಟೋನಮಸ್ ಕಾಲೇಜಸಲ್ಲಿ ಆಟೋನಾಮಿ ಅಂದರೆ ಅದೇ ಸೆಲ್ಫ್. ಓಕೆ, ಇಲ್ಲಿ ಆಟೋನಮಸ್ ನರ್ವಸ್ ಸಿಸ್ಟಮ್ ಅಂದರೆ ಈ ನರ್ವಸ್ ಸಿಸ್ಟಮ್ ಅವುಗಳದ್ದೇ ಏನೋ ಮಾಡ್ತಾ ಇರೋವಂಥದ್ದು, ನಾವೇನು ಮಾಡೋ ಹಾಗಿಲ್ಲ.
ಆಟೋನಮಸ್ ಆರ್ಗನ್ಸ್ ಏನಿದೆ ನಮ್ಮ ಬಾಡಿಯಲ್ಲಿ, ದಟ್ ಇಸ್ ಡೈಜೆಸ್ಟಿವ್ ಸಿಸ್ಟಮ್, ಇದೆಲ್ಲ ಆಟೋನಮಿ ಆಗಿ ಕಂಟ್ರೋಲ್ ಮಾಡುವಂಥದ್ದು. ಅಂದರೆ ನಮ್ಮ ಕೈಯಲ್ಲಿಲ್ಲ, ನಮಗೆ ಬೇಕಾದ ಹಾಗೆ ನನಗೆ ಬೇಕಾದಾಗೆ ನಾನು ಚೇಂಜ್ ಮಾಡೋ ಹಾಗಿಲ್ಲ. ಓಕೆ, ದೇ ಆರ್ ಇನ್ವಾಲಂಟರಿ, ನನ್ನ ಕೈಯಲ್ಲಿಲ್ಲ. ಆದರೆ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್, ಸೋಮಾ ಅಂದ್ರೇನು? ಬಾಡಿ. ಓಕೆ, ಸೊ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಇಟ್ಸ್ ಅಂಡರ್ ಮೈ ಕಂಟ್ರೋಲ್. ಸೋಮಾ ಅಂದರೆ ಬಾಡಿ. ಬಾಡಿ ಚೇಂಜಸ್ ಪೋಸ್ಚರ್ ಎಲ್ಲ ನಾವು ಮಾಡ್ಬೋದಲ್ವಾ. ಸೊ ಸೊಮ್ಯಾಟಿಕ್ ಬಾಡಿಯಲ್ಲಿರುವಂತಹ ಜಾಸ್ತಿ ಮಸಲ್ಸ್ ಯಾವುದು? ಸ್ಕೆಲೆಟಲ್ ಮಸಲ್ಸ್ ಅಲ್ವಾ. ಸೊ ದಟ್ ಈಸ್ ಹೌ ಯು ಕ್ಯಾನ್ ರಿಲೇಟ್. ಓಕೆ, ಲಾಸ್ಟ್ ಟೈಪ್ ಆಫ್ ನರ್ವಸ್ ಸಿಸ್ಟಮ್ ಏನು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಂದರೆ ವಿಸರಲ್ ನರ್ವಸ್ ಸಿಸ್ಟಮ್. ವಿಸೆರಾ ಅಂದರೆ ಹಾಲೋ ಆರ್ಗನ್ಸ್. ನಮ್ಮ ಡೈಜೆಸ್ಟಿವ್ ಆರ್ಗನ್ಸ್ ನೀವು ನೋಡಬಹುದು, ಅಲಿಮೆಂಟರಿ ಕೆನಲ್, ಸ್ಟಮಕ್, ಇಂಟೆಸ್ಟೈನ್, ಇವುಗಳೆಲ್ಲ ಹಾಲೋ ಒಳಗಡೆ ಕ್ಯಾವಿಟಿ ಇರುವಂಥದ್ದು ಅಲ್ವಾ, ಟೊಳ್ಳು ಒಳಗಡೆ ಅಲ್ವಾ. ಸೊ ವಿಸೆರಾ ಅಂದ್ರೇನು? ಆರ್ಗನ್ಸ್ ವಿಚ್ ಹ್ಯಾವ್ ಗಾಟ್ ಕ್ಯಾವಿಟೀಸ್. ಸೊ ನಮ್ಮ ಈ ಇಂಟರ್ನಲ್ ಆರ್ಗನ್ಸ್ ಏನಿದೆ ಡೈಜೆಸ್ಟಿವ್ ಸಿಸ್ಟಮ್, ಇದೆಲ್ಲ ವಿಸರಲ್ ಆರ್ಗನ್ಸ್ ಆಗಿರುವಂಥದ್ದು, ಬಿಕಾಸ್ ಹ್ಯಾವ್ ಗಾಟ್ ಕ್ಯಾವಿಟೀಸ್. ಸೊ ಏನು ವಿಸರಲ್ ನರ್ವಸ್ ಸಿಸ್ಟಮ್ ಅಂದರೆ ಪಾರ್ಟ್ ಆಫ್ ದ ಪೆರಿಫೆರಲ್ ನರ್ವಸ್ ಸಿಸ್ಟಮ್ that comprises the whole complex of nerves, fibers, ganglia. Yes, we also have got ganglia, plexus, by which impulses will be traveling from the central nervous system to the viscera, and from the viscera to the ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಇದಕ್ಕೆ ಹೇಳುವಂಥದ್ದು ವಿಸರಲ್ ನರ್ವಸ್ ಸಿಸ್ಟಮ್. ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ವಿಸರಲ್ ನರ್ವಸ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ they are more concerned to the visceral organs. So ಏನೇ ನರ್ವ್ ಇಂಪಲ್ಸ್ ಟ್ರಾನ್ಸ್ಪೋರ್ಟ್ ಆಗಬೇಕು ವಿಸರಲ್ ಆರ್ಗನ್ಸ್ ಇಂದ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ವಿಸರಲ್ ಆರ್ಗನ್ಸ್ಗೆ ಅಂದರೆ ದೇ ಆರ್ ಬೀನ್ ಡನ್ ಬೈ ವಿಸರಲ್ ನರ್ವಸ್ ಸಿಸ್ಟಮ್. ಡೆಫಿನೆಟ್ಲಿ ಇವುಗಳು ಇನ್ವಾಲಂಟರಿ. ನನ್ನ ಡೈಜೆಸ್ಟಿವ್ ಸಿಸ್ಟಮನ್ನು ನಾನು ಕಂಟ್ರೋಲ್ ಮಾಡೋ ಹಾಗಿಲ್ಲ. ಹೇ ನನ್ನ ಸ್ಟಮಕ್ ಡೈಜೆಸ್ಟ್ ಮೈ ಪಿಜ್ಜಾ, ಐ ಕಾಂಟ್ ಟೆಲ್ ದ್ಯಾಟ್. ಓಕೆ, ಅವುಗಳಿಗೆ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಐ ವಿಲ್ ಗೆಟ್ ಎಸಿಡಿಟಿ. ಓಕೆ, so that is about visceral nervous system. Okay, ಇಲ್ಲಿಗೆ ನಮ್ಮ ಹ್ಯೂಮನ್ ನರ್ವಸ್ ಸಿಸ್ಟಮ್, ಹ್ಯೂಮನ್ ನ್ಯೂರಲ್ ಸಿಸ್ಟಮ್ ಸಮಾಪ್ತಿ ಆಯಿತು. ಸೊ ಹ್ಯೂಮನ್ ನರ್ವಸ್ ಸಿಸ್ಟಮ್ನ ಒಂದು ಸ್ಪೆಷಲೈಸ್ಡ್ ಸೆಲ್ ಬಗ್ಗೆ ಅರ್ಥ ಮಾಡ್ಕೊಳ್ಳುವ. ದಟ್ ಇಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಕಾಲ್ಡ್ ಆಸ್ ನ್ಯೂರಾನ್. ಓಕೆ, ನಿಮಗೊಂದು ಡೌಟ್ ಬರ್ಬೋದು ಲೋವರ್ ಕ್ಲಾಸಿಂದಾನೆ, ಮ್ಯಾಮ್ ನಮ್ಮ ನರ್ವಸ್ ಸಿಸ್ಟಮಲ್ಲಿ ಇರುವಂತಹ ಸೆಲ್ ಇಸ್ ಇಟ್ ಓನ್ಲಿ ನ್ಯೂರಾನ್ಸ್? ಹೌದಾ, ನಮ್ಮ ನರ್ವಸ್ ಸಿಸ್ಟಮಲ್ಲಿ ಬರೀ ನ್ಯೂರಾನ್ಸೇ ಇರುವಂಥದ್ದಾ? ಈ ನರ್ವ್ ಫೈಬರ್ಸ್ ಅಂದ್ರೇನು? ನರ್ವ್ ಫೈಬರ್ಸ್ ಅಂದರೆ ದೇ ಆರ್ ನಥಿಂಗ್ ಬಟ್ ಎಲಾಂಗೇಟೆಡ್ ನ್ಯೂರಾನ್ಸ್ ಓನ್ಲಿ. ಓಕೆ, ಫೈಬರ್ಸ್ ಆಫ್ ನ್ಯೂರಾನ್ಸ್. ಓಕೆ, ಸೊ ಇಫ್ ಐ ಸಿ ವಾಟ್ ಆರ್ ದ ಡಿಫರೆಂಟ್ ಸೆಲ್ಸ್ ಐ ಹ್ಯಾವ್ ಇನ್ ಮೈ ನರ್ವಸ್ ಸಿಸ್ಟಮ್, so yes, one type of cell is neuron, another type of cell is ganglia. So types of cells in nervous system is ಯಾವುದು? ಒಂದು ನ್ಯೂರಾನ್, which we will be studying very much detail, and another one is glial cells. ಗ್ಯಾಂಗ್ಲಿಯಾ ಅಂತ ಹೇಳಲಿಲ್ಲ ಅಲ್ಲ, ಬೈ ಮಿಸ್ಟೇಕ್, ಇಟ್ಸ್ ನಾಟ್ ಗ್ಯಾಂಗ್ಲಿಯಾ, ಇಟ್ ಇಸ್ ಗ್ಲೈಯಲ್ ಸೆಲ್ಸ್. ಓಕೆ, ಸೊ ನಮ್ಮಲ್ಲಿ ನರ್ವಸ್ ಸಿಸ್ಟಮಲ್ಲಿ ಎರಡು ಥರದ ಸೆಲ್ಸ್ ಇರುವಂಥದ್ದು, ಒಂದು ನ್ಯೂರಾನ್ಸ್, ಇನ್ನೊಂದು ಗ್ಲೈಯಲ್ ಸೆಲ್ಸ್. ನ್ಯೂರಾನ್ ಅಂದ್ರೇನು? ನ್ಯೂರಾನ್ ಇಸ್ ದ ಸೆಲ್ ವಿಚ್ ವಿಲ್ ಬಿ ರಿಸೀವಿಂಗ್ ದ ಮೆಸೇಜ್, ವಿಚ್ ವಿಲ್ ಬಿ ಟ್ರಾನ್ಸ್ಫರಿಂಗ್ ದ ಮೆಸೇಜ್, ವಿಚ್ ವಿಲ್ ಬಿ ಎಕ್ಸೈಟೆಡ್. ಓಕೆ, ಆದರೆ ಈ ಗ್ಲೈಯಲ್ ಸೆಲ್ಸ್ ಏನಿದೆ, ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಮಿಷನ್. ಅವರು ನಾನಂತೂ ಟ್ರಾನ್ಸ್ಮಿಟ್ ಮಾಡೋದಿಲ್ಲ, ಮೆಸೇಜ್ ತಗೊಳ್ಳೋದಿಲ್ಲ, ಟ್ರಾನ್ಸ್ಮಿಟ್ ಮಾಡೋದಿಲ್ಲ, ಪ್ರೊಸೆಸ್ ಮಾಡೋದಿಲ್ಲ, ನನ್ನ ಕೈಯಲ್ಲಿಲ್ಲ ಅಂತ ಹೇಳುವಂತಹ ಸೆಲ್ಸ್. ಆದರೆ ಈ ಗ್ಲೈಯಲ್ ಸೆಲ್ಸ್ನ ಯೂಸ್ ಏನು ಮ್ಯಾಮ್? ಗ್ಲೈಯಲ್ ಸೆಲ್ಸ್ ಆರ್ ಸಪೋರ್ಟಿವ್ ಸೆಲ್ಸ್ ಫಾರ್ ನ್ಯೂರಾನ್ಸ್. ನ್ಯೂರಾನ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ನ್ಯೂರಾನ್ಸಿಗೆ ನ್ಯೂಟ್ರಿಷನ್ ಕೊಡುವಂಥದ್ದು. ಹಾಗೆ ನಮ್ಮ ಬ್ರೈನಲ್ಲೂ ನಮ್ಮ ನರ್ವಸ್ ಸಿಸ್ಟಮಲ್ಲೂ we want phagocytotic cells. We want cells that will be digesting some pathogens. So phagocytotic cells saha irutte. So they are nothing but they belong to the group of glial cells.
ಓಕೆ, ಸೊ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಸೆಲ್ಸ್ ಇನ್ ಅವರ್ ನರ್ವಸ್ ಸಿಸ್ಟಮ್, ನ್ಯೂರಾನ್ ಮತ್ತು ಗ್ಲಯಲ್ ಸೆಲ್ಸ್. ನಾವು ಗ್ಲಯಲ್ ಸೆಲ್ಸಿನ ಬೇರೆ ಬೇರೆ ಟೈಪ್ಸನ್ನು ನಾವು ನೋಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ವಿ ವಿಲ್ ಬಿ ಜಸ್ಟ್ ಹಿಯರಿಂಗ್ ಸಮ್ 1 or 2 glial cells name. ಒಂದು ಶ್ವಾನ್ ಸೆಲ್, ಇಟ್ ಇಸ್ ಅ ಗ್ಲಯಲ್ ಸೆಲ್. ಆಲಿಗೋಡೆಂಡ್ರೋಸೈಟ್ ಇಸ್ another glial cell. ಆಲಿಗೋಡೆಂಡ್ರೋಸೈಟ್ ಮತ್ತು ಶ್ವಾನ್ ಸೆಲ್ಸ್, ದೇ ವಿಲ್ ಬಿ ಪ್ರೊಡ್ಯೂಸಿಂಗ್ ಮೈಲಿನ್ ಶೀತ್. ಅದ್ರ ಬಗ್ಗೆ ನಾವು ಮತ್ತೆ ನೋಡುವ. ಸೊ ಬೇರೆ ಬೇರೆ ಟೈಪ್ಸ್ ಇದೆ ಗ್ಲಯಲ್ ಸೆಲ್ಸಲ್ಲಿ, ತುಂಬಾ ಒಂದು 6-7 ಟೈಪ್ಸ್ ಇದೆಯೋ ಏನೋ. ಓಕೆ, ವಿ ವೋಂಟ್ ಬಿ ಸ್ಟಡಿಂಗ್ ಅಬೌಟ್ ಗ್ಲಯಲ್ ಸೆಲ್ಸ್ ಇನ್ ವೆರಿ ಮಚ್ ಡೀಟೇಲ್. ನ್ಯೂರಾನ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕಿದ್ದೀವಿ. ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ನ್ಯೂರಾನ್ಸ್ ವೆರಿ ವೆಲ್. ಸೊ ನ್ಯೂರಾನ್ಸಿನ ಸ್ಟ್ರಕ್ಚರನ್ನು ನಾವು ಸ್ಟಡಿ ಮಾಡುವ. ನ್ಯೂರಾನ್ಸ್, ಒನ್ ಇಂಪಾರ್ಟೆಂಟ್ ಸ್ಪೆಷಲೈಸ್ಡ್ ನರ್ವ್ ಸೆಲ್ ಯಾವುದಂದ್ರೆ ನ್ಯೂರಾನ್. ಸೊ ನ್ಯೂರಾನ್ ಅಲ್ಲಿ ಏನಿದೆ? ಸೊ ದಿಸ್ ಇಸ್ ದ ಇಮೇಜ್ ಆಫ್ ನ್ಯೂರಾನ್. ಸೊ ನ್ಯೂರಾನ್ ಇಸ್ ಬೀಂಗ್ ಮೇನ್ಲಿ ಡಿವೈಡೆಡ್ ಇಂಟು 3 parts. ದ ಫಸ್ಟ್ ಪಾರ್ಟ್ ಏನಂದ್ರೆ ಡೆಂಡ್ರೈಟ್ಸ್. ಓಕೆ, ಡೆಂಡ್ರಾನ್ ಅಂದ್ರೆ ಬ್ರಾಂಚಸ್ ಆಫ್ ದ ಟ್ರೀ. ಇನ್ ಲ್ಯಾಟಿನ್ ಅಥವಾ ಗ್ರೀಕ್ ಅಲ್ಲಿ ಡೆಂಡ್ರಾನ್ ಅಂದ್ರೆ ಬ್ರಾಂಚಸ್ ಆಫ್ ದ ಟ್ರೀ. ಸೊ ಡೆಂಡ್ರೈಟ್ ಇಸ್ ಬೀಂಗ್ ಡಿರೈವ್ಡ್ ಫ್ರಮ್ ದ್ಯಾಟ್ ಟರ್ಮಿನಾಲಜಿ. ಓಕೆ, ಡೆಂಡ್ರೈಟ್ ಇಸ್ ಒನ್ ಪಾರ್ಟ್ ಆಫ್ ದ ನ್ಯೂರಾನ್. ಸೆಕೆಂಡ್ ಪಾರ್ಟ್ ಏನಂದ್ರೆ ಸೆಲ್ ಬಾಡಿ. ಇದಕ್ಕೆ ಹೇಳುವಂಥದ್ದು ಸೆಲ್ ಬಾಡಿ. ಯಾಕಪ್ಪ ಹೆಸರು ಸೆಲ್ ಬಾಡಿ? ಯಾಕಂದ್ರೆ ದೇ ಲುಕ್ ಲೈಕ್ ಅ ಸೆಲ್. ಬೇರೆ ಪಾರ್ಟ್ ಆಫ್ ನ್ಯೂರಾನ್ ಇಫ್ ಯು ಸಿ, ದೇ ಡೋಂಟ್ ಇವನ್ ಲುಕ್ ಲೈಕ್ ಅ ಸೆಲ್. ಆದರೆ ಇಲ್ಲಿ ನ್ಯೂಕ್ಲಿಯಸ್ ಇರೋ ಕಾರಣ ದೇ ಲುಕ್ ಲೈಕ್ ಅ ಸೆಲ್. ಇಟ್ ಇಸ್ ಅ ಬಾಡಿ ಆಫ್ ದ ಸೆಲ್. ಅಂಡ್ ದ ಲಾಸ್ಟ್ ಪಾರ್ಟ್ ಆಫ್ ದ ನ್ಯೂರಾನ್ ಏನು ಅಂದ್ರೆ ಆಕ್ಸಾನ್. ದಿಸ್ ಇಸ್ ದ ಥರ್ಡ್ ಪಾರ್ಟ್ ಆಫ್ ದ ನ್ಯೂರಾನ್. ಸೊ ಈ ಪಾರ್ಟ್ಸ್ ಅನ್ನು ನಾವು ಡೀಟೇಲ್ ಆಗಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಸೆಲ್ ಬಾಡಿ ಫಸ್ಟ್. ಸೆಲ್ ಬಾಡಿ, ಇಟ್ ಇಸ್ ದ ಬಾಡಿ ಆಫ್ ದ ಸೆಲ್. ಸೊ ಸೆಲ್ಲಲ್ಲಿ ಏನಿರಬೇಕು ಅದೆಲ್ಲ ಇಲ್ಲೂ ಇದೆ. ದೇ ಹ್ಯಾವ್ ಗಾಟ್ ನ್ಯೂಕ್ಲಿಯಸ್, ದೇ ಹ್ಯಾವ್ ಗಾಟ್ ಆರ್ಗನಲ್ಸ್ ಲೈಕ್ ಏನೆಲ್ಲ ಸೆಲ್ಲಲ್ಲಿ ಆರ್ಗನಲ್ಸ್ ಇರಬೇಕು ಅದೆಲ್ಲ ಇಲ್ಲೂ ಇದೆ. ಕೆಲವು ಆರ್ಗನಲ್ಸ್ ಮಿಸ್ಸಿಂಗ್ ಇದೆ, ಲೈಕ್ ಸೆಂಟ್ರಿಯೋಲ್ಸ್ ಎಲ್ಲ ಇರುವುದಿಲ್ಲ ಇಲ್ಲಿ. ಓಕೆ, ದೇ ಹ್ಯಾವ್ ಗಾಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ಸ್, ಮೈಟೊಕಾಂಡ್ರಿಯಾ. ದಿಸ್ ಆಲ್ ಆರ್ ದೇರ್ ಇವನ್ ಇನ್ ದ ಸೆಲ್ ಬಾಡಿ. They have got cytoplasm, they have got cell membrane. Neurons have got their own cell membrane, cytoplasm, different organelles. ಯಾವ organelles absent ma'am? Centrioles are absent. ಯಾಕೆ ಮ್ಯಾಮ್ ಸೆಂಟ್ರೋಲ್ಸ್ ಯಾಕೆ absent? ಯಾಕಂದ್ರೆ ನ್ಯೂರಾನ್ಸ್ ನೆವರ್ ಡಿವೈಡ್. ನ್ಯೂರಾನ್ಸ್ ಡೋಂಟ್ ಡಿವೈಡ್. ಸೊ ಒಂದು ಸೆಲ್ ಡಿವೈಡೇ ಆಗೋದಿಲ್ಲ ಅಂತ ಆದಮೇಲೆ ಅವುಗಳಿಗೆ ಸೆಂಟ್ರಿಯೋಲ್ಸ್ ಯಾಕೆ ಬೇಕು? ಬಿಕಾಸ್ ಸೆಂಟ್ರಿಯೋಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸೆಲ್ ಡಿವಿಷನ್ ಅಲ್ವಾ? ಸೆಂಟ್ರಿಯೋಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೆಂಟ್ರೋಸೋಮ್, ದೇ ಆರ್ ಹೆಲ್ಪ್ಫುಲ್ ಇನ್ ಸೆಲ್ ಡಿವಿಷನ್. ಇಲ್ಲಾಂದ್ರೆ ದೇ ಡೋಂಟ್ ಹ್ಯಾವ್ ಎನಿ ವರ್ಕ್ ಅಲ್ವಾ? ಸೊ ಇಲ್ಲಿ ಸೆಲ್ಸೇ ಡಿವೈಡ್ ಆಗೋದಿಲ್ಲ, ನ್ಯೂರಾನ್ ಸೆಲ್ಸೇ ಡಿವೈಡ್ ಆಗೋದಿಲ್ಲ ಅಂತ ಆದಮೇಲೆ ಸೆಂಟ್ರಿಯೋಲ್ಸ್ ಯಾಕೆ ಬೇಕು? ಸೊ ದೇ ಡೋಂಟ್ ಹ್ಯಾವ್ ಸೆಂಟ್ರಿಯೋಲ್ಸ್. They have a special structure, cell body have got a special structure called as Nissls granules. Nissls yakandre because of the scientist name. Adre ee Nissls granules alli yenide ma'am? So Nissls granules will be having, they are nothing but granules of endoplasmic reticulum. So they are clusters. They are the clusters of ribosomes. They have got ribosomes and some granules of endoplasmic reticulum. Okay, so ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ನಿಸಲ್ಸ್ ಗ್ರಾನ್ಯೂಲ್ಸ್ ಕ್ಯಾರಿ ಮಾಡುವಂಥದ್ದು ಏನಂದ್ರೆ ಪ್ರೋಟೀನ್ ಸಿಂಥಸಿಸ್. ಓಕೆ, ಸರಿ. So cell organs and certain granular bodies called as Nissl granules are present in cell body. Okay, that is about cell body. Nanu cell body ಬಗ್ಗೆ ಬೇರೆ ಇನ್ಫಾರ್ಮೇಷನ್ ಹೇಳಿ ಆಗಿದೆ ಆಲ್ರೆಡಿ. That is not there in NCERT. Now ಈ cell ಬಾಡಿಯಲ್ಲಿ you can see the branch like structure. So as I just told,
ಲ್ಯಾಟಿನ್ ಗ್ರೀಕ್ ಅಲ್ಲಿ ಬ್ರಾಂಚಸ್ಗೆ ಹೇಳುವಂಥದ್ದು ಡೆಂಡ್ರಾನ್ ಅಂತ. ಸೊ ಸಿನ್ಸ್ ದೇ ಲುಕ್ ಲೈಕ್ ಬ್ರಾಂಚ್, ದೇ ಆರ್ ಕಾಲ್ಡ್ ಆಸ್ ಡೆಂಡ್ರೈಟ್ಸ್. ಓಕೆ, ಸೊ ದೀಸ್ ಆಲ್ ಆರ್ ಡೆಂಡ್ರೈಟ್ಸ್. ಯಾಕಪ್ಪ ಇಷ್ಟೊಂದು ವಿಯರ್ಡ್ ಆದ ಸ್ಟ್ರಕ್ಚರ್ ಇದೆ? ಡೆಂಡ್ರೈಟ್ಸ್ ಹ್ಯಾವ್ ಗಾಟ್ ಅ ವಿಯರ್ಡ್ ಸ್ಟ್ರಕ್ಚರ್ನು. ಯಾಕಪ್ಪ ಈ ಸ್ಟ್ರಕ್ಚರ್? ಸೊ ಮೇನ್ ಇಂಪಾರ್ಟೆನ್ಸ್ ಆಫ್ ನ್ಯೂರಾನ್ಸ್ ಏನು? ದೇ ಹ್ಯಾವ್ ಟು collect the information, they have to collect the nerve impulse, and then they have to transfer the information. So dendrites enide, which is of neurons, they will be helping in collecting the information. Short fibers which branch repeatedly, they are short fibers like structure, they are getting repeated here, see, and project outward of the cell body. ಹೊರಗಡೆ ಸ್ಪ್ರೆಡ್ ಆಗಿರುವಂತಹ ಸ್ಟ್ರಕ್ಚರ್ ಈ ಡೆಂಡ್ರೈಟ್ಸ್. ಅಂಡ್ ಡೆಂಡ್ರೈಟ್ಸ್ ಅಲ್ಲೂ ನಾವು ನಿಸಲ್ ಗ್ರಾನ್ಯೂಲ್ಸ್ ಅನ್ನ ನೋಡಬಹುದು ಅಲ್ವಾ? ಡೆಂಡ್ರೈಟ್ಸ್ ಅಲ್ಲೂ ನಿಸಲ್ ಗ್ರಾನ್ಯೂಲ್ಸ್ ಅನ್ನ ನೋಡಬಹುದು. ಸೊ ದೀಸ್ ಫೈಬರ್ಸ್ ವಿಲ್ ಬಿ ಟ್ರಾನ್ಸ್ಮಿಟಿಂಗ್ ಇಂಪಲ್ಸಸ್ ಟವರ್ಡ್ಸ್ ದ ಸೆಲ್ ಬಾಡಿ. ಸೊ ಏನ್ ಮಾಡುತ್ತೆ ಈ ಡೆಂಡ್ರೈಟ್ಸ್ ಅಂದ್ರೆ, ದೇ ವಿಲ್ ಬಿ ಕಲೆಕ್ಟಿಂಗ್ ದ ಮೆಸೇಜ್, ದೇ ವಿಲ್ ಬಿ ಕಲೆಕ್ಟಿಂಗ್ ದ ನರ್ವ್ ಇಂಪಲ್ಸ್, they will be collecting the nerve impulse, and they will be transmitting the nerve impulse to the axon, to the cell body of the neuron. Cell body in the message axon ಗೆ ಹೋಗುವಂತದ್ದು. Okay, so dendrite will be collecting the nerve impulse and they will be transporting it to cell body of the neuron. ಈ ಸೆಲ್ ಬಾಡಿಯಿಂದ ಆ ಮೆಸೇಜ್ ಆಕ್ಸಾನಿಗೆ ಹೋಗುವಂಥದ್ದು, ಆಕ್ಸಾನಿಂದ ನೆಕ್ಸ್ಟ್ ನ್ಯೂರಾನಿಗೆ ಹೋಗುವಂಥದ್ದು. ಯಾವುದು? ಮೆಸೇಜ್ ಅಥವಾ ನರ್ವ್ ಇಂಪಲ್ಸ್. ಸೊ ದಟ್ ಈಸ್ ವಾಟ್ ದ ಡೆಂಡ್ರೈಟ್ಸ್ ವಿಲ್ ಬಿ ಡೂಯಿಂಗ್. ಸೊ ಸೆಲ್ ಬಾಡಿ ಬಗ್ಗೆ ನೋಡಿ ಆಯಿತು ನಾವು, ಡೆಂಡ್ರೈಟ್ಸ್ ಬಗ್ಗೆ ಸಹ ನೋಡಿ ಆಯಿತು. ಓಕೆ, ನೆಕ್ಸ್ಟ್ ಬರುವಂತಹ ಪಾರ್ಟ್ ಯಾವುದು ನ್ಯೂರಾನಲ್ಲಿ? ದಟ್ ಇಸ್ ಆಕ್ಸಾನ್. Axon andre, it is a long fiber. It is a long fiber which will be transporting the nerve impulse. So axon is a long fiber, the distal end of which is branched, and the last part of the axon enide, they are branched. So axon will be ending with the knob-like structure. Itara. So they are called as synaptic knob. Each branch will be terminated. ಈ axon branch ಏನಿದೆ, the branches of the axon will be terminated with the bulged structure called as synaptic knob. ಈ ತರದ ಸ್ಟ್ರಕ್ಚರ್ synaptic knob. ಸೊ ಈ synaptic knob ಏನಿದೆ, inside the synaptic knob, what do we get to see? We get to see vesicles. ಅಂದ್ರೆ ಸಣ್ಣ ಸಣ್ಣ ಸ್ಪೆರಿಕಲ್ ಸ್ಟ್ರಕ್ಚರ್. ವೆಸಿಕಲ್ಸ್ ಅಲ್ಲಿ ಏನಿದೆ ಮ್ಯಾಮ್? ವೆಸಿಕಲ್ಸ್ ವಿಲ್ ಹ್ಯಾವ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಓಕೆ, ಸೊ ಲೊಕೊಮೋಷನ್ ಅಂಡ್ ಮೂವ್ಮೆಂಟ್ ಚಾಪ್ಟರ್ಲಿ ನಾವು ಆಕ್ಸಾನಲ್ ಟರ್ಮಿನಲ್ ಅಲ್ಲಿ ಏನು ವೆಸಿಕಲ್ಸ್ ಇದೆ, ವೆಸಿಕಲ್ಸ್ ಒಳಗಡೆ ನ್ಯೂರೋ ಟ್ರಾನ್ಸ್ಮಿಟರ್ ಇದೆ ಅಂತ ನೋಡಿದ್ವಿ ಆಲ್ರೆಡಿ. ಸೊ ಅಲ್ಲಿ ನಾವು ನ್ಯೂರೋ ಟ್ರಾನ್ಸ್ಮಿಟರ್ ಕಾಲ್ಡ್ ಎಸಿಟೈಲ್ ಕೋಲಿನ್ ಬಗ್ಗೆ ನೋಡಿದ್ವಿ. ಸೊ ಎಸಿಟೈಲ್ ಕೋಲಿನ್ ಹೇಳೋದು ಜಸ್ಟ್ ಒನ್ ಟೈಪ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಡೋಪಮಿನ್, ಗಾಬಾ, ಮತ್ತೆ ಏನು ಎಸಿಟೈಲ್ ಕೋಲಿನ್. ಸೊ ದೇರ್ ಆರ್ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ವೆಸಿಕಲ್ಸ್ of the synaptic knob. Synaptic knob andre, it is a bulged, bulb-like structure. It is a bulged, swollen structure of the branches of the axon, which is the last part of the axon. Okay, so the last part of the axon enide, so they are also called as axonal terminal. Axonal terminal in the last part yavadu? Synaptic knob. Okay, so axons transmit nerve impulses away from the cell body to a synapse or to a neuromuscular junction. ಇದೇನು ಮ್ಯಾಮ್? ಹೇಳ್ತೇನೆ ಕೇಳಿ. ಸೊ ಮೆಸೇಜ್ ಆಕ್ಸಾನ್ಗೆ ಕೊಡೋರು ಯಾರು? ಮೆಸೇಜ್ ನರ್ವ್ ಇಂಪಲ್ಸ್. ಆಕ್ಸಾನ್ ವಿಲ್ ಬಿ ಕಲೆಕ್ಟಿಂಗ್ ದ ಮೆಸೇಜ್ ಆರ್ ನರ್ವ್ ಇಂಪಲ್ಸ್ ಫ್ರಮ್ ಸೆಲ್ ಬಾಡಿ.
ಸೆಲ್ ಬಾಡಿಗೆ ಯಾರು ಮೆಸೇಜ್ ಕೊಟ್ಟಿರುವಂಥದ್ದು? ಹೂ ಗೇವ್ ಮೆಸೇಜ್ ಟು ಸೆಲ್ ಬಾಡಿ? Dendrites. So now axon has got the message which it has got from cell body. So ಆ ಮೆಸೇಜ್ ಅನ್ನ ಆಕ್ಸಾನ್ ಇನ್ನೊಂದು ನ್ಯೂರಾನಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅಥವಾ ದೇ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್ ಇಟ್ ಟು ಮಸಲ್ ಫೈಬರ್. ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ನೋಡಿರುವಂಥದ್ದು ನ್ಯೂರಾನ್ಸ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ದ ನ್ಯೂರಾನ್ ವಿಲ್ ಬಿ ಆಕ್ಚುಲಿ ದ ರೀಸನ್ ಫಾರ್ ಆಕ್ಷನ್ ಪೊಟೆನ್ಷಿಯಲ್ ಇನ್ ಮಸಲ್ ಫೈಬರ್ ಅಂತ ನಾವು ನೋಡಿರುವಂಥದ್ದು. ಓಕೆ, ಸೊ ಮಸಲ್ ಫೈಬರ್ ಕಾಂಟ್ರಾಕ್ಟ್ ಆಗಬೇಕು ಅಂತಾದ್ರೆ ಮೆಸೇಜ್ ನ್ಯೂರಾನ್ ಇಂದ ಬರಬೇಕು. neurotransmitter called as acetylcholine should be released from the synaptic knob into the space between the neuron and the muscle fiber. So ಆ ಸ್ಪೇಸಿಗೆ ಹೆಸರೇನು ಅಂತ ನಾವು ಲಾಸ್ಟ್ ಚಾಪ್ಟರ್ಲಿ ನೋಡಿದೀವಿ, ದಟ್ ಇಸ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ಹಾಗೆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂದ್ರೆ ಏನು ಅಂತ ಗೊತ್ತು ನಿಮಗೆ, ಸೊ ಅಲ್ವಾ? ಹಾಗೇನೆ ಸಮ್ಟೈಮ್ಸ್ ಏನಂದ್ರೆ ಬಿಟ್ವೀನ್ neurons won't be always present near to muscle fiber. Neurons ಹತ್ರ ಇನ್ನೊಂದು ನ್ಯೂರಾನ್ ಸಹ ಇರಬಹುದು. ಓಕೆ, ಸೊ ಇನ್ನೊಂದು ನ್ಯೂರಾನ್ ಇದೇನಿದೆ, ದಿಸ್ ಇಸ್ ಅ ಡೆಂಡ್ರೈಟ್ ಪಾರ್ಟ್ ಆಫ್ ದ ನ್ಯೂರಾನ್, ದಿಸ್ ಇಸ್ ದ ನೆಕ್ಸ್ಟ್ ನ್ಯೂರಾನ್, ದಿಸ್ ಇಸ್ ಫಸ್ಟ್ ನ್ಯೂರಾನ್, ದಿಸ್ ಇಸ್ ನೆಕ್ಸ್ಟ್ ನ್ಯೂರಾನ್. ಸೊ ಈ ಎರಡು ನ್ಯೂರಾನ್ ನ ನಡುವೆ ದಿಸ್ ಇಸ್ ದ ಸಿನಾಪ್ಟಿಕ್ ನಾಬ್ ಆಫ್ ದ ನ್ಯೂರಾನ್, ದಟ್ ಇಸ್ ದಿಸ್ ಇಸ್ ದ ಆಕ್ಸಾನಲ್ ಟರ್ಮಿನಲ್ ಆಫ್ ದ ನ್ಯೂರಾನ್ ಅಲ್ವಾ? This is axonal terminal of the neuron. This is the dendrite part of the neuron, this one. Okay, so e dendrite part of the neuron enide, so between the dendrite part and between the neuron, that is the synaptic knob of neuron, so ee space enide, they are called as they are called as synapse. ಓಕೆ, ಸೊ ಸಿನಾಪ್ಸ್ ಅಂದ್ರೆ ಏನು? ಸಿನಾಪ್ಸ್ ಅಂದ್ರೆ ಏನು? ಇಟ್ ಇಸ್ ದ ಸ್ಪೇಸ್ ಬಿಟ್ವೀನ್ ಟು ನ್ಯೂರಾನ್ಸ್ ಇಸ್ ಸಿನಾಪ್ಸ್. ಎಕ್ಸಾಕ್ಟ್ ಆಗಿ ಸಿನಾಪ್ಸಿನ ಮೀನಿಂಗ್ ನಾವು ಏನು ಮತ್ತೆ ನೋಡ್ಲಿಕ್ಕಿದ್ದೀವಿ. Okay, synapse will be having some fluid, some membranes, synaptic cleft, ಅದರ ಬಗ್ಗೆ ನಾವು ಮತ್ತೆ ನೋಡ್ಲಿಕ್ಕಿದ್ದೀವಿ. ಸೊ ಇನ್ ಜನರಲ್ ಆಗಿ ಹೇಳಬೇಕಾದ್ರೆ ದ ಮೆಂಬ್ರೇನ್ ಆಫ್ ದ ಏನು ಸಿನಾಪ್ಟಿಕ್ ನಾಬ್ ಆರ್ ದ ಮೆಂಬ್ರೇನ್ ಆಫ್ ದ ಆಕ್ಸಾನಲ್ ಟರ್ಮಿನಲ್ ವಿಚ್ ಇಸ್ ಕಾಲ್ಡ್ ಆಸ್ ಪ್ರೀಸಿನಾಪ್ಟಿಕ್ ಮೆಂಬ್ರೇನ್ and the membrane of the dendrite of the next neuron, which is called as postsynaptic membrane, and the synaptic cleft, a space enide which will be having the neurotransmitter released by the axonal terminal, so that is called as synapse. So idikke heಳುವಂತದ್ದು synapse anta, ishtu space ige. Okay, so idra ಬಗ್ಗೆ ಪುನಃ ನಾವು ಡೀಟೇಲ್ ಆಗಿ ನೋಡ್ಲಿಕ್ಕಿದ್ದೀವಿ. So let's just continue what we were studying, that is about axon. Okay, actually we are done with axon. Synaptic knob ಅಂದ್ರೆ ಏನು ಅಂತ ಗೊತ್ತಾಯಿತು, ಬಲ್ಜ್ಡ್ ಸ್ಟ್ರಕ್ಚರ್ ಅದೊಂದು. axonal terminal, axon ಗೊತ್ತಾಯಿತು. Something very important that we have to study ಏನಂದ್ರೆ, that is about myelin sheath. So ನ್ಯೂರಾನ್ಸ್ ಅಲ್ಲಿ ಎಸ್ಪೆಷಲಿ ನ್ಯೂರಾನ್ಸಿನ ಆಕ್ಸಾನ್ ಏನಿದೆ, ದೇ ಆರ್ ಬೀಂಗ್ ಕವರ್ಡ್ ಬೈ ಅ ಪ್ರೋಟೀನ್, ಅ ಫ್ಯಾಟಿ ಪ್ರೋಟೀನ್ ಶೀತ್ ಕಾಲ್ಡ್ ಆಸ್ ಮೈಲಿನ್ ಶೀತ್. ಏನಪ್ಪ ಮೈಲಿನ್, ಯಾಕಿದು? ಸೊ ನಿಮಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? ನಾನು ಮೆಸೇಜ್ ನರ್ವ್ ಇಂಪಲ್ಸ್ ಅಂತ ಹೇಳ್ತಾ ಇದ್ದೇನಲ್ವಾ. ಸೊ ಇನ್ ಜನರಲ್ ಆಗಿ ನಂಗೊಂದು ಇರುವೆ ಕಚ್ಚಿದ್ರೆ ಐ ಆಮ್ ಏಬಲ್ ಟು ಫೀಲ್ ಇಟ್ ಬಿಕಾಸ್ ಆಫ್ ದ ಸಿಗ್ನಲ್. ಈ ಸಿಗ್ನಲ್ ಏನಿದೆ, ದೇ ಆರ್ electrochemical in nature. They have got electrical nature and they also have got chemical in nature. So actually ಈ ಮೆಸೇಜ್ ಟ್ರಾನ್ಸ್ಪೋರ್ಟ್ ಆಗೋದು ಥ್ರೂ ಅ ಟೈಪ್ ಆಫ್ ಎಲೆಕ್ಟ್ರಿಸಿಟಿ. ಎಸ್, ಓಕೆ. ಸೊ ನಮ್ಮಲ್ಲೆಲ್ಲ ಎಲೆಕ್ಟ್ರಿಕ್ ವೈರ್ಸ್ ಇದೆ, ಎಲ್ಲರ ಮನೇಲೂ ಇದೆ. ಎಲೆಕ್ಟ್ರಿಕ್ ವೈರ್ಸನ್ನು ನೀವು ನೋಡಿದರೆ ಯು ಆರ್ ಏಬಲ್ ಟು ಮೇಕ್ ಔಟ್ ದೇ ಆರ್ ಕವರ್ಡ್ ಬೈ ಏನು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಥರದ ಒಂದಿದು ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು
ಆ ಏನು ಕಾಪರ್ ವೈರನ್ನು ಕವರ್ ಮಾಡಿರ್ತಾರೆ. ಯಾಕೆ? ಸೊ ದ್ಯಾಟ್ ಆ್ಯಕ್ಚುಲಿ ನಮ್ಮ ಪ್ರಕಾರ ಏನು, ಯಾಕೆ ಈ ವೈರ್ಸಲ್ಲೆಲ್ಲ, ಇಲ್ಲಿ ಒಂದು ವೈರ್ ಇತ್ತು ಈಗ, ಯಾಕೆ ಈ ವೈರ್ಸಲ್ಲೆಲ್ಲ ವೈ ದೇ ಆರ್ ಬಿನ್ ಕವರ್ಡ್ಸ್ ಬೈ ಸಮ್ ಪ್ಲಾಸ್ಟಿಕ್ ಫೈಬ್ರಸ್ ಥಿಂಗ್? ವೈ? ಯಾಕೆ? ನಮ್ಮ ಪ್ರಕಾರ ನಮಗೆ ಕರೆಂಟ್ ಹೊಡಿಬಾರ್ದು ಅಂತ ಈ ಥರ ಮಾಡಿರ್ತಾರೆ ಅಂತ, ದಟ್ ಈಸ್ ವಾಟ್ ವಿ ಥಿಂಕ್. ಬಟ್ ಆ್ಯಕ್ಚುಲಿ ಯಾರು ಈ ಥರ ವೈರ್ಸ್ ಮಾಡಿರ್ತಾರೆ, ಅಕಾರ್ಡಿಂಗ್ ಟು ದೆಮ್ ಆರ್ ಇನ್ ಜನರಲ್, ಯಾಕಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗೋವಾಗ ಶಾರ್ಟ್ ಆಗಬಾರ್ದು ಅಂತ. ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುವಾಗ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ನಾವು ಮುಟ್ಟೋ ಕಾರಣದಿಂದ ಅಪ್ಲಯನ್ಸ್ ಈ ಎಲೆಕ್ಟ್ರಿಸಿಟಿ ಏನು ಪಾಸ್ ಆಗಿರ್ತದೆ ನಮ್ಮಲ್ಲಿ ಸ್ಪ್ರೆಡ್ ಆಗಿ ಇಟ್ ಕ್ಯಾನ್ ಕಾಸ್ ಪ್ರಾಬ್ಲಮ್ ಟು ಅಪ್ಲಯನ್ಸಸ್ ಆಸ್ ವೆಲ್ ಅಲ್ವಾ. ಏನು ಕನೆಕ್ಟ್ ಮಾಡಿರ್ತೇನೆ ಅದು ಹಾಳಾಗೋ ಚಾನ್ಸ್ ಇರುತ್ತಲ್ವ. ಸೊ ದಟ್ ಈಸ್ ವೈ, ದಟ್ ಈಸ್ ಅನದರ್ ರೀಸನ್ ವೈ ಇಟ್ ಈಸ್ ಬೀನ್ ಕವರ್ಡ್ ಬೈ ಸಚ್ ಮೆಟೀರಿಯಲ್. ಓಕೆ, ಸೊ ನಮ್ಮ ಪ್ರಕಾರ ಏನು, ನಾವು ದೊಡ್ಡ ತಲೆ ಇರೋರು, ವಿ ಜಸ್ಟ್ ಗಾಟ್ ದಿಸ್ ಇನ್ ಡ್ರೀಮ್ಸ್ ಆ್ಯಂಡ್ ವಿ ಇನ್ವೆಂಟೆಡ್ ಸಚ್ ಥಿಂಗ್ಸ್. ನೋ, ನಮ್ಮ ಬಾಡಿಯಲ್ಲಿರೋ ನ್ಯೂರಾನ್ಸನ್ನು ನೋಡಿಕೊಂಡು ಸಚ್ ಥಿಂಗ್ಸ್ ವಾಸ್ ಬಿನ್ ಇನ್ವೆಂಟೆಡ್. ಸೊ ಈ ಮೆಸೇಜ್ ಏನಿದೆ ಸೆಲ್ ಬಾಡಿಯಿಂದ, ದಟ್ ಈಸ್ ದ ಎಲೆಕ್ಟ್ರಿಕಲ್ ಸಿಗ್ನಲ್ ಏನಿದೆ, ಎಲೆಕ್ಟ್ರಿಸಿಟಿ, ಒಂದು ಥರದ ಎಲೆಕ್ಟ್ರಿಸಿಟಿ, ದೇ ಹ್ಯಾವ್ ಟು ಪಾಸ್ ಇನ್ ದಿಸ್ ವೇ ಅಲ್ವಾ. ಆದರೆ ಬೇರೆ ಟಿಶ್ಯೂ ಸೆಲ್ಲಿಂದಾಗಿ ಈ ಎಲೆಕ್ಟ್ರಿಕಲ್ ಸಿಗ್ನಲ್, ಈ ಮೆಸೇಜ್ ಏನಿದೆ, ಇಟ್ ಕ್ಯಾನ್ ಸ್ಪ್ರೆಡ್ ಔಟ್. ಸೊ ಅದಕ್ಕೋಸ್ಕರ ಎಷ್ಟು ಹುಷಾರು ನೋಡಿ ನಮ್ಮ ಬಾಡಿ. ಸೊ ವಿ ಹ್ಯಾವ್ ಗಾಟ್ ಮೈಲಿನ್ ಶೀತ್ ಕವರಿಂಗ್ ದಿಸ್ ಸ್ಟ್ರಕ್ಚರ್ so that the electrical signal ಅಥವಾ the ions won't be transferred out. So ಅದಕ್ಕೋಸ್ಕರ we have got myelin sheath. So ಏನು myelin sheathiನ importance? That is to transport the electrical impulse efficiently and quickly. ಹೇಗೆ ನಮ್ಮ ಕಾಪರ್ ವೈರ್ಸ್ ಇದೆ, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸಿಗೆ ವೈರ್ಸ್ ಇದೆ ಒಂದು ಕಡೆ ಇನ್ನೊಂದು ಕಡೆ, that wires has been covered by some plastic or some fiber ಅಲ್ವಾ, ಅದೇ ಥರ ಇಲ್ಲಿ ಮೈಲಿನ್ ಶೀತ್ ಕವರ್ ಮಾಡಿರುವಂಥದ್ದು. ಓಕೆ ಓಕೆ, ಸೊ ಮೈಲಿನ್ ಶೀತ್ ಏನಿದೆ, ಹೂ ಇಸ್ ಪ್ರೊಡ್ಯೂಸಿಂಗ್ ಮೈಲಿನ್ ಶೀತ್? ನ್ಯೂರಾನ್ಸ್ ಅಲ್ಲ, ಯಾಕಂದರೆ ನ್ಯೂರಾನ್ಸಿನ ಫಂಕ್ಷನೇ ಬೇರೆ. ಸೊ ಹೂ ಪ್ರೊಡ್ಯೂಸಸ್ ಮೈಲಿನ್ ಶೀತ್? ಶ್ವಾನ್ ಸೆಲ್ಸ್ ಆರ್ ಆಲಿಗೋಡೆಂಡ್ರೋಸೈಟ್ ಸೆಲ್ಸ್. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಒಂದು ಥರದ ಸೆಲ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು, ಪೆರಿಫರಲ್ ನರ್ವಸ್ ಸಿಸ್ಟಮಲ್ಲಿ ಇನ್ನೊಂದು ಥರದ ಸೆಲ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು ಮೈಲಿನ್ ಶೀತ್. ಸೊ ಆಲಿಗೋಡೆಂಡ್ರೋಸೈಟ್ಸ್ ಆ್ಯಂಡ್ ಶ್ವಾನ್ ಸೆಲ್ಸ್, ಇಲ್ಲಿದೆ ನೋಡಿ ಶ್ವಾನ್ ಸೆಲ್ಸ್. ಸೊ ದೇ ಪ್ರೊಡ್ಯೂಸ್ ಮೈಲಿನ್ ಶೀತ್. ಸೊ ಹೆಚ್ಚಾಗಿ ನಾವು ಆಕ್ಸಾನಲ್ಲಿ ನಾವು ಶ್ವಾನ್ ಸೆಲ್ಸನ್ನು ನೋಡ್ತೀವಿ. ಓಕೆ, ವಿಚ್ ಯೂಶ್ವಲಿ ಪ್ರೊಡ್ಯೂಸಸ್ ಮೈಲಿನ್ ಶೀತ್. ಓಕೆ, ಆ ಮೈಲಿನ್ ಶೀತಿಂದಾಗಿ ಈ ಶ್ವಾನ್ ಸೆಲ್ಸ್ ಏನಿದೆ, ದೇ ವಿಲ್ ಬಿ ಕವರಿಂಗ್ ದ ಆಕ್ಸಾನ್ ಆ್ಯಂಡ್ ಅದರಿಂದಾಗಿ ಎಲೆಕ್ಟ್ರಿಕಲ್ ಸಿಗ್ನಲ್ ವಿಲ್ ಬಿ ಏಬಲ್ ಟು ಟ್ರಾನ್ಸ್ಪೋರ್ಟ್ ಟು ದ ನೆಕ್ಸ್ಟ್ ನ್ಯೂರಾನ್ ಆರ್ ಟು ದ ನೆಕ್ಸ್ಟ್ ಮಸಲ್ ಫೈಬರ್ ಎಫಿಷಿಯೆಂಟ್ಲಿ ಆ್ಯಂಡ್ ಕ್ವಿಕ್ಲಿ. ಓಕೆ, ಸೊ ಎರಡು ಶ್ವಾನ್ ಸೆಲ್ಸಿನ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಇದೊಂದು ಶ್ವಾನ್ ಸೆಲ್, ಇದೊಂದು ಶ್ವಾನ್ ಸೆಲ್, ಇದೊಂದು ಶ್ವಾನ್ ಸೆಲ್. ಓಕೆ, ಇದರ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಇದೆ ನೋಡಿ. ಸೊ ದೀಸ್ ಗ್ಯಾಪ್ಸ್ ಆರ್ ಕಾಲ್ಡ್ ಆಸ್ ನೋಡ್ ಆಫ್ ರಾನ್ವಿಯರ್. ಸೊ ನೋಡ್ ಆಫ್ ರಾನ್ವಿಯರ್ ಅಂದರೆ ಇನ್ ದ ಆಕ್ಸಾನ್ ಬಿಟ್ವೀನ್ ದ ಶ್ವಾನ್ ಸೆಲ್, ಬಿಟ್ವೀನ್ ದ ಮೈಲಿನ್ ಶೀತ್, between the schwann cell we are able to see gap. So ಈ ಗ್ಯಾಪ್ ಅಲ್ಲಿ ಮೈಲಿನ್ ಶೀತ್ ಇರುವುದಿಲ್ಲ. ಸೊ ದಟ್ ದೇ ಆರ್ ಕಾಲ್ಡ್ ಅಸ್ ನೋಡ್ ಆಫ್ ರಾನ್ವಿಯರ್ ಅಂತ. ಓಕೆ, ಸೊ ಇಲ್ಲಿಗೆ ವಿ ಹ್ಯಾವ್ ಅಂಡರ್ಸ್ಟುಡ್ ಆಲ್ ಅಬೌಟ್ ಡಿಫರೆಂಟ್ ಪಾರ್ಟ್ಸ್ ಆಫ್ ನ್ಯೂರಾನ್ಸ್. ನೆಕ್ಸ್ಟ್ ವಿ ವಿಲ್ ಸಿ ದ ಟೈಪ್ಸ್ ಆಫ್ ನ್ಯೂರಾನ್ಸ್ based upon the structure definitely. So let's get started with multipolar neuron. Multipolar neuron andre, as the name say, they have got many poles. ಏನಪ್ಪ ಬೇರೆ ಬೇರೆ ಪೋಲ್ಸ್ ಅಂದರೆ ಏನಿಲ್ಲಿ? They have got one axon. They have got what? Correct. They have got one axon and they have got many dendrites. Many dendrites. ಸೊ ನಾವು ಹೆಚ್ಚಾಗಿ ನೋಡುವಂತಹ ನ್ಯೂರಾನ್ ಸ್ಟ್ರಕ್ಚರ್ ಏನಿದೆ, ದೇ ಆರ್ ನಥಿಂಗ್ ಬಟ್ ಮಲ್ಟಿಪೋಲಾರ್ ನ್ಯೂರಾನ್. So they have got
one axon. They have got one axon and they have got many dendrites. Idondu dendrites, idondu dendrites, idondu dendrites. Okay, they are called as multipolar. Yakandre they have got many poles because of many dendrites. Adikke they are called as multipolar. So they are present in more number. ಅಂದ್ರೆ ನಾವು ಹೆಚ್ಚಿನ ಪಾರ್ಟ್ ನಾವು ನೋಡುವಾಗ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ದೇ ಆರ್ ಪ್ರೆಸೆಂಟ್ ಇನ್ ಮೋರ್ ನಂಬರ್ ಅಂಡ್ ದೇ ಆರ್ ಮೋರ್ ಎಫಿಷಿಯಂಟ್. ಯಾಕಂದ್ರೆ ದೇ ಆರ್ ಏಬಲ್ ಟು ಕಲೆಕ್ಟ್. ನೋಡಿ ಡೆಂಡ್ರೈಟ್ಸ್ ತುಂಬಾ ಇದೆ ಅಂತ ಆದ್ರೆ ದೇ ಆರ್ ಏಬಲ್ ಟು ಕಲೆಕ್ಟ್ ಮೋರ್ ಇನ್ಫಾರ್ಮೇಶನ್ ಬಿಕಾಸ್ ಆಫ್ ಮೋರ್ ಡೆಂಡ್ರೈಟ್ಸ್. ಸೊ ಜಾಸ್ತಿ ಏನು ಹೇಳುವಂಥದ್ದು ಇನ್ಫಾರ್ಮೇಶನ್ ಪ್ರೊಸೆಸಿಂಗಿಗೆಲ್ಲ ಯೂಸ್ ಮಾಡುವಂತಹ ನ್ಯೂರಾನ್, that is multipolar neuron. So they are present in cerebral cortex. Cerebral cortex, they are very important for intelligence, memory, reasoning, processing of information. So ishtondu kelasavanna ಏನು ಮಾಡುವಂಥದ್ದು ಯಾವುದು cerebral cortex. So reasoning ಅಂದ್ರೆ ಏನು? reasoning ಅಂತ ಹೇಳೋದು one of the function of cerebral cortex. If you have to think, if you have to reason something, ತುಂಬಾನೇ ಯೋಚನೆ ಮಾಡಬೇಕಾಗುತ್ತೆ, ಕರೆಕ್ಟಾ? ಸೊ ಮಲ್ಟಿಪೋಲಾರ್ ನ್ಯೂರಾನ್ ವಿಚ್ ವಿಲ್ ಬಿ ಏಬಲ್ ಟು ಕಲೆಕ್ಟ್ ಇನ್ಫಾರ್ಮೇಶನ್ ಫ್ರಮ್ ಮೆನಿ ಅದರ್ ನ್ಯೂರಾನ್. ಸೊ ಇದರಿಂದಾಗಿ ವಿ ಆರ್ ಏಬಲ್ ಟು ರೀಸನ್, ವಿ ಆರ್ ಏಬಲ್ ಟು ಕ್ವೆಶ್ಚನ್. ಸೊ ಅದಕ್ಕೆ ಮಲ್ಟಿಪೋಲಾರ್ ನ್ಯೂರಾನ್ ಇರುವಂಥದ್ದು ಎಲ್ಲಿ? ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ. ಯಾಕಂದ್ರೆ ದೇ ಹ್ಯಾವ್ ಗಾಟ್ ಮೆನಿ ಡೆಂಡ್ರೈಟ್ಸ್ ಕಾಸ್ ಆಫ್ ವಿಚ್ ದೇ ಆರ್ ಏಬಲ್ ಟು ಕಲೆಕ್ಟ್ ಲಾಟ್ ಆಫ್ ಇನ್ಫಾರ್ಮೇಶನ್, ದೇ ಕ್ಯಾನ್ ಪ್ರೊಸೆಸ್ ಬೆಟರ್. ಓಕೆ, ನೆಕ್ಸ್ಟ್ ಬೈಪೋಲಾರ್ ನ್ಯೂರಾನ್ ಅಂದ್ರೆ ಎರಡು ಪೋಲ್ಸ್ ಇದೆ ಅಂತ ಅರ್ಥ ಬೈಪೋಲಾರ್ ಅಂದ್ರೆ. So bipolar neuron alli we are able to see one axon, one dendrite. We are able to see one axon, one dendrite. Okay, one axon, one dendrite. Illi we are able to see many dendrites alva. ಇಲ್ಲಿ ಒನ್ ಆಕ್ಸಾನ್. ಸೊ ಲೊಕೇಶನ್ ಎಲ್ಲಿರುವಂಥದ್ದು? ತುಂಬ ಕಮ್ಮಿ ಪ್ಲೇಸಲ್ಲಿ ಇರುವಂಥದ್ದು. ದಟ್ ಇಸ್ ದೇ ಆರ್ ಪ್ರೆಸೆಂಟ್ ಇನ್ ರೆಟಿನಾ ಆಫ್ ದ ಐ. ಒಂದು ಕಡೆಯಿಂದ ಕಲೆಕ್ಟ್ ಮಾಡಿ ಇನ್ನೊಂದು ಕಡೆಯಿಂದ ಕೊಡುವಂಥದ್ದು. ಸೊ ಪ್ರೊಸೆಸಿಂಗ್ ಎಲ್ಲ ಅಷ್ಟೊಂದು ಬೇಕಾಗಿರೋದಿಲ್ಲ ಅಲ್ವಾ ಫಾರ್ ರೆಟಿನಾ ಆಫ್ ದ ಐ. ಏನು ನೋಡ್ತೀವಿ ದ್ಯಾಟ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ರೆಟಿನಾ ಆಫ್ ದ ಐ ವಿಲ್ ಬಿ ಹೆಲ್ಪಿಂಗ್ ಇನ್ ಲುಕಿಂಗ್ ಅಲ್ವಾ. ಸೊ ಏನು ನೋಡ್ತೀವಿ ಆ ಇನ್ಫಾರ್ಮೇಶನ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಅಷ್ಟೇ ಕೆಲಸ. ಸೊ ದಟ್ ಇಸ್ ವೈ ದೇ ಹ್ಯಾವ್ ಗಾಟ್ ಒನ್ ಆಕ್ಸಾನ್, ಒನ್ ಡೆಂಡ್ರೈಟ್ ಅಷ್ಟೇ. ದಟ್ ಇಸ್ ವೈ ದೇ ಆರ್ ಪ್ರೆಸೆಂಟ್ ಇನ್ ರೆಟಿನಾ ಆಫ್ ದ ಐ. ದೇ ಆರ್ ಆಲ್ಸೋ ಹೆಲ್ಪಿಂಗ್ ಇನ್ ಕನೆಕ್ಟಿಂಗ್ ದ ಟೂ ನ್ಯೂರಾನ್ಸ್. ಓಕೆ, ನೆಕ್ಸ್ಟ್ ದಟ್ ಇಸ್ ವೈ ಇಂಟರ್ನ್ಯೂರಾನ್ ಅಂತ ಇನ್ನೊಂದು ಲೈಕ್ ಕ್ಯಾಟಗರಿ ನೇಮ್. ಯೂನಿಪೋಲಾರ್ ನ್ಯೂರಾನ್. ಯೂನಿಪೋಲಾರ್ ಅಂದರೆ ಜಸ್ಟ್ ಒಂದೇ ಪೋಲ್ ಇರುವಂಥದ್ದು. ದಟ್ ಇಸ್ ದೇ ಜಸ್ಟ್ ಹ್ಯಾವ್ ಒನ್ ಆಕ್ಸಾನ್ ಓನ್ಲಿ. ಸೆಲ್ ಬಾಡಿ ಇಸ್ ಜಸ್ಟ್ ಹ್ಯಾವಿಂಗ್ ಒನ್ ಆಕ್ಸಾನ್. ದಿಸ್ ಇಸ್ ಸೆಲ್ ಬಾಡಿ ಆ್ಯಂಡ್ ದೇ ಜಸ್ಟ್ ಹ್ಯಾವ್ ಒನ್ ಆಕ್ಸಾನ್. ಓಕೆ, ಓ ಸಾರಿ, ಇಲ್ಲಿ ಒನ್ ಆಕ್ಸಾನ್. ಸೊ ದೇ ಆರ್ ವೆರಿ ಮಚ್ ಅಷ್ಟೊಂದೇನು ಜಾಸ್ತಿ ಫಂಕ್ಷನ್ ಇಲ್ಲ. ಸೊ ದಟ್ ಇಸ್ ವೈ ದೇ ಆರ್ ಪ್ರೆಸೆಂಟ್ ಇನ್ embryonic stage. They are not very much well developed alva, so they can't do much function. So adikke they are present in embryonic stage. Okay, that is about unipolar. They just have got one axon with a cell body. Idu cell body and they just have one axon ashte. So that is about types of neurons. Innondu type of neurons athwa nerve fiber ಏನಂದ್ರೆ that is based upon the myelin sheath. So we have got two types of nerve fibers, myelinated and non-myelinated. Andre one type of nerve fiber won't have any myelin sheath. So they are enveloped with Schwann cells. Schwann cells irbahudu bekadre in non-myelinated sheath, but which form a myelin sheath around, okay, the ulta agide. Okay, I am actually telling ulta. So I was explaining non-myelinated neuron. So non-myelinated or unmyelinated nerve fibers, they will have Schwann cells, but they don't be, they won't be covered by myelin sheath. So they are enclosed by Schwann cell.
that does not form any myelin sheath around the neurons. Okay, so unmyelinated andre they don't have got myelin sheath. Imagine just a copper wire. ಆ ಕಾಪರ್ ವೈರಿಗೆ ಏನು ಪ್ಲಾಸ್ಟಿಕ್ ಅಥವಾ ಫೈಬರ್ ಥರದ್ದೇನು ಅರೌಂಡ್ ಎನ್ಕ್ಲೋಸ್ ಆಗಿಲ್ಲ ಅಂತ ಕಾಪರ್ ವೈರನ್ನು ಇಮ್ಯಾಜಿನ್ ಮಾಡಿ. ಸೊ ಎಲ್ಲಿರುವಂಥದ್ದು ನಾನ್ ಮೈಲಿನೇಟೆಡ್ ಶೀತ್, ನಾನ್ ಮೈಲಿನೇಟೆಡ್ ನರ್ವ್ ಫೈಬರ್ಸ್, ದೇ ಆರ್ ಪ್ರೆಸೆಂಟ್ ಇನ್ ಆಟೋನಾಮಸ್ ನರ್ವಸ್ ಸಿಸ್ಟಮ್ ಆ್ಯಂಡ್ ದ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಹಾಗೆ ವಿ ಹ್ಯಾವ್ ಮೈಲಿನೇಟೆಡ್ ನ್ಯೂರಾನ್. ಸೊ ಮೈಲಿನೇಟೆಡ್ ನ್ಯೂರಾನ್ ದೇ ಹ್ಯಾವ್ ಗಾಟ್ ಮೈಲಿನ್ ಶೀತ್ because the Schwann cells are also producing the myelin sheath. Illi Schwann cells idru, aa Schwann cells they don't produce they won't form a myelin sheath. Illi they have Schwann cells and they also form a myelin sheath. That's why they are called as myelinated nerve fibers. Illiruvanthaddu they are present in cranial nerves and spinal nerves. Cranial nerves are the nerves that are originated from the brain. Spinal nerves andre ee nerves ಸ್ಪೈನಲ್ ಕಾರ್ಡ್ ಇಂದ ಒರಿಜಿನೇಟ್ ಆಗುವಂತಹ ನರ್ವ್ಸ್ ಏನಿದೆ ದೇ ಆರ್ ಕಾಲ್ಡ್ ಅಸ್ ಸ್ಪೈನಲ್ ನರ್ವ್ಸ್. ಸೊ ವಿ ಹ್ಯಾವ್ ಸ್ಪೈನಲ್ ನರ್ವ್ಸ್ ವಿಚ್ ವಿಲ್ ಬಿ ಸ್ಪ್ರೆಡಿಂಗ್ ಫ್ರಮ್ ದ ಸ್ಪೈನಲ್ ಕಾರ್ಡ್ ಟು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ವಿ ಹ್ಯಾವ್ ಅ ಕ್ರೇನಿಯಲ್ ನರ್ವ್ಸ್ ದಟ್ ವಿಲ್ ಬಿ ಸ್ಪ್ರೆಡಿಂಗ್ ಫ್ರಮ್ ದ ಬ್ರೈನ್ ಟು ದ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಇಲ್ಲಿ ನಾವು ಮೈಲಿನೇಟೆಡ್ ನರ್ವ್ ಫೈಬರ್ಸ್ ಅನ್ನು ನೋಡುವಂಥದ್ದು. ಸ್ಟ್ರಕ್ಚರ್ ಆಫ್ ದ ನ್ಯೂರಾನ್ ಬಗ್ಗೆ ನಾವು ಕಲ್ಕೊಂಡಾಯ್ತು. ನಾವು ಇಟ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ ನ್ಯೂರಾನ್ಸ್. ಈ ನ್ಯೂರಾನ್ಸ್ ಏನಿದೆ ಸೊ ದೇ ಆರ್ excitable because of polarity. Andre ee neurons they are excitable, they can get excited because of ability to have a polarity. So polarity andre enu first of all? So nimage north pole south pole gottalva globally. ಸೊ ಪೋಲಾರ್ ಅಥವಾ ಪೋಲರೈಸ್ಡ್ ಅಂದರೆ ಟು ಎಕ್ಸ್ಟ್ರೀಮ್ ಎಂಡ್ ಅಂತ ಅರ್ಥ. ಸೊ ನ್ಯೂರಾನ್ಸಲ್ಲಿ ನಾವು ಎಕ್ಸ್ಪೆಷಲಿ ಮೆಂಬ್ರೇನ್ಸ್ ಆಫ್ ನ್ಯೂರಾನ್ಸಲ್ಲಿ ನಾವು ಟು ಎಕ್ಸ್ಟ್ರೀಮ್ ಅನ್ನು ನೋಡ್ಬೋದು. ದಟ್ ಇಸ್ ಒನ್ ಸೈಡ್ ಆಫ್ ದ ಮೆಂಬ್ರೇನ್, ಔಟರ್ ಸೈಡ್ ಆಫ್ ದ ಮೆಂಬ್ರೇನ್ ಕ್ಯಾನ್ ಬಿ ಹ್ಯಾವಿಂಗ್ ಅ ಪಾಸಿಟಿವ್ ಚಾರ್ಜಸ್, ಇನ್ಸೈಡ್ ಕ್ಯಾನ್ ಹ್ಯಾವ್ ಅ ನೆಗೆಟಿವ್ ಚಾರ್ಜಸ್. ಸೊ ಈ ಎಬಿಲಿಟಿ ಆಫ್ ಹ್ಯಾವಿಂಗ್ ದ ಆಪೋಸಿಟ್ ಚಾರ್ಜಸ್ ಅಕ್ರಾಸ್ ದ ಮೆಂಬ್ರೇನ್ ಆಫ್ ದ ನ್ಯೂರಾನಿಗೆ ಹೇಳುವಂಥದ್ದು polarized anta. So neurons are polarized. So why neurons are polarized? Why they are having this property? Because of what? Because of ion channels that is present in the membranes of the neuron. So they have, especially the membranes of the neuron, especially the membranes of the axon of the neuron, so they have ion channels. ಅಯಾನ್ ಚಾನಲ್ಸ್ ಅಂದರೆ ಎಲ್ರಿಗೂ ಏನು ಅಂತ ಗೊತ್ತು. ಮೆಂಬ್ರೇನ್ಸಲ್ಲಿ ನಾವು ಕೆಲವೊಮ್ಮೆ ಚಾನಲ್ಸನ್ನು ನೋಡಬಹುದು ವಿಚ್ ಕ್ಯಾನ್ ಟ್ರಾನ್ಸ್ಪೋರ್ಟ್ ಫ್ಯೂ ಟೈಪ್ಸ್ ಆಫ್ ಅಯಾನ್ಸ್ ಸ್ಪೆಸಿಫಿಕಲಿ. ಸೊ ಈ ಅಯಾನ್ ಚಾನಲ್ಸ್ ಏನಿದೆ ದೇ ಆರ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್. ಅಂದರೆ ದೇ ವಿಲ್ ಬಿ ಏಬಲ್ ಟು ಟ್ರಾನ್ಸ್ಪೋರ್ಟ್ ಓನ್ಲಿ ಸ್ಪೆಸಿಫಿಕ್ ಟೈಪ್ ಆಫ್ ಅಯಾನ್ಸ್. ಸೊ ದೇ ಆರ್ ಸ್ಪೆಸಿಫಿಕಲಿ they are selectively permeable. Okay, so idrindagi we are able to see few types of ion distribution across the membranes of the neuron. Okay, fine. So we have understood why neurons are polarized anta. That is because of ion channels. So idrindagi few ions will be present across the membranes of the ion. Idrindagi ಹೊರಗಡೆ ಒಂದು ಟೈಪ್ ಆಫ್ ಚಾರ್ಜಸ್, ಒಳಗಡೆ ಇನ್ಸೈಡ್ ಆಫ್ ದಿ ಆಕ್ಸಾನ್ ವಿ ಆರ್ ಏಬಲ್ ಟು ಸಿ another type of charges. Positive, negative, negative, positive, ಈ ಥರ. ಫೈನ್, ಲೆಟ್ಸ್ ಮೂವ್ ಫರ್ದರ್. ಸೊ ಈ ಅಯಾನ್ ಚಾನಲ್ಸ್ ಏನಿದೆ ವಿಚ್ ಆರ್ ಸೆಲೆಕ್ಟಿವ್ಲಿ ಪರ್ಮಿಯೇಬಲ್, ಸೊ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಆಕ್ಸಾನಲ್ ಮೆಂಬ್ರೇನ್. ಓಕೆ, ಸೊ ಎಟ್ ರೆಸ್ಟಿಂಗ್ ಟೈಮ್ ಅಂದರೆ ಮೆಂಬ್ರೇನ್ಸ್ ಏನಿರ್ತವೆ ಆಫ್ ದ ಆಕ್ಸಾನ್, ಸೊ ದೇ ವಿಲ್ ಬಿ ಎಟ್ ರೆಸ್ಟ್ when no message will be transported across the membrane of the axon. At that time they will be at rest. Okay, so naniga message anta ande alva, so message will be transported across the neuron anta ande alva. So ee message enide, so a message here can be called as nerve impulse. So in ಮುಂದೆ ನಾನು nerve impulse ಅಂತ ಹೇಳೋ ಟರ್ಮಿನಾಲಜಿನ ಯೂಸ್ ಮಾಡ್ತೇನೆ.
So nerve impulse is nothing but the message that will be transported from one neuron to another neuron. Okay, ಅಥವಾ if I pinch you, ಈ ಥರ ನಾನು ಪಿಂಚ್ ಮಾಡಿದ್ರೆ ನಿಮಗೀಗ you are able to feel it because of the nerve impulse. ಈ ಪಿಂಚ್ ಹೇಳೋದು ಸ್ಟಿಮ್ಯುಲಸ್. ಈ ನರ್ವ್ ಇಂಪಲ್ಸ್ ಅನ್ನ, ಈ ಮೆಸೇಜ್ ಅನ್ನ ನಿಮ್ಮ ನ್ಯೂರಾನ್ ಬ್ರೈನಿಗೆ ಕೊಡುವಂಥದ್ದು. ಸೊ ಮೆಸೇಜ್ is nothing but nerve impulse. So when there is no message getting transported, when there is no nerve impulse getting transported, that is ಈ axonal membrane ಏನಿದೆ, when they are at rest, ಅಂದ್ರೆ when the neuron is at rest. Okay, so I can call the membranes of the neurons, membranes of the axons are at rest ಅಂತ ಕರಿಬೋದು ನಾನು ಅಲ್ವಾ. ಸೊ ಈ ಟೈಮಲ್ಲಿ the potential difference across the membranes of the axon, they are called as resting potential. Okay, so now it is the time to understand about the property of the neuron, that is when the neuron is at resting potential. Andre when the neuron axon of the neuron ಏನಿದೆ, that is in general neuron, so when they are not disturbed, so message ಏನು ಟ್ರಾನ್ಸ್ಫರ್ ಆಗ್ತಾ ಇಲ್ಲ, when there is no nerve impulse getting transported ಅಂತ ಆ ಟೈಮಲ್ಲಿ we are calling it as resting potential. Okay, ಸೊ ನಾವೀಗ ಅರ್ಥ ಮಾಡ್ಕೊಳ್ಳುವಂಥದ್ದು ಬಿಫೋರ್ ದ ಜನರೇಷನ್ ಕಂಡಕ್ಷನ್ ಆಫ್ ದ ನರ್ವ್ ಇಂಪಲ್ಸ್, ಇವನ್ ಬಿಫೋರ್ ದ ಜನರೇಷನ್ ಆಫ್ ದ ನರ್ವ್ ಇಂಪಲ್ಸ್, ಏನು ಸ್ಟೇಟ್ ನಮ್ಮ ಆಕ್ಸಾನಲ್ ಮೆಂಬ್ರೇನ್ ಇದು, ಆಕ್ಸಾನ್ನ ಸ್ಟೇಟ್ ಏನು ನ್ಯೂರೋನಲ್ಲಿ ಅಂತ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಎಟ್ ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂದರೆ ವೆನ್ ದ ಮೆಂಬ್ರೇನ್ಸ್ ಆರ್ ರೆಸ್ಟ್, ವೆನ್ ದ ಮೆಂಬ್ರೇನ್ಸ್ ಆಫ್ ದ ಆಕ್ಸಾನ್ಸ್ ಆರ್ ರೆಸ್ಟ್, ಏನಾಗುವಂಥದ್ದು, the axonal membranes, the axon membranes which are selectively permeable, so they are able to show more permeable for potassium ions, right? Potassium ion ಗೆ they show more permeability. ಹಾಗೆ they are nearly impermeable to sodium ions. So what will happen because of this? So idrindagi, so inside the axon, inside the ಇದು axon ನ ಇಮೇಜ್ ಅನ್ನ ಹಾಕಿದ್ದಾರೆ ಇಲ್ಲಿ ನೋಡಿ. ಸೊ ಇನ್ಸೈಡ್ ದಿ ಆಕ್ಸಾನ್ ವಿ ಆರ್ ಏಬಲ್ ಟು ಸಿ ಇಂಟ್ರಾಸೆಲ್ಯುಲಾರ್ ಫ್ಲೂಯಿಡ್, ಕರೆಕ್ಟಾ? ಇಂಟ್ರಾಸೆಲ್ಯುಲಾರ್ ಅಂದ್ರೆ ಇನ್ಸೈಡ್ ದ ಸೆಲ್, ಇನ್ಸೈಡ್ ದ ಆಕ್ಸಾನ್ ಫ್ಲೂಯಿಡ್ ಇರುವಂತದ್ದು. ಸೊ ವಿ ಆರ್ ಏಬಲ್ ಟು ಸಿ ಮೋರ್ ಪೊಟ್ಯಾಷಿಯಂ ಅಯಾನ್, ಲೆಸ್ ಸೋಡಿಯಂ ಅಯಾನ್ಸ್. ಯಾಕೆ? ಬಿಕಾಸ್ ದ ಆಕ್ಸಾನಲ್ ಮೆಂಬ್ರೇನ್ಸ್ ವೇರ್ ಮೋರ್ ಪರ್ಮಿಯಬಲ್ ಫಾರ್ ಪೊಟ್ಯಾಷಿಯಂ ಅಯಾನ್. ಇದರಿಂದಾಗಿ ಪೊಟ್ಯಾಷಿಯಂ ಅಯಾನ್ಸ್ ಏನು ಹೊರಗಡೆ ಇದೆ, ದೇ ಆರ್ ಕಮಿಂಗ್ ಇನ್ಸೈಡ್. Potassium ion coming inside, so lot of potassium ions, so more potassium ions we are able to see inside the axon. Adre they are nearly permeable for sodium ions. Andre enu sodium ions they can't come inside, they are almost in the membranes are impermeable. Andre enaitu horgade the sodium ions enu concentration ಏನಿದೆ that is going to be more. So sodium ions is going to be more outside, potassium ions is going to be less outside. Inside it is ulta, potassium ions ಒಳಗಡೆ ಇನ್ಸೈಡ್ ದ ಆಕ್ಸಾನ್ ಜಾಸ್ತಿ ಆಗಿರುವಂಥದ್ದು, ಸೋಡಿಯಂ ಅಯಾನ್ಸ್ ಕಮ್ಮಿ. ಹಾಗೇನೆ ದ ಮೆಂಬ್ರೇನ್ಸ್ ಆಫ್ ದಿ ಆಕ್ಸಾನ್ ದೇ ಆರ್ ಆಲ್ಸೋ ಇಂಪರ್ಮಿಯೇಬಲ್ ಟು ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್. ಸೊ ಇದರಿಂದಾಗಿ ಏನಾಯಿತು, ಒಳಗಡೆ ದೇ ಆರ್ ಗೋಯಿಂಗ್ ಟು ಬಿ ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್, ಸೊ ದೇ ಕಾಂಟ್ ಗೋ ಇನ್, ದೇ ಕಾಂಟ್ ಗೋ ಔಟ್. ಇದರಿಂದಾಗಿ ಇನ್ಸೈಡ್ ದ ಆಕ್ಸಾನ್ ದೇರ್ ಇಸ್ ಗೋಯಿಂಗ್ ಟು ಬಿ ಮೋರ್ ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್, because they are impermeable to negatively charged protein alwa membranes, ಅದಕ್ಕೋಸ್ಕರ. ಸೊ ಒಳಗಡೆ ಇನ್ಸೈಡ್ ದ ಇಂಟ್ರಾಸೆಲ್ಯುಲರ್ ಫ್ಲೂಯಿಡ್ ಆಫ್ ದಿ ಆಕ್ಸಾನ್ ಅಂದರೆ ಆಕ್ಸೋಪ್ಲಾಸಮ್ ಅಲ್ಲಿ ನಾವು ನೆಗೆಟಿವ್ ಚಾರ್ಜಸ್ ಅನ್ನ ನೋಡಬಹುದು ಎಟ್ ದ ರೆಸ್ಟಿಂಗ್ ಪೊಟೆನ್ಷಿಯಲ್. ಹೊರಗಡೆ ವಿ ಆರ್ ಏಬಲ್ ಟು ಸಿ ಪಾಸಿಟಿವ್ ಚಾರ್ಜಸ್, ಯಾಕಂದ್ರೆ ಜಾಸ್ತಿ ಸೋಡಿಯಂ ಅಯಾನ್ಸ್ ಹೊರಗಡೆ ಇರುವಂಥದ್ದು. ಅದು ಸರಿ ಮ್ಯಾಮ್, ಹೊರಗಡೆ ಜಾಸ್ತಿ ಸೋಡಿಯಂ ಅಯಾನ್ಸ್ ಇದ್ರೆ ಒಳಗಡೆ ಜಾಸ್ತಿ ಪೊಟ್ಯಾಷಿಯಂ ಅಯಾನ್ಸ್ ಇದ್ರೆ ಯಾಕೆ ಹೊರಗಡೆ ಪಾಸಿಟಿವ್ ಚಾರ್ಜ್ ಒಳಗಡೆ ನೆಗೆಟಿವ್ ಚಾರ್ಜ್? ಬಿಕಾಸ್ ವಿ ಆರ್ ಆಲ್ಸೋ ಕನ್ಸಿಡರಿಂಗ್ ದ ಪ್ರೋಟೀನ್ಸ್ ಅಲ್ವಾ. ಈಗ ನೆಗೆಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಏನಿದೆ ದೇ ಆರ್ ಆಲ್ಸೋ ಗೋಯಿಂಗ್ ಟು ಬಿ ಮೋರ್ ಇನ್ಸೈಡ್ ಆಫ್ ದ ಮೆಂಬ್ರೇನ್ ಅಲ್ವಾ. ಸೊ ಇನ್ಸೈಡ್ ದ ಆಕ್ಸಾನ್ ಈ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಜಾಸ್ತಿ ಇರೋ ಕಾರಣ ಅದರಿಂದಾಗಿ ನಾವು ನೆಗೆಟಿವ್ ಚಾರ್ಜಸ್ ನೋಡುವಂಥದ್ದು ಇನ್ಸೈಡ್ ದಿ ಆಕ್ಸಾನ್, ಎಕ್ಸ್ಪೆಷಲಿ ಇನ್ಸೈಡ್ ದಿ ಆಕ್ಸಾನಲ್ ಮೆಂಬ್ರೇನ್. ಓಕೆ, ಸೊ ಈ ಅಯಾನ್ಸ್ ಇನ್ನ ಡಿಸ್ಟ್ರಿಬ್ಯೂಷನ್ ಏನಿದೆ ಅಂದರೆ ಈ ಅಯಾನ್ ಗ್ರೇಡಿಯಂಟ್ ಏನು ಪ್ರೊಡ್ಯೂಸ್ ಆಯಿತು, ಹೊರಗಡೆ ಜಾಸ್ತಿ ಸೋಡಿಯಂ ಒಳಗಡೆ ಕಮ್ಮಿ ಸೋಡಿಯಂ, ಅಥವಾ ಹೊರಗಡೆ ಕಮ್ಮಿ ಪೊಟ್ಯಾಷಿಯಂ ಒಳಗಡೆ ಜಾಸ್ತಿ ಪೊಟ್ಯಾಷಿಯಂ ಅಯಾನ್ಸ್. ಸೊ ಈ ಏನು ಅಯಾನ್ ಗ್ರೇಡಿಯಂಟನ್ನು ಮೇಂಟೈನ್ ಮಾಡೋರು ಯಾರು? ದಟ್ ಇಸ್ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಹೇಳೋ
ಒಂದು ಅಯಾನ್ ಚಾನೆಲ್. ಸೊ ಇದು ದಿಸ್ ಇಸ್ ದ ಒನ್ ದಟ್ ಇಸ್ selectively permeable for sodium and potassium. Okay, so ಈ ಅಯಾನ್ ಗ್ರೇಡಿಯಂಟ್ ಅನ್ನ ಮೇಂಟೈನ್ ಮಾಡುವಂಥದ್ದು actually that is cause of the active transportation and by sodium potassium pump. So ಈ sodium potassium pump ಏನಿದೆ, they are the one they are maintaining the ಅಯಾನ್ ಗ್ರೇಡಿಯಂಟ್. ಹೊರಗಡೆ ಜಾಸ್ತಿ ಸೋಡಿಯಂ, ಒಳಗಡೆ ಕಮ್ಮಿ ಸೋಡಿಯಂ, ಆ ಥರ ಎಲ್ಲ. ಸೊ ಈ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಏನಿದೆ, ದೇ ಆರ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆ್ಯಂಡ್ ದೇ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ದ ಅಯಾನ್ಸ್ ವಿತ್ ದ ಹೆಲ್ಪ್ ಆಫ್ ATP, ಅಂದರೆ ದೇ ಯುಟಿಲೈಸ್ ದ ATP. ಸೊ ಥ್ರೂ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ನಾವಿಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಮೂವ್ ಆಗೋದನ್ನು ನೋಡುವಂಥದ್ದು. ಓಕೆ, ಫೈನ್. ಹಾಗೆಯೇ ಈ ಸೋಡಿಯಂ, when sodium is transported out, so specifically when 3 sodium ions are transported out, 2 potassium ions will be coming inside. So yavattu ee number enide, this is what is going to be the number. So horgade jaasti sodium when they are transporting 3 sodium ions are getting transported out, ಒಳಗಡೆ the potassium ions when they are transporting 2. So idu they are coupled together. ಯಾವಾಗೆಲ್ಲ 3 ಸೋಡಿಯಂ ಅಯಾನ್ಸ್ ಹೊರಗಡೆ ಹೋಗುತ್ತೆ, 2 ಪೊಟ್ಯಾಷಿಯಂ ಅಯಾನ್ಸ್ ಒಳಗಡೆ ಬರುವಂಥದ್ದು. ಸೊ ಇದರಿಂದಾಗಿ ನಾವು ಆಕ್ಚುಲಿ ರೆಸ್ಟಿಂಗ್ ಪೊಟೆನ್ಷಿಯಲ್ ಟೈಮಲ್ಲಿ, ವೆನ್ ದ ಮೆಂಬ್ರೇನ್ಸ್ ಆರ್ ಎಟ್ ರೆಸ್ಟ್, ಅಂದರೆ ವೆನ್ ದೆರ್ ಇಸ್ ನೋ ಕಂಡಕ್ಷನ್ ಗೆಟಿಂಗ್ ಟ್ರಾನ್ಸ್ಪೋರ್ಟೆಡ್ ಇನ್ ದ ಮೆಂಬ್ರೇನ್ ಆಫ್ ದಿ ಆಕ್ಸಾನ್, ಸೊ ಈ ಟೈಮಲ್ಲಿ ವಿ ಆರ್ ಏಬಲ್ ಟು ಸಿ ಪಾಸಿಟಿವ್ ಚಾರ್ಜಸ್ ಔಟ್ಸೈಡ್. ಯಾಕಂದರೆ ಸೋಡಿಯಂ ಹೊರಗಡೆ 3 ಸೋಡಿಯಂ ಅಯಾನ್ಸ್ ಹೋಗುವಂಥದ್ದು ಅಲ್ವಾ ಹೊರಗಡೆ, ಫಾರ್ 2 ಪೊಟ್ಯಾಷಿಯಂ ಅಯಾನ್ಸ್, ಆ್ಯಂಡ್ ಇನ್ಸೈಡ್ ನಾವು ನೆಗೆಟಿವ್ ಚಾರ್ಜಸ್ ಅನ್ನ we get to see. Okay, so this is at the resting time alwa. So ee resting potential andre ಏನು ಮೆಂಬ್ರೇನ್ ಯಾವಾಗ ರೆಸ್ಟ್ ಆಗಿರುವಂಥದ್ದು, ಏನು ಎಕ್ಸಾಕ್ಟ್ ಆಗಿ ಆಗುತ್ತೆ ಡ್ಯೂರಿಂಗ್ ದ ಮೆಂಬ್ರೇನ್ಸ್ ಆರ್ ಎಟ್ ರೆಸ್ಟ್. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್. ಓಕೆ, ಎಲ್ಲಿ ಯಾವ ಅಯಾನ್ ನಂಬರ್ ಜಾಸ್ತಿ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ವಾಟ್ ದೇ ಆರ್ ಗೆಟಿಂಗ್ ಟ್ರಾನ್ಸ್ಪೋರ್ಟೆಡ್ ಚಾರ್ಜಸ್ ಏನು ಡ್ಯೂರಿಂಗ್ ದ ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂತ ವಿ ಹ್ಯಾವ್ understood very well. Okay, fine. Let's move further. So ee axon enide, when they get a message, andre when they get a nerve impulse, so in general agi ನ್ಯೂರಾನ್ ರೆಸ್ಟ್ ಅಲ್ಲಿ ಇರೋವಂಥದ್ದು. ಸೊ ನೀವು ಸುಮ್ಮನೆ ಕೂತಿದ್ದೀರಾ ಒಂದು ಕಡೆ, ನಾನು ಬಂದು ಐ ಪಿನ್ಸ್ಡ್ ಯು, ಸೊ ನಾವು ದ ಮೆಸೇಜ್ ಇಸ್ ಟ್ರಾನ್ಸ್ಪೋರ್ಟೆಡ್ ಟು ಬ್ರೈನ್ ಅಲ್ವಾ. ಅಂದರೆ ಈ ನ್ಯೂರಾನ್ಸ್ನ ಪೊಲಾರಿಟಿ ಏನಿತ್ತು, ಇಟ್ ಹ್ಯಾಡ್ ಅ ಪರ್ಟಿಕ್ಯುಲರ್ ಪೊಲಾರಿಟಿ. ಅದೇನು ಪೊಲಾರಿಟಿ ಇದ್ದದ್ದು, ಆಕ್ಸಾನಲ್ ಮೆಂಬ್ರೇನ್ ಹೊರಗಡೆ ಪಾಸಿಟಿವ್, ಒಳಗಡೆ ನೆಗೆಟಿವ್ ಅಯಾನ್. ಸೊ ದಿಸ್ ವಾಸ್ ದ ಪೊಲಾರಿಟಿ ಅಲ್ವಾ. ಸೊ ಈ ಪೊಲಾರಿಟಿ ಡಿಸ್ಟರ್ಬ್ ಆಗುತ್ತೆ ವೆನ್ ದ ಮೆಸೇಜ್ ಇಸ್ ಟ್ರಾನ್ಸ್ಪೋರ್ಟೆಡ್ ಟು ಅ ನ್ಯೂರಾನ್. ಸೊ ಆ ನ್ಯೂರಾನ್ ಏನಿದೆ ವಿಚ್ ಗಾಟ್ ಅ ಮೆಸೇಜ್, ವಿಚ್ ಗಾಟ್ ಅ ನರ್ವ್ ಇಂಪಲ್ಸ್, ದೇರ್ ಪೊಲಾರಿಟಿ ಗೆಟ್ ಡಿಸ್ಟರ್ಬ್ಡ್, ವಿಚ್ ಮೀನ್ಸ್ ದೇ ಗಾಟ್ ಎಕ್ಸೈಟೆಡ್. ಸೊ ಈ ಪೊಲಾರಿಟಿ ಡಿಸ್ಟರ್ಬ್ ಅಂದ್ರೇನು, ಗೆಟಿಂಗ್ ಎಕ್ಸೈಟೆಡ್ ಆಕ್ಚುಲಿ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ನ್ಯೂರಾನ್ಸ್ ಆರ್ ಎಕ್ಸೈಟೇಬಲ್ ಕಾಸ್ ಆಫ್ ದೇಯರ್ ಪೊಲಾರಿಟಿ. ಈ ಪೊಲಾರಿಟಿ ಇದ್ದ ಕಾರಣ, ಬಿಕಾಸ್ ಆಫ್ ದಿಸ್ ಪಾಸಿಟಿವ್ ನೆಗೆಟಿವ್ ಅಯಾನ್ಸ್, ವೆನ್ ದೇ ಆರ್ ಡಿಸ್ಟರ್ಬ್ಡ್ ವಿ ಆರ್ ಗೆಟಿಂಗ್ ಎಕ್ಸೈಟ್ಮೆಂಟ್ ಇನ್ ದ ಆಕ್ಸಾನಲ್ ಮೆಂಬ್ರೇನ್ ಅಲ್ವಾ. ಸೊ ಅದಕ್ಕೆ ಈ ಟರ್ಮನ್ನು ಯೂಸ್ ಮಾಡುವಂಥದ್ದು. ಓಕೆ, ಸೊ ಏನಾಗಬೇಕು ಎಕ್ಸಾಕ್ಟಾಗಿ, ವಾಟ್ ಎಕ್ಸಾಕ್ಟ್ಲಿ ವಿ ಗೆಟ್ ಟು ಸಿ, ವಾಟ್ ಎಕ್ಸಾಕ್ಟ್ಲಿ ವಿ ಗೆಟ್ ಟು ಸಿ ವೆನ್ the nerve impulse is acted upon a neuron. ಏನಾಗಬೇಕು? ಸೊ ಒನ್ಸ್ ಅಗೇನ್ ನಮ್ಮ ವಾಟ್ ಡು ವಿ ಥಿಂಕ್ ಈಸ್, ನಾವೇನು ಯೋಚನೆ ಮಾಡ್ತೀವಿ ಅಂದರೆ, ಒಂದು ನ್ಯೂರಾನ್ ದೇ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ದ ಮೆಸೇಜ್, ಅದು ಹೇಗೆ ಜಸ್ಟ್ ಎಲ್ಲ ಫುಲ್ ನ್ಯೂರಾನ್ ಇಸ್ ಗೆಟಿಂಗ್ ಎಕ್ಸೈಟೆಡ್ ಆ್ಯಂಡ್ ದೇ ಟ್ರಾನ್ಸ್ಪೋರ್ಟ್ ದ ಮೆಸೇಜ್ ಅಂತ ಅಲ್ಲ. ಸೊ ವೆನ್ ಅ ನ್ಯೂರಾನ್ ಕಲೆಕ್ಟ್ಸ್ ದ ಮೆಸೇಜ್, ಇಡೀ ನ್ಯೂರಾನ್ ಜೊತೆಗೆ ಒಮ್ಮೆಗೆ ಎಕ್ಸೈಟ್ ಆಗೋದಲ್ಲ, ಒಮ್ಮೆಗೆ ಪೊಲಾರಿಟಿ ಉಲ್ಟಾ ಪಲ್ಟಾ ಆಗೋದಲ್ಲ. ಸೊ ಪಾರ್ಟ್ ಬೈ ಪಾರ್ಟ್, ಈ ನ್ಯೂರಾನಿನ ಪಾರ್ಟ್ ಬೈ ಪಾರ್ಟ್ ಏನಿದೆ, ದೇ ಆರ್ ಏಬಲ್ ಟು ಶೋ ದ ಚೇಂಜಸ್. ಓಕೆ, ಸೊ ಲೆಟ್ಸ್ ಡಿವೈಡ್ ದ ನ್ಯೂರಾನ್ ಪಾರ್ಟ್, ಎಕ್ಸ್ಪೆಷಲಿ ಈ ಆಕ್ಸಾನ್ ಏನಿದೆ ಅದನ್ನು ನಾವು ಗ್ರೂಪ್ ಮಾಡುವ. ಅಂದರೆ ವಿ ವೋಂಟ್ ಬ್ರೇಕ್ ಇಟ್ ಎಕ್ಸಾಕ್ಟ್ಲಿ. ಈ ಆಕ್ಸಾನ್ ಏನಿದೆ ಅದಕ್ಕೆ ನಾವು ನೇಮ್ ಮಾಡುವ. ಸೊ ಈ ಪಾರ್ಟಿಗೆ ಸೈಟ್ ಎ ಅಂತ ಕೊಡುವ ಹೆಸರು, ಇದಕ್ಕೆ ಬಿ ಅಂತ ಕೊಡುವ, ಇದಕ್ಕೆ ಸಿ, ಡಿ. ಓಕೆ,
ಯಾಕಂದ್ರೆ ಈ ಪೊಲಾರಿಟಿ ಉಲ್ಟಾ ಪಲ್ಟಾ ಆಗುವಂಥದ್ದು, ಈ ಎಲೆಕ್ಟ್ರಿಸಿಟಿ ಪಾಸ್ ಆಗುವಂಥದ್ದು ಫ್ರಮ್ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಏನಾಗುತ್ತೆ ಸೈಟ್ ಎ ಅಲ್ಲಿ, ಬಿ ಅಲ್ಲಿ, ಸಿ ಅಲ್ಲಿ, ಡಿ ಅಲ್ಲಿ ಅಂತ. ಓಕೆ, ಸೊ ಇದಕ್ಕೂ ಮುಂಚೆ ಐ ಹ್ಯಾವ್ ಟು ಟೆಲ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಟು ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಆಕ್ಷನ್ ಪೊಟೆನ್ಷಿಯಲ್ ಟೈಮಲ್ಲಿ ಅಥವಾ ರೆಸ್ಟಿಂಗ್ ಪೊಟೆನ್ಷಿಯಲ್ ಆಕ್ಷನ್ ಪೊಟೆನ್ಷಿಯಲ್ಗೆ ಹೋಗುವಾಗ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ಸಣ್ಣ ಲಾಜಿಕನ್ನು ನಾವು ಅರ್ಥ ಮಾಡ್ಕೊಳ್ಳೋ. ನಮ್ಮ ಮನೆಯಲ್ಲಿ ವಿ ಹ್ಯಾವ್ ವೈರ್ಸ್ ಅಲ್ವಾ, ಸ್ವಿಚ್ ಬೋರ್ಡಿಂದ ಮೊಬೈಲಿಗೆ, ಲ್ಯಾಪ್ಟಾಪಿಗೆ, ಅಥವಾ ಮೊಬೈಲ್ ಚಾರ್ಜ್ ಮಾಡುವಾಗ ಆರ್ ಲ್ಯಾಪ್ಟಾಪ್ ಆನ್ ಲ್ಯಾಪ್ಟಾಪ್ ಚಾರ್ಜ್ ಮಾಡುವಾಗ, ಅಥವಾ ನಾರ್ಮಲ್ ಆಗಿ ಟಿ ವಿ ಆನ್ ಮಾಡಬೇಕು ಅಂತಾದರೆ ಸ್ವಿಚ್ ಬೋರ್ಡಿಂದ ನಿಮ್ಮ ಟಿ ವಿಗೆ ವೈರ್ ಇರುತ್ತೆ. ಸೊ ಈ ವೈರ್ ಮುಖಾಂತರ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಆಗೋದನ್ನು ನಾವು ವಿ ಕ್ಯಾನ್ ಸಿ ಅಲ್ವಾ. ಸೊ ಕಾಸ್ ಆಫ್ ದಿಸ್ ವೈರ್ ನಿಮ್ಮ ಟಿ ವಿ ಆನ್ ಆಗುವಂಥದ್ದು. ಸಿಮಿಲರ್ಲಿ ನಮ್ಮ ಬಾಡಿಯಲ್ಲೂ ಈ ನ್ಯೂರಾನ್ ಏನಿದೆ, ಸೊ ದೇ ಆಕ್ಟ್ ಲೈಕ್ ಅ ವೈರ್. ಸೊ ಹೇಗೆ ವೈರಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗೋದನ್ನು ನೋಡಬಹುದು, ಹಾಗೆ ನಾವು ನಮ್ಮ ನ್ಯೂರಾನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ತರಹ, ದಟ್ ಇಸ್ ನಥಿಂಗ್ ಬಟ್ ಈ ಚಾರ್ಜಸ್ ಏನಿದೆ ಪಾಸಿಟಿವ್ ನೆಗೆಟಿವ್ ಅಕ್ರಾಸ್ ದ ಮೆಂಬ್ರೇನ್, ಅದು ಪಾಸ್ ಆಗೋದನ್ನು ನಾವು ನೋಡಬಹುದು. ಅಂದರೆ ಈ ಸೋಡಿಯಂ ಪೊಟ್ಯಾಷಿಯಂ ಅಯಾನ್ ಚಾನಲ್ನಿಂದ ಅಯಾನ್ಸ್ ಡಿಸ್ಟ್ರಿಬ್ಯೂಷನ್ ಅನ್ನು ನಾವು ನೋಡಬಹುದು. ಓಕೆ, ಸೊ ಅಯಾನ್ ಜಾಸ್ತಿ ಅಯಾನ್ ಒಂದು ಕಡೆ, ಇನ್ನೊಂದು ಕಡೆ ಜಾಸ್ತಿ ಆನ್. ಸೊ ಇದರಿಂದ ಈ ಮುಖಾಂತರ ವಿ ವಿಲ್ ಬಿ ಏಬಲ್ ಟು ಸಿ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಗೆಟಿಂಗ್ ಜನರೇಟೆಡ್. ಸೊ ವಿ ಆರ್ ಏಬಲ್ ಟು ಸಿ ಟ್ರಾನ್ಸ್ಪೋರ್ಟೇಷನ್ ಆರ್ ಫ್ಲೋ ಆಫ್ ions. Okay, cause of that, what we can say is the nerve impulse the neuron transport, athwa the message that the neuron transport is electrical in nature in the axon. So axon alli enu nerve impulse pass agutte, they are nothing but the nature of this nerve impulse is nothing but they are electrical in nature. Yakandre positive negative charges develop agutte. Okay, fine. So let's understand what exactly will be happening at action potential. Idenu ma'am action potential, resting potential artha aaytu. Action potential andre enu? Resting potential andre potential difference across the membrane of the neuron, membrane of the axon specifically, when the membranes are at rest. So iga enaitu andre ee axon enide, that is the membrane of the axon enide, they got nerve impulse from the dendrite of this neuron. ಈ ಡೆಂಡ್ರೈಟ್ ಆಫ್ ನ್ಯೂರಾನಿಗೆ ಎಲ್ಲಿಂದ ಮೆಸೇಜ್ ಬಂದಿರುವಂಥದ್ದು, ನರ್ವ್ ಇಂಪಲ್ಸ್ ಬಂದಿರುವಂಥದ್ದು ಪ್ರೀವಿಯಸ್ ಟು ದ ಡೆಂಡ್ರೈಟ್ ಏನಿದೆ, ದಟ್ ಈಸ್ ಪ್ರೀವಿಯಸ್ ನ್ಯೂರಾನ್ ವುಡ್ ಹ್ಯಾವ್ ಟ್ರಾನ್ಸ್ಪೋರ್ಟೆಡ್ ದ ನರ್ವ್ ಇಂಪಲ್ಸ್ ಟು ದಿಸ್ ನ್ಯೂರಾನ್. ಸೊ ಈ ನರ್ವ್ ಇಂಪಲ್ಸ್ ಇಂದಾಗಿ ವಾಟ್ ಡು ವಿ ಗೆಟ್ ಟು ಸಿ ಈಸ್ ಈ ಪರ್ಟಿಕ್ಯುಲರ್ ಸೈಟ್, ದಟ್ ಈಸ್ ಅ ಸ್ಮಾಲ್ ಪಾರ್ಟ್ ಆಫ್ ದ ಆಕ್ಸಾನ್ ಏನಿದೆ, ವಿಚ್ ಇಸ್ ನೌ ವಿ ಆರ್ ನೇಮಿಂಗ್ ಇಟ್ ಆಸ್ ಸೈಟ್ ಎ. Okay, so when a stimulus is applied at a point A or at a site A of the axon, e site A enide, that is of the axon, so they start showing permeability to sodium ions. When the membranes of axon are rest, membranes of axon when they were at rest, enagittu permeability of potassium ions anna ನಾವು ನೋಡಿದ್ವಿ ಅಲ್ವಾ. At rest, resting potential alli axonal membranes were permeable to potassium ions, impermeable to sodium, impermeable to negative charged proteins. So idrandagi horgade positive olgade negative charges ನಾವು ನೋಡಿದ್ವಿ. ಆದರೆ when there is action potential ಅಂದ್ರೆ ಏನು? Action potential andre when the axon got acted upon by the previous neuron. Andre when the axon got the nerve impulse, aga ನಾವು when we see the potential difference in the membranes of the axon, at that time the potential is called as action potential. Okay, so ಏನಾಯ್ತು at site A when there is action potential, permeability ulta ಆಯ್ತು, it started showing permeability for sodium ions. ಸೊ ಇದರಿಂದಾಗಿ ಹೊರಗಡೆ ಇದ್ದಂತಹ ಜಾಸ್ತಿ ಸೋಡಿಯಂ ಅಯಾನ್ಸ್ ಏನಿದೆ ಅವುಗಳು ಒಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಸೋಡಿಯಂ ಅಯಾನ್ಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್ಸೈಡ್ ಆಫ್ ದಿ ಆಕ್ಸಾನ್. ಓಕೆ, ಸೊ ವಿ ಆರ್ ಏಬಲ್ ಟು ಸಿ ರ್ಯಾಪಿಡ್ ಇನ್ಫ್ಲಕ್ಸ್ ಆಫ್ ಸೋಡಿಯಂ ಅಯಾನ್ಸ್. ಸೊ ಇದರಿಂದಾಗಿ ಒಳಗಡೆ ಜಾಸ್ತಿ ಸೋಡಿಯಂ, ಹೊರಗಡೆ ಕಮ್ಮಿ ಸೋಡಿಯಂ, ಒಳಗಡೆ
we are able to see more sodium ions andre enaitu, we are able to see positive charges inside the axon. Adu inside the axonal membrane, that is, this is inside alwa, we are able to see positive charges now and negative charges outside. So idu now noduvanthaddu when there is a nerve impulse. Okay, so polarity got reversed, hence we are able to see the polarized axon membrane. Are ma'am, ಈಗಷ್ಟೇ ಅಂದ್ರೆ ನೀವು ರೆಸ್ಟಿಂಗ್ ಪೊಟೆನ್ಷಿಯಲ್ ಅಲ್ಲಿ ವಿ ಆರ್ ಏಬಲ್ ಟು ಸಿ ಪೊಲರೈಸ್ಡ್ ಆಕ್ಸೋನಲ್ ಮೆಂಬ್ರೇನ್ ಅಂತ ಈಗ ಸಹ ಅದೇ ಟರ್ಮ್ ಯೂಸ್ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ರೆಸ್ಟಿಂಗ್ ಪೊಟೆನ್ಷಿಯಲ್ ಅಲ್ಲಿ ವಿ ಸಾ ಒಳಗಡೆ ಪಾಸಿಟಿವ್, ಹೊರಗಡೆ ಪಾಸಿಟಿವ್ ಒಳಗಡೆ ನೆಗೆಟಿವ್. ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆದ ಕೂಡಲೇ ಇದೇ ಮೆಂಬ್ರೇನ್ ಅಲ್ಲಿ ನಾವು ಇದೇ ಆಕ್ಸೋನಲ್ ಮೆಂಬ್ರೇನ್ ಅಲ್ಲಿ ವಿ ಆರ್ ಏಬಲ್ ಟು ಸಿ ರಿವರ್ಸ್ಡ್ ಪೊಲಾರಿಟಿ. ಸೊ ಪುನಃ ನಾನು ಪೊಲರೈಸ್ಡ್ ಅಂತ ಕರೆಯೋ ಬದಲು ಕ್ಯಾನ್ ಐ ಕಾಲ್ ಇಟ್ ಆಸ್ ಡಿಪೊಲರೈಸೇಷನ್ ಅಲ್ವಾ. ಸೊ ವೆನ್ ದರ್ ಇಸ್ ಸ್ಟಿಮ್ಯುಲಸ್ ಇನ್ ದಿ ಆಕ್ಸೋನಲ್ ಮೆಂಬ್ರೇನ್, when the message is received by this particular site of the axonal membrane, we are able to see depolarization. Okay, so resting potential in the membranes were at rest alva, resting potential in the we are able to see depolarization because polarity ulta idu. Okay, outer negative charged, inner positive charged. So the electrical potential difference across the plasma membrane of the axon at site A, idu site B of the same axon, nenpidkolli, idu site, idu next site of the same axon, idu site B. Illi the membranes are at still at rest only at site A. Bari site A alli ನಾವು ulta polarity ನೋಡಿದ್ವಿ. ಈಗ entire axonal membrane did not got excited or did not polarity ulta ಆಗ್ಲಿಲ್ಲ, just at one site of the axon. So ಈ ಸೈಟ್ ಅಲ್ಲಿ ನಾವು ಈಗ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ನೋಡಿದ್ರೆ, so that is termed as the electrical potential difference across the plasma membrane at site A is termed as action potential. So resting potential in the action potential. Okay, so this is nothing but the nerve impulse. So now ಈ nerve impulse has reached site A ಅಂತ ನಾವು ಹೇಳಬಹುದು. ಓಕೆ ಫೈನ್. ಇನ್ನೇನಾಗುತ್ತೆ, what exactly we get to see now? So ಸೈಟ್ ಎ ಅಲ್ಲಿ ನಾವು ಈ ರಿವರ್ಸ್ಡ್ ಪೊಲಾರಿಟಿಯನ್ನು ನೋಡಿದ್ವಿ. ನೆಕ್ಸ್ಟ್ ಏನಾಗಬೇಕು? ಸೊ ಎಟ್ ಸೈಟ್ ಬಿ membrane has positive charges on the outside and negative charges on the inner side. ಹೌದು, ನೆಗೆಟಿವ್ ಇನ್ಸೈಡ್, ಹೊರಗಡೆ ಔಟ್ಸೈಡ್. ಸೊ ಈ ಸೈಟ್ ಬಿ ಆಫ್ ಏನು ನಮ್ಮ ಆಕ್ಸಾನಲ್ ಮೆಂಬ್ರೇನ್ ಏನಿದೆ, ದೇ ಆರ್ ಸ್ಟಿಲ್ ಎಟ್ ರೆಸ್ಟ್, ಬಟ್ current will be flowing from site A to site B. Inner surface of the axonal membrane, idu inner surface alva, inner surface alva, idu inner surface alva. So inner surface inda ee electrical ee current enide, that is positive charge enide, they will be moving from site A to site B. Illinda illige shift agutte ee charges. Adre from the outer surface of the axonal membrane, the current will be shifting from B to A. Okay, idrinda enaito, what do we get to see cause of this? We get to see ಈ positive charges B ಗೆ ಬರುತ್ತೆ ಒಳಗಡೆ, ಹೊರಗಡೆ ಈ positive charges go back to the A. ಇದರಿಂದಾಗಿ ಈಗ ಸೈಟ್ A ಅಲ್ಲಿ ಏನಾಗುತ್ತೆ, ಪಾಸಿಟಿವ್ ಚಾರ್ಜಸ್ ಹೊರಗಡೆ ಬರುತ್ತೆ, ಎಲ್ಲ ಪಾಸಿಟಿವ್ ಚಾರ್ಜಸ್ ಇನ್ಸೈಡ್ ಆಫ್ ದ ಎ ಗಾನ್ ಟು ಬಿ ಅಲ್ವಾ. ಸೊ ಇಲ್ಲಿ ನೆಗೆಟಿವ್ ಚಾರ್ಜಸ್ ಬರುತ್ತೆ. ಇದೇನಿದು? ದಿಸ್ ಇಸ್ ನಥಿಂಗ್ ಬಟ್ resting potential. It is trying to reach the resting potential, that is, it is trying to reach back to the rest. Polarity ಏನಾಯ್ತು? Polarity again got reversed. Depolarization in the back to normal. ಆದರೆ ಈ ಥರ ಬರಲಿಕ್ಕೆ ಆಗೋದಿಲ್ಲ ಅಲ್ವಾ, ಡಿಪೋಲರೈಸೇಷನ್ ಇಂದ ಬ್ಯಾಕ್ ಟು ನಾರ್ಮಲ್ ಅಂತ. ಸೊ ವಿ ರೈಟ್ ಇಟ್ ಆಸ್ ಡಿಪೋಲರೈಸೇಷನ್ ಟು ರೀಪೋಲರೈಸೇಷನ್.
ಡಿಪೋಲರೈಸೇಷನ್ ಟು ರಿಪೋಲರೈಸೇಷನ್. ಆದರೆ ಬಿ ಅಲ್ಲಿ ವಾಟ್ ವಿ ಗೆಟ್ ಟು ಸಿ? ರೆಸ್ಟಿಂಗ್ ಪೊಟೆನ್ಷಿಯಲ್ ಟು ಡಿಪೋಲರೈಸೇಷನ್. ಇಲ್ಲಿ ನಾವು ಡಿಪೋಲರೈಸೇಷನ್ ಉಲ್ಟಾ ಆಫ್ ಇದರನ್ನ ನೋಡುವಂಥದ್ದು. ಇದು ಬಿ ಅಲ್ಲಿ ಸಿನ್ಸ್ ಆಲ್ ದಿಸ್ ನೆಗೆಟಿವ್ ಚಾರ್ಜಸ್ ಪಾಸಿಟಿವ್ ಆಯಿತು, ಸೊ ಇಲ್ಲಿ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಇಲ್ಲಿ ಬರುತ್ತೆ. ಓಕೆ, ಸೊ ನಾವು ಚೆನ್ನಾಗಿ ಒಂದು ಏನು ಹೇಳೋದು ಜಿಫ್ ಮುಖಾಂತರ ಅರ್ಥ ಮಾಡ್ಕೊಳ್ಳುವ ಪುನಃ. ಸೊ ಪೊಲಾರಿಟಿ ಎಟ್ ದ ಸೈಟ್, that is site B, is reversed and an action potential is generated at site B. So idrindagi the impulse generated at site A arrives at site B. So ee tara we are able to see flow of current A inda B ge, B inda C ge, C inda D ge. Okay, so when I say A inda B ge, when the charges are flowing from A to B, A ಅಲ್ಲಿ they will go to back to the normal. They will go back to the resting potential. Okay, so ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಲೈಕ್ ಯು ಕ್ಯಾನ್ ಫೌಂಡ್ ಇಟ್, ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನಿಸ್ಬಹುದು. ಸೊ ನಾವು ಒಂದು ಜಿಫ್ ಮುಖಾಂತರ ಅರ್ಥ ಮಾಡ್ಕೊಳ್ಳುವ. ಓಕೆ, ಸೊ ನಾನೊಂದು ಫ್ಲೋ ಅನ್ನ ಬರಿತೇನೆ ಇಲ್ಲಿ ಫಸ್ಟಿಗೆ. ಸೊ ರೆಸ್ಟಿಂಗ್ ಪೊಟೆನ್ಷಿಯಲ್, so site A will go from resting potential to depolarization. They get repolarized and back to resting potential. ಓಕೆ, ಸೊ ಸೈಟ್ ಎ ಅಲ್ಲಿ ನಾವು ರೆಸ್ಟಿಂಗ್ ಪೊಟೆನ್ಷಿಯಲ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀವಿ. ನಂತರ ದ ಪೊಲಾರಿಟಿ ಗಾಟ್ ರಿವರ್ಸ್, ಡಿಪೋಲರೈಸೇಷನ್. ದೆನ್ ಅಗೇನ್ ದೇ ಟ್ರಾನ್ಸ್ಫರ್ ದೇಯರ್ ಚಾರ್ಜಸ್ ಅಲ್ವಾ ಟು ದ ಸೈಟ್ ಬಿ, ಅದರಿಂದಾಗಿ ರಿಪೋಲರೈಸೇಷನ್. ರಿಪೋಲರೈಸೇಷನ್ ಆಯಿತು ಅಂದರೆ ದೇ ರೀಚ್ ರೆಸ್ಟಿಂಗ್ ಪೊಟೆನ್ಷಿಯಲ್. ಓಕೆ, ಫೈನ್. ಸೊ ಈಗ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಸಮ್ ಜಿಫ್. ನೋಡಿ, ಸೊ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆ ಈ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಏನಿದೆ, ದಟ್ ಇಸ್ ಅನ್ ಅಯೋನ್ ಚಾನಲ್ ವಿಚ್ ವಿಲ್ ಬಿ ಆಕ್ಟಿವ್ಲಿ ಟ್ರಾನ್ಸ್ಪೋರ್ಟಿಂಗ್, ಅಂದರೆ ವಿಚ್ ವಿಲ್ ಯೂಸ್ ATP ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಸೋಡಿಯಂ ಪೊಟ್ಯಾಷಿಯಂ. ಸೊ ಹೇಗೆ ಅವುಗಳು ಟ್ರಾನ್ಸ್ಫರ್ ಆಗೋದು ಅಂತ ನೋಡಿ. ಪೊಟ್ಯಾಷಿಯಂ ಅಯಾನ್, 2 ಪೊಟ್ಯಾಷಿಯಂ ಅಯಾನಿಗೆ 3 ಸೋಡಿಯಂ ಅಯಾನ್. ಒಳಗಡೆ ಪೊಟ್ಯಾಷಿಯಂ ಅಯಾನ್ ಬರುವಂಥದ್ದು. ಒಳಗಡೆ ಬಂದ ಕೂಡಲೇ ಸಿ ಪರ್ಮಿಯಬಿಲಿಟಿ ನೋಡಿ, sodium ions are going out. For 3 sodium ion, 2 potassium ion comes in. Okay, idrindagi horgade more positive charges, ಒಳಗಡೆ less positive charge. ಅಂದ್ರೆ we get to see positive outside, negative inside during the resting potential time. Okay, resting potential in ನಾವು ಇದು ನೋಡುವಂಥದ್ದು. ಒಳಗಡೆ ಜಾಸ್ತಿ ಪೊಟ್ಯಾಷಿಯಂ, ಹೊರಗಡೆ ಜಾಸ್ತಿ ಸೋಡಿಯಂ, and ಹೊರಗಡೆ ಪಾಸಿಟಿವ್, ಒಳಗಡೆ ನೆಗೆಟಿವ್. ನೆಕ್ಸ್ಟ್ ನೋಡಿ, ಡಿಪೋಲರೈಸೇಷನ್ ಅಲ್ಲಿ ಹೇಗೆ ಉಲ್ಟಾ ಆಗುವಂಥದ್ದು, ರಿವರ್ಸ್ ಆಗುವಂಥದ್ದು ಚಾರ್ಜಸ್ ಅಂತ ನೋಡಿ. ಸೊ ಏನಾಗಬೇಕಿತ್ತು ರೆಸ್ಟಿಂಗ್ ಪೊಟೆನ್ಷಿಯಲ್ ಅಲ್ಲಿ, ಏನಾಗಬೇಕು? ವಿ ಗೆಟ್ ಟು ಸಿ ಸೋಡಿಯಂ ಅಯಾನ್ಸ್ ಮೋರ್ ಔಟ್ಸೈಡ್ ಆ್ಯಂಡ್ ಪೊಟ್ಯಾಷಿಯಂ ಅಯಾನ್ ಮೋರ್ ಇನ್ಸೈಡ್. ಅದರಿಂದಾಗಿ ನೆಗೆಟಿವ್ ಚಾರ್ಜಸ್ ಇಲ್ಲಿ, ಪಾಸಿಟಿವ್ ಚಾರ್ಜಸ್ ಮೇಲೆ, ಹೊರಗಡೆ ಪಾಸಿಟಿವ್ ಚಾರ್ಜ್, ಒಳಗಡೆ ನೆಗೆಟಿವ್ ಚಾರ್ಜ್. ಆದರೆ ಡಿಪೋಲರೈಸೇಷನ್ ಆಗುವಾಗ ದೇರ್ ಇಸ್ ಗೋಯಿಂಗ್ ಟು ಬಿ ಪರ್ಮಿಯಬಿಲಿಟಿ ಆಫ್ ಸೋಡಿಯಂ ಅಯಾನ್ಸ್. ಅದರಿಂದ ಏನೆಲ್ಲ ಸೋಡಿಯಂ ಇತ್ತು ಒಳಗಡೆ, ದೇ ಆಲ್ ಆರ್ ಗೋಯಿಂಗ್, ಓ ಸಾರಿ ದಿಸ್ ಇಸ್ ಉಲ್ಟಾ, ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಆಕ್ಚುಲಿ ಇಮೇಜೇ ಉಲ್ಟಾ ಇದೆ. ದಿಸ್ ಇಸ್ ಸೈಟೋಸಾಲ್, ಅಂದರೆ ದಿಸ್ ಇಸ್ ಇಂಟೀರಿಯರ್ ಆಫ್ ದಿ ಆಕ್ಸಾನ್, ದಿಸ್ ಇಸ್ ಔಟ್ಸೈಡ್ ಆಫ್ ದಿ ಆಕ್ಸಾನ್. ಸೊ ವಿ ಆರ್ ಏಬಲ್ ಟು ಸಿ ಇನ್ಫ್ಲಕ್ಸ್ ಆಫ್ ಸೋಡಿಯಂ ಅಯಾನ್ಸ್ ಇನ್ಸೈಡ್ ದ ಇದು. ಸೊ ಜಾಸ್ತಿ ಸೋಡಿಯಂ ಒಳಗಡೆ ಹೋಗ್ತಾ ಇದೆ ಇನ್ ಟು ದಿ ಆಕ್ಸಾನ್. ಸೊ ಇನ್ಫ್ಲಕ್ಸ್ ಆಫ್ ಸೋಡಿಯಂ ವಿ ಆರ್ ಏಬಲ್ ಟು ಸಿ ಡ್ಯೂರಿಂಗ್ ಡಿಪೋಲರೈಸೇಷನ್. ಓಕೆ, ಬಿಕಾಸ್ ಪರ್ಮಿಯಬಿಲಿಟಿ ಆಫ್ ಸೋಡಿಯಂ ಇನ್ಕ್ರೀಸಸ್ ಅಲ್ವಾ. ಪೊಟ್ಯಾಷಿಯಂ ನೋಡಿ, ದೇ ಆರ್ ನಾಟ್ ಗೋಯಿಂಗ್ ಔಟ್ ಎಟ್ ಆಲ್ ಆರ್ ಇನ್ ಎಟ್ ಆಲ್. ಸೊ ಪೊಟ್ಯಾಷಿಯಂ ಅಲ್ಲೇ ಇರುತ್ತೆ, ಯಾಕಂದ್ರೆ there is no permeability. Permeability membranes are not permeable to potassium, they are just permeable to sodium. ಅದರಿಂದಾಗಿ there is going to be influx. Influx ಅಂದ್ರೇನು? ಸೋಡಿಯಂ ಅಯಾನ್ಸ್ ಏನು ಹೊರಗಡೆ ಇದೆ, ದೇ ಆರ್ ಗೆಟಿಂಗ್ ಇನ್ಸೈಡ್ ಆಫ್ ದಿ ಸೈಟೋಸಾಲ್. ಸೊ ರಿಪೋಲರೈಸೇಷನ್ ಟೈಮಲ್ಲಿ, ಅಂದರೆ
ಈ ಪೊಲಾರಿಟಿ ಉಲ್ಟಾ ಆಗೋದು ಅಂತ ಏನು ಹೇಳಿದ್ದೆ ನಾನು, ಅಂದರೆ ಹೊರಗಡೆ ಜಾಸ್ತಿ ನೆಗೆಟಿವ್, ಒಳಗಡೆ ಪಾಸಿಟಿವ್ ಚಾರ್ಜಸ್. ಓಕೆ, ಸೊ ಏನಾಗಬೇಕು ರಿಪೊಲರೈಸೇಷನ್ ಅಲ್ಲಿ? ಪೊಟ್ಯಾಷಿಯಂ ಅಯಾನ್ಸ್ ಆರ್ ಪರ್ಮಿಯಬಲ್, ಸೋಡಿಯಂ ಅಯಾನ್ ಅಲ್ಲ. ಸೊ ಏನು ಸೋಡಿಯಂ ಅಯಾನ್ ಹೊರಗಡೆ ಹೋಗಿದೆ ಅದು ಅಲ್ಲೇ ಇದೆ ನೋಡಿ. ಓಕೆ, ಸೊ ಸಿನ್ಸ್ ಸೋಡಿಯಂ ಅಯಾನ್ಸ್ ಆರ್ ಔಟ್, ವಾಟ್ ಡು ವಿ ಗೆಟ್ ಟು ಸಿ? ಹೊರಗಡೆ ಪಾಸಿಟಿವ್ ಚಾರ್ಜ್, ಒಳಗಡೆ ನೆಗೆಟಿವ್ ಚಾರ್ಜ್. ಸೊ ಪೊಟ್ಯಾಷಿಯಂ ಅಯಾನ್ಸ್ ಇನ್ಫ್ಲಕ್ಸ್ ನಾವು ಇನ್ಫ್ಲಕ್ಸ್ ಅಲ್ಲ, ಪೊಟ್ಯಾಷಿಯಂ ಅಯಾನ್ ಪರ್ಮಿಯಬಿಲಿಟಿ ನಾವು ನೋಡುವಂಥದ್ದು ಮೆಂಬ್ರೇನಲ್ಲಿ. ಸೊ more potassium ions we get to see. So that is in repolarization. So potassium ions are coming out. Okay. So we have another GIF to understand ಹೇಗೆ ಈ ಚಾರ್ಜಸ್ ವೆನ್ ದೇ ಆರ್ ಗೋಯಿಂಗ್ ಟು ಸೈಟ್ ಎ ಟು ಸೈಟ್ ಬಿ, ಸೈಟ್ ಬಿ ಟು ಸೈಟ್ ಸಿ, ಹೇಗೆ ಕರೆಂಟ್ ಫ್ಲೋ ಆಗುವಂಥದ್ದು ಅಂತ ನೋಡಿ. ಇದು ಸೈಟ್ ಎ, ನರ್ವ್ ಇಂಪಲ್ಸ್ ಇಲ್ಲಿತ್ತು, ಸೈಟ್ ಬಿಗೆ ಹೋಯಿತು ನೋಡಿ, ಸೈಟ್ ಸಿ, ಸೈಟ್ ಡಿ. ಓಕೆ, ಸೊ ದಿಸ್ ಇಸ್ ಇನ್ಸೈಡ್ ಆಫ್ ದಿ ಆಕ್ಸಾನ್, ಇದು ಔಟ್ಸೈಡ್. So resting potentially what do we get to see? Inside negative charges. Resting potentially inside negative charges we are able to see. Outside positive charges. ಆದರೆ nerve impulse ಆಗುವಾಗ ನೋಡಿ ಉಲ್ಟಾ ಆಗೋದು polarity. ಇಲ್ಲಿ ಹೊರಗಡೆ ಒಳಗಡೆ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ನೋಡುವಂಥದ್ದು ಡ್ಯೂರಿಂಗ್ ದ nerve impulse. Whenever nerve impulse is getting passed, ಒಳಗಡೆ ಪಾಸಿಟಿವ್ ಚಾರ್ಜ್, ಹೊರಗಡೆ ನೆಗೆಟಿವ್ ಚಾರ್ಜ್. So this is very important to remember. ಸೊ ನೀವು ಜಸ್ಟ್ ರೆಸ್ಟಿಂಗ್ ಪೊಟೆನ್ಷಿಯಲ್ನ ಚಾರ್ಜಸ್ನ ನೆನ್ಪಿಟ್ಕೊಳ್ಳಿ. ಓಕೆ, ಒಳಗಡೆ ನೆಗೆಟಿವ್, ಹೊರಗಡೆ ಪಾಸಿಟಿವ್. ಈ ಆಕ್ಷನ್ ಪೊಟೆನ್ಷಿಯಲ್ ಜಸ್ಟ್ ಉಲ್ಟಾ ಆಫ್ ದ್ಯಾಟ್ ಅಲ್ವಾ? ಸೊ ರೆಸ್ಟಿಂಗ್ ಪೊಟೆನ್ಷಿಯಲ್ ಒಳಗಡೆ ನೆಗೆಟಿವ್, ಹೊರಗಡೆ ಪಾಸಿಟಿವ್, ಇದೆಲ್ಲ ರೆಸ್ಟಿಂಗ್ ಅಲ್ಲಿದೆ ನೋಡಿ. ಓಕೆ, ಇದು ಇಗ್ನೋರ್ ಮಾಡಿ, ಇಲ್ಲಿ ನೋಡಿ ಆಕ್ಷನ್ ಪೊಟೆನ್ಷಿಯಲ್ ಇದೆ. ಸೊ ದಿಸ್ ಯು ಇಗ್ನೋರ್. ಸೊ ದಿಸ್ ಆಲ್ ಆಕ್ಸಾನಲ್ ಮೆಂಬ್ರೇನ್ಸ್ ಆರ್ ಇನ್ ರೆಸ್ಟಿಂಗ್ ಪೊಟೆನ್ಷಿಯಲ್. ಒಳಗಡೆ ಜಾಸ್ತಿ ನೆಗೆಟಿವ್, ಹೊರಗಡೆ ಪಾಸಿಟಿವ್. ಆದರೆ ಆಕ್ಷನ್ ಪೊಟೆನ್ಷಿಯಲ್ ಅಂದರೆ ನರ್ವ್ ಇಂಪಲ್ಸ್ ಟ್ರಾನ್ಸ್ಪೋರ್ಟ್ ಆಗುವಾಗ ನೋಡಿ ಉಲ್ಟಾ ಆಗುವಂಥದ್ದು ಪೊಲಾರಿಟಿ. ಹೊರಗಡೆ ಪಾಸಿಟಿವ್, ಒಳಗಡೆ ಉಲ್ಟಾ ಹೇಳಿದೆ, ಒಳಗಡೆ ನೆಗೆಟಿವ್ ಇಸ್ ಆಕ್ಷನ್ ರೆಸ್ಟಿಂಗ್ ಅಲ್ವಾ? ಸೊ ಉಲ್ಟಾ ಅಂದ್ರೇನು? ಒಳಗಡೆ ಪಾಸಿಟಿವ್, ಆಕ್ಷನ್ ಪೊಟೆನ್ಷಿಯಲಿ ಒಳಗಡೆ ಪಾಸಿಟಿವ್ ಆಗಬೇಕು. ಆಕ್ಷನ್ ಪೊಟೆನ್ಷಿಯಲಿ ಒಳಗಡೆ ಪಾಸಿಟಿವ್ ಆಗಿ ನೋಡಿ, ಆಕ್ಷನ್ ಪೊಟೆನ್ಷಿಯಲ್ ನರ್ವ್ ಇಂಪಲ್ಸ್ರಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ನೋಡಿ. ಈಗ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ. ಸೊ ವೆನ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುವಾಗ ಪ್ರೀವಿಯಸ್ ಸೈಟ್ ಏನಿದೆ ದೇ ವಿಲ್ ಗೋ ಟು ರೆಸ್ಟಿಂಗ್. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಏಬಲ್ ಟು ಸಿ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ದ ನರ್ವ್ ಇಂಪಲ್ಸ್. ಓಕೆ, ಫೈನ್. Okay, so we have a very good image to show. Site A ಅಲ್ಲಿ ನೋಡಿ, ನಾನು ಈಗಷ್ಟೇ ನಾನು ಬರೆದಿದ್ದೆ. ಸೈಟ್ ಎ ಅಲ್ಲಿ ರೆಸ್ಟಿಂಗ್ ಇನ್ ದ ಡಿಪೋಲರೈಸ್ಡ್, ಡಿಪೋಲರೈಸ್ಡ್ ಇನ್ ದ ರಿಪೋಲರೈಸೇಷನ್, ರಿಪೋಲರೈಸೇಷನ್ ಇನ್ ದ ಬ್ಯಾಕ್ ಟು ರೆಸ್ಟಿಂಗ್. ಸೊ ಚಾರ್ಜಸ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಂಥದ್ದು, ಡಿಪೋಲರೈಸೇಷನ್ ಮೂವ್ ಆಗ್ತಾ ಹೋಗುವಂಥದ್ದು. ಸೊ ಫೈನ್, ಆಕ್ಷನ್ ಪೊಟೆನ್ಷಿಯಲ್ ಅಥವಾ ನರ್ವ್ ಇಂಪಲ್ಸ್ ಏನಿದೆ ದೇ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಅಕ್ರಾಸ್ ದ ಆಕ್ಸಾನ್. ಆದರೆ ಈ ಆಕ್ಸಾನಲ್ ಎಂಡಲ್ಲಿ ದಿ ವೋಂಟ್ ಬಿ ಟ್ರಾನ್ಸ್ಪೋರ್ಟೆಡ್ ಆಸ್ ಇಟ್ ಇಸ್. ಅಂದರೆ ಎಟ್ ದ ಎಂಡ್ ಆಫ್ ದಿ ಆಕ್ಸಾನ್ ಈ ಚಾರ್ಜಸ್ ವೋಂಟ್ ಬಿ ಟ್ರಾನ್ಸ್ಪೋರ್ಟೆಡ್. ಅಂದರೆ ನೆಕ್ಸ್ಟ್ ನ್ಯೂರಾನಿಗೆ ನರ್ವ್ ಇಂಪಲ್ಸ್ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತಾದರೆ ಯೂಶ್ವಲ್ ಆಗಿ ಈ ಎಲೆಕ್ಟ್ರಿಕಲ್ ಇಂಪಲ್ಸ್ ಟ್ರಾನ್ಸ್ಪೋರ್ಟ್ ಆಗುವಂಥದ್ದಲ್ಲ, ಸಮಥಿಂಗ್ ಲಿಟಲ್ ಡಿಫರೆಂಟ್ ಹ್ಯಾಪನ್ಸ್. ಅದೇನು ಅಂತ ನೋಡುವ. ದಟ್ ಇಸ್ ಟ್ರಾನ್ಸ್ಮಿಷನ್ ಆಫ್ ದ ನರ್ವ್ ಇಂಪಲ್ಸ್ ಫ್ರಮ್ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್ across the membranes of the neuron, across the axon ಏನಿದೆ, that is across the membranes of the neuron, that is usually up till the axon. fully axon ಅಲ್ಲಿ ನಾವು ಈ ಎಲೆಕ್ಟ್ರಿಕಲ್ ಇಂಪಲ್ಸ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ನೋಡುವಂಥದ್ದು. ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜಿಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ, ದ್ಯಾಟ್ ವಿ ಗೆಟ್ ಟು ಸಿ. ಆದರೆ ಇನ್ನೊಂದು ನ್ಯೂರಾನಿಗೆ ಈ ನರ್ವ್ ಇಂಪಲ್ಸ್ ಅನ್ನು ಕೊಡಬೇಕು, ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಾದರೆ ಸಮಥಿಂಗ್ ಲಿಟಲ್ ಡಿಫರೆಂಟ್ ಹ್ಯಾಪನ್ಸ್. ಅದೇನು?
So nerve impulse is transported from one neuron to another neuron, not with the help of charges, ion channels, sodium potassium pump, but through synapse. Okay, across a synapse. Synapse andre ಏನು? ನಮಗೆ ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂದ್ರೆ ಏನು ಗೊತ್ತು? ಇಟ್ ಇಸ್ ಅ ಟೈಪ್ ಆಫ್ ಅಯಾನ್ ಚಾನಲ್ ಅಲ್ವಾ? ಅಲ್ಲಿ ಎಷ್ಟು ಸೋಡಿಯಮಿಗೆ ಎಷ್ಟು ಪೊಟ್ಯಾಷಿಯಂ ಅಯಾನ್ಸ್ ಮೂವ್ ಆಗುವಂಥದ್ದು, ಲೈಕ್ ಫಾರ್ 3 sodium ions 2 potassium ions were transported ಅಲ್ವಾ? ಸೊ ದ್ಯಾಟ್ ವಿ ನೋ ವೆರಿ ವೆಲ್. ಆದರೆ ಈ ಸಿನಾಪ್ಸ್ ಅಂದ್ರೆ ಏನು? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಸಿನಾಪ್ಸ್ ಇಲ್ಲಿ ನೋಡಿ, ಎಟ್ ದ ಎಂಡ್ ಆಫ್ the axon we get to see something called as synaptic knob. ಇದು bulb like structure, it's a bulb like structure, synaptic knob ಅಂತ ಹೇಳುವಂಥದ್ದು. It is at the end of the axon. So ಇದು axon ಇಲ್ಲಿವರೆಗೆ till here we are able to see message is transported with the help of a charges, with the help of ions, electrical impulse transportation till here. ಆದರೆ ಇಲ್ಲಿಗೆ ಬಂದ ಕೂಡಲೇ ಏನಾಗುತ್ತೆ? we get to see transportation of the nerve impulse from the axonal terminal, from the synaptic knob to the dendrite of the next neuron through synapse. Through synapse. So synapse andre, it will be including few membranes and sometimes it will include a fluid containing neurotransmitter. So ಇಲ್ಲಿ ನಾವು ಅದರ ಬಗ್ಗೆ ಕಲಿಯುವಂಥದ್ದು. So synapse will be having, including the membrane of the synaptic knob of the neuron. So ಈ membrane of the synaptic knob ಏನಿದೆ, that is the membrane of the axonal terminal ಏನಿದೆ, they are called as presynaptic membrane. Okay, this is called as presynaptic membrane. ಯಾಕಪ್ಪ ಈ ಹೆಸರು presynaptic membrane? Because it is present between the synapse and it is the first membrane that we get to see in the synapse. So synapse andre ಏನು ma'am? Synapse is nothing but a gap, a junction. I repeat, synapse andre, it is the junction between, it's a junction between two neurons. That is the neuron that is transporting the message, that is the nerve impulse, and the neuron that is collecting this nerve impulse. So ಅದರ ನಡುವೆ ಇರುವಂತಹ ಗ್ಯಾಪ್ ಜಂಕ್ಷನ್ಗೆ ಹೇಳುವಂಥದ್ದು ಸಿನಾಪ್ಸ್ ಅಂತ. ಸೊ ಈ ಫಸ್ಟ್ ಮೆಂಬ್ರೇನ್ ದಟ್ ಇಸ್ ಬಿಫೋರ್ ಅಂದ್ರೆ ಪ್ರೀ ಟು ದ ಸಿನಾಪ್ಸ್ ಏನು ಮೆಂಬ್ರೇನ್ ಏನಿದೆ, ದಟ್ ಇಸ್ ಕಾಲ್ಡ್ ಎಸ್ ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್. ದಟ್ ಇಸ್ ದ ಮೆಂಬ್ರೇನ್ ಆಫ್ ದ ಸಿನಾಪ್ಟಿಕ್ ನಾಬ್, ಮೆಂಬ್ರೇನ್ ಆಫ್ ದ ಆಕ್ಸಾನಲ್ ಟರ್ಮಿನಲ್. ಓಕೆ, and the synapse will be consist of synaptic cleft. Sometimes synapse alli ನಾವು we are able to see synaptic cleft. Synaptic cleft andre ಏನು? Synaptic cleft andre, you can see here, it is a fluid filled, it is a fluid filled space or a gap which is having neurotransmitter, chemical called as neurotransmitter. Neurotransmitters example ಹೇಳ್ತೇನೆ. There are some of the neurotransmitters like dopamine, GABA, acetylcholine. ಇದೆಲ್ಲ neurotransmitter. So synaptic cleft andre, it's a fluid which will be having the neurotransmitter. It's a gap actually, and that gap is having the fluid which is having neurotransmitter. So synapse alli presynaptic membrane ನಾವು ನೋಡುವಂತದ್ದು, synaptic cleft ಅನ್ನು ನೋಡುವಂತದ್ದು, and we get to see post synaptic membrane. Post ಅಂದ್ರೇನು? ಲಾಸ್ಟ್, ನೆಕ್ಸ್ಟ್. ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ ಅಂದ್ರೆ ಇದು, ದಿಸ್ ಇಸ್ ದ ಮೆಂಬ್ರೇನ್ ದಟ್ ಇಸ್ ಪೋಸ್ಟ್ ಟು ದ ನೆಕ್ಸ್ಟ್ ಟು ದ ಸಿನಾಪ್ಸ್. ಅದಕ್ಕೆ ಹೆಸರು ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ ಅಂತ. ಈ ಮೆಂಬ್ರೇನ್ ಏನಿದೆ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್, ದಿಸ್ ಇಸ್ ದ ಮೆಂಬ್ರೇನ್ ಆಫ್ dendrite of the next neuron. Okay, that is post synaptic membrane. Okay. ಏನಂದ್ರೆ we are able to see this dendrite is the one that will be collecting the message alwa. So ಈ dendrite in a membrane ಏನಿದೆ, that is postsynaptic membrane ಏನಿದೆ, so they will be having receptors. ಈ receptors, they will be collecting the neurotransmitter.
ಓಕೆ. ಇನ್ನೊಂದು ವಿಚಾರ, ಇಟ್ ಇಸ್ ನಾಟ್ ಏನು ಈ ಸಿನಾಪ್ಸ್ ಏನಿದೆ, ಇಟ್ ಇಸ್ ನಾಟ್ ಜಸ್ಟ್ ಸೀನ್ ಬಿಟ್ವೀನ್ ದ ಟೂ ನ್ಯೂರಾನ್ಸ್. ನಮಗೆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಗೊತ್ತಲ್ವಾ ನಿಮಗೆ. ಸೊ ವಿ ಆರ್ ಏಬಲ್ ಟು ಸಿ sometimes muscles and neuron, ಅಂದ್ರೆ neuron can transport message to the muscle fiber as well alwa, motor neuron and neuron. So idra naduve saha we get to see synapse sometimes. Okay, so this can be the membrane of the dendrite of the next neuron, or it can be the sarcolemma, that is the membrane of the muscle fiber. Okay, always this is not a dendrite membrane, it can be the muscle fiber membrane as well. So now we can see the synapse between the two neuron. ಅಂದ್ರೆ ಏನು ಮೆಸೇಜ್ and nerve impulse ಏನಿದೆ, it is not always transported to the next neuron, sometimes it is also transported to the muscle fiber as well ಅಲ್ವಾ. ಸೊ ಅದಕ್ಕೋಸ್ಕರ ಫೈನ್. ಸೊ ನಮಗೆ ಅರ್ಥ ಆಯಿತು ಸಿನಾಪ್ಸ್ ಏನು, ಸಿನಾಪ್ಸ್ ಅಲ್ಲಿ ಏನಿದೆ. we get to see receptor in the postsynaptic membrane that will be receiving the neurotransmitter ಅಂತ. ಫೈನ್. ಸೊ that is what is synapse. synaptic cleft ಅಂದ್ರೆ ಏನು ಅಂತ ಗೊತ್ತು, that is the gap which is filled with the fluid. Neurotransmitter will be present in that. So ಈ ಮೆಸೇಜ್ ನರ್ವ್ ಇಂಪಲ್ಸ್ ಇದು ಟ್ರಾನ್ಸ್ಫರ್ ಆಗಬೇಕಾದ್ರೆ, ನೆಕ್ಸ್ಟ್ ನ್ಯೂರಾನಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ, ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಆಗಬೇಕಾದ್ರೆ ವಿ ವಾಂಟ್ ಸಿನಾಪ್ಸ್. ಸೊ ಹೇಗೆ ಸಿನಾಪ್ಸ್, ಹೇಗೆ ಈ ಟ್ರಾನ್ಸ್ಫರ್ ಆಫ್ ಮೆಸೇಜ್ ಆಗುವಂಥದ್ದು, ನರ್ವ್ ಇಂಪಲ್ಸ್ ಆಗುವಂಥದ್ದು ಅಂತ ಲೆಟ್ ಸ್ಟಡಿ. ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಫಸ್ಟ್ ಆಫ್ ಆಲ್ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಲ್ಲಿರುವಂಥದ್ದು. ಸೊ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತು, ಆಕ್ಸಾನಲ್ ಎಂಡ್ ಅಂದರೆ ಈ ಆಕ್ಸಾನ್ ವರೆಗೆ ನಾವು ಮೆಂಬ್ರೇನ್ಸ್, ಆಕ್ಸಾನಲ್ ಮೆಂಬ್ರೇನ್ಸ್ ಇರೋ ಕಾರಣ ಇಲ್ಲಿ ವಿ ಆರ್ ಏಬಲ್ ಟು ಸಿ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಅಕ್ರಾಸ್, ಅಂದರೆ ಡಿಪೋಲರೈಸೇಷನ್, ರಿಪೋಲರೈಸೇಷನ್ ಇದೆಲ್ಲ ನೋಡುವಂಥದ್ದು. ಸೊ ಇಲ್ಲಿ ನಾವು ಇಮ್ಯಾಜಿನ್, ಇಲ್ಲಿ ನಮ್ಮ ನರ್ವ್ ಇಂಪಲ್ಸ್ ಇದೆ, ಅಂದರೆ ಇಲ್ಲಿ ವಿ ಗೆಟ್ ಟು ಸಿ ಪಾಸಿಟಿವ್ ಚಾರ್ಜಸ್ ಇನ್ಸೈಡ್, ಅಂದರೆ ದಿಸ್ ಇಸ್ ಡಿಪೋಲರೈಸ್ಡ್. ಓಕೆ, ದಿಸ್ ಇಸ್ ಡಿಪೋಲರೈಸ್ಡ್. ಇನ್ನೇನು ನೆಕ್ಸ್ಟ್ ಏನಾಗುವಂಥದ್ದು, ನೆಕ್ಸ್ಟ್ ದಿಸ್ ಮೆಂಬ್ರೇನ್ ವಿಲ್ ಗೆಟ್ ರಿಪೋಲರೈಸ್ಡ್ ಆ್ಯಂಡ್ ಇಲ್ಲಿ ನಾವು ಕಾಣುವಂತಹ ವೆಸಿಕಲ್ಸ್ ಏನಿದೆ, ಇದು ವೆಸಿಕಲ್ಸ್ ಅಂದರೆ ಇಟ್ ಇಸ್ ಅ ಸ್ಮಾಲ್ ಬ್ಯಾಗ್. ಓಕೆ, ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಅ ಸಿನಾಪ್ಟಿಕ್ ವೆಸಿಕಲ್ಸ್. ಈ ಚಿಕ್ಕ ಚಿಕ್ಕ ವೆಸಿಕಲ್, ಈ ಚಿಕ್ಕ ಚಿಕ್ಕ ಬ್ಯಾಗಲ್ಲಿ ನಮಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕಾಣಿಸ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಈ ನರ್ವ್ ಇಂಪಲ್ಸ್ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆದಾಗ ಈ ವೆಸಿಕಲ್ಸ್, ಸಿನಾಪ್ಟಿಕ್ ವೆಸಿಕಲ್ಸ್ ಏನಿದೆ, ದಿ ಕಮ್ ಅಂಡ್ ಫ್ಯೂಸ್ ವಿತ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಸಿನಾಪ್ಟಿಕ್ ನಾಬ್. ಅಂದರೆ ದೇ ಆಕ್ಚುಲಿ ಫ್ಯೂಸ್ ವಿತ್ ದ ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್, ಯಾವುದು ಈ ವೆಸಿಕಲ್ಸ್. ಸೊ ಫ್ಯೂಸ್ ಆದಾಗ ಈ ಸಿನಾಪ್ಟಿಕ್ ವೆಸಿಕಲ್ಸ್ ಓಪನ್ ಆಗಿ ಇದರೊಳಗಿದ್ದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಹೊರಗಡೆ ಬರುತ್ತೆ. ಸೊ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬಂದು ಇಲ್ಲಿ ರಿಸೆಪ್ಟರ್ಸ್ ಕಾಣಿಸ್ತಾ ಇದೆ ಅಲ್ವಾ, ರಿಸೆಪ್ಟರ್ಸ್ಗೆ ಬಂದು ಜಾಯಿನ್ ಆಗುತ್ತೆ. ಸೊ ವೆನ್ ದೀಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ರೀಚ್ ದ ರಿಸೆಪ್ಟರ್, ಇನ್ನೇನಾಗಬೇಕು, ಇಮ್ಯಾಜಿನ್ ದಿಸ್ ಇಸ್ ದ ಡೆಂಡ್ರೈಟ್ ಆಫ್ ದ ನ್ಯೂರಾನ್. ಸೊ ಈ ನ್ಯೂರಾನಲ್ಲಿ ನಾವು ಚೇಂಜಸ್ ಇನ್ ದ ಪರ್ಮಿಯಬಿಲಿಟಿ ಆಫ್ ಅಯಾನ್ ಚಾನಲ್ ಅನ್ನು ನಾವು ನೋಡ್ತೀವಿ. ಈ ನ್ಯೂರಾನ್ ದಿಸ್ ಇಸ್ ದ ಡೆಂಡ್ರೈಟ್ ಅಲ್ವಾ, ಇಲ್ಲಿ ನ್ಯೂರಾನ್ ಇದೆ ಅಲ್ವಾ. ಸೊ ದಿಸ್ ನ್ಯೂರಾನ್ ವಾಸ್ ಎಟ್ ರೆಸ್ಟ್. ಆದರೆ ಯಾವಾಗ ಈ ರಿಸೆಪ್ಟರ್ ರಿಸೀವ್ಡ್ ದ ನ್ಯೂರೋ ಟ್ರಾನ್ಸ್ಮಿಟರ್, ಆಗ ಇಲ್ಲಿ ಇರುವಂತಹ ನ್ಯೂರಾನ್, ಎಕ್ಸ್ಪೆಷಲಿ ಇಲ್ಲಿ ಇರುವಂತಹ ಆಕ್ಸಾನ್ ಆಫ್ ದ ನ್ಯೂರಾನ್ ಏನಿದೆ, ಅವುಗಳ ಅಯಾನ್ ಚಾನಲ್ನ ಪರ್ಮಿಯಬಿಲಿಟಿ ಚೇಂಜ್ ಆಗುತ್ತೆ. ಅಂದರೆ ದೇ ವಿಲ್ ಸ್ಟಾರ್ಟ್ ಶೋಯಿಂಗ್ ಪರ್ಮಿಯಬಿಲಿಟಿ ಫಾರ್ ಸೋಡಿಯಂ ಅಯಾನ್ಸ್. ಸೊ ಯಾವಾಗ ಆಕ್ಸಾನಲ್ ಮೆಂಬ್ರೇನ್ಸ್ ವೆನ್ ದೇ ಸ್ಟಾರ್ಟ್ ಶೋಯಿಂಗ್ ಪರ್ಮಿಯಬಿಲಿಟಿ ಫಾರ್ ದ ಸೋಡಿಯಂ ಅಯಾನ್ಸ್, ಇಟ್ ಮೀನ್ಸ್ ದ ಆಕ್ಷನ್ ಪೊಟೆನ್ಷಿಯಲ್ ಜನರೇಟೆಡ್, ಇಟ್ ಮೀನ್ಸ್ ಡಿಪೋಲರೈಸೇಷನ್ ವಿಲ್ ಬಿ ಹ್ಯಾಪನಿಂಗ್. ಓಕೆ, ಸೊ ಈ ಥರ ನಾವು ವಿ ಗೆಟ್ ಟು ಸಿ. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಹೇಗೆ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಆಗುವಂಥದ್ದು ಅಂತ ವಿ ಹ್ಯಾವ್ ಅಂಡರ್ಸ್ಟುಡ್. ಸಿನಾಪ್ಸ್ ಬಗ್ಗೆ ನಾವು ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ. ದೇರ್ ಆರ್ 2 ಟೈಪ್ಸ್ ಆಫ್ ಸಿನಾಪ್ಸ್, ಎಲೆಕ್ಟ್ರಿಕಲ್ ಸಿನಾಪ್ಸ್, ಕೆಮಿಕಲ್ ಸಿನಾಪ್ಸ್. ಈಗ ನಾವು ಸ್ಟಡಿ ಮಾಡಿದಂತಹ ಸಿನಾಪ್ಸ್ ಏನಿತ್ತು ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸ್ ಆಗಲಿಕ್ಕೆ, ದಟ್ ವಾಸ್ ಅ ಕೆಮಿಕಲ್ ಸಿನಾಪ್ಸ್. ಓಕೆ, ಸೊ ಯೂಶ್ವಲ್ ಆಗಿ ನಾವು ನೋಡುವಂಥದ್ದು ಕೆಮಿಕಲ್ ಸಿನಾಪ್ಸ್, ಇದು ಕಾಮನ್. ಆದರೆ ಸಮ್ಟೈಮ್ಸ್ we also get to see electrical synapse. Electrical synapse ಅಂದ್ರೆ ಏನು? Electrical synapse is nothing but when there is no synaptic cleft ಅಥವಾ ಈ ಜಾಸ್ತಿ ಗ್ಯಾಪ್ ಇರೋದಿಲ್ಲ ಬಿಟ್ವೀನ್ 2 ನ್ಯೂರಾನ್. ಓಕೆ, ಅಂತಹ ಅತಿ ಕಮ್ಮಿ ಇರೋ ಗ್ಯಾಪ್ ಏನಿದೆ, ಜಂಕ್ಷನ್ ಏನಿದೆ ಬಿಟ್ವೀನ್ 2 ನ್ಯೂರಾನ್, ದೇ ಆರ್ ಕಾಲ್ಡ್ ಆಸ್ electrical impulse. So electrical synapse. So close proximity through the gap junction
we get to see in the electrical synapse between the pre and post neuron. ಎರಡು ನ್ಯೂರಾನ್ನ ಮಧ್ಯೆ ತುಂಬಾನೇ ಹತ್ರ, ಏನು ಎರಡು ನ್ಯೂರಾನ್ ತುಂಬಾನೇ ಹತ್ರ ಇರುವಂಥದ್ದು, ಜಂಕ್ಷನ್ ಅತಿ ಕಮ್ಮಿ, ವೆರಿ ಲಿಟಲ್ ಗ್ಯಾಪ್ ಆರ್ ಏನು ತುಂಬ ಕಮ್ಮಿ ಜಂಕ್ಷನ್ ನಾವು ನೋಡುವಂಥದ್ದು ಬಿಟ್ವೀನ್ ದ ಟೂ ನ್ಯೂರಾನ್ಸ್. ಸೊ ಇಂತಹ ಜಂಕ್ಷನ್ಗೆ ಹೇಳುವಂಥದ್ದು ಎಲೆಕ್ಟ್ರಿಕಲ್ ಸಿನಾಪ್ಸ್ ಅಂತ. ಸೊ ಸಿನ್ಸ್ ದರ್ ಇಸ್ ನೋ ಗ್ಯಾಪ್, ಈ ನರ್ವ್ ಇಂಪಲ್ಸ್ ಏನಿದೆ, ಈ ಫ್ಲೋ ಆಫ್ ನರ್ವ್ ಇಂಪಲ್ಸ್ ದೇ ವಿಲ್ ಬಿ ಹ್ಯಾಪನಿಂಗ್ ಡೈರೆಕ್ಟ್ಲಿ. ಓಕೆ, ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಇಲ್ಲಿ ಹೇಗೆ ನಾವು ಆಕ್ಸೋನಲ್ ಮೆಂಬ್ರೇನಲ್ಲಿ ಫ್ಲೋ ಆಫ್ ಕರೆಂಟನ್ನು ನೋಡಿದ್ವಿ, ಹೇಗೆ ನಾವು ಫ್ಲೋ ಆಫ್ ಚಾರ್ಜಸನ್ನು ನೋಡಿದ್ವಿ ಅಲ್ವಾ, ನಾನು ಜಿಫನ್ನು ತೋರಿಸಿದೆ, ಫ್ಲೋ ಆಫ್ ಚಾರ್ಜಸ್ ಹೇಗೆ ಆಗುವಂಥದ್ದು, ಪಾಸಿಟಿವ್ ಚಾರ್ಜಸ್ ಹೇಗೆ ಏನು ಇನ್ಸೈಡ್ ದ ಒಳಗೆ ಪಾಸಿಟಿವ್ ಚಾರ್ಜಸ್ ಮತ್ತು ನೆಗೆಟಿವ್ ಚಾರ್ಜಸ್ ಹೇಗೆ ಫ್ಲೋ ಆಗುವಂಥದ್ದು ಅಕ್ರಾಸ್ ದ ಆಕ್ಸೋನಲ್ ಮೆಂಬ್ರೇನ್ ಐ ಹ್ಯಾವ್ ಶೋನ್ ಅಲ್ವಾ. ಸೊ ಅದೇ ಥರ ಟು ದ ನೆಕ್ಸ್ಟ್ ನ್ಯೂರಾನ್ ಆಲ್ಸೋ ಥ್ರೂ ದ ಸಿನಾಪ್ಟಿಕ್ ನಾಬ್ ಏನು ಕರೆಂಟ್ ಫ್ಲೋ ಆಗುವಂಥದ್ದು ಇನ್ ಎಲೆಕ್ಟ್ರಿಕಲ್ ಸಿನಾಪ್ಸ್. ಓಕೆ, ಸೊ ಇದರಿಂದಾಗಿ ದ ಟ್ರಾನ್ಸ್ಮಿಷನ್ ಏನಿದೆ, ದ ನರ್ವ್ ಇಂಪಲ್ಸ್ ಮೆಸೇಜ್ ಟ್ರಾನ್ಸ್ಮಿಷನ್ ಏನಿದೆ, ದಟ್ ವಿಲ್ ಬಿ ವೆರಿ ಫಾಸ್ಟರ್. ಆದರೆ ಈ ಥರದ ಸಿನಾಪ್ಸ್ ಇಟ್ ಇಸ್ ವೆರಿ ರೇರ್. ಬಟ್ ಕೆಮಿಕಲ್ ಸಿನಾಪ್ಸ್ ನಾನೀಗ ಈಗ ಅರ್ಥ ಐ ಹ್ಯಾವ್ ಟಾಟ್ ಯು ಏನು ಕೆಮಿಕಲ್ ಸಿನಾಪ್ಸ್ ಅಲ್ವಾ, ಐ ಹ್ಯಾವ್ ಟಾಟ್ ಯು ಅಲ್ವಾ. ಸೊ ಈ ಕೆಮಿಕಲ್ ಸಿನಾಪ್ಸ್ ಇಟ್ ಇಸ್ ಫೌಂಡ್ ವೆರಿ ಕಾಮನ್. ಆ್ಯಂಡ್ ಕೆಮಿಕಲ್ ಸಿನಾಪ್ಸ್ ಅಂದ್ರೇನು, ಕೆಮಿಕಲ್ಸ್ ಆರ್ ಇನ್ವಾಲ್ವ್ಡ್ ಇಲ್ಲಿ. ಸೊ ಯಾವಾಗೆಲ್ಲ ನಾವು ಕೆಮಿಕಲ್ ಸಿನಾಪ್ಸನ್ನು ನೋಡ್ತೀವಿ ಆಗ ದ ಮೆಸೇಜ್ ಟ್ರಾನ್ಸ್ಪೋರ್ಟೆಡ್ ಅಥವಾ ನರ್ವ್ ಇಂಪಲ್ಸ್ ಏನಿದೆ ದೇ ಆರ್ ಎಲೆಕ್ಟ್ರೋಕೆಮಿಕಲ್ ಇನ್ ನೇಚರ್. ಸೊ usually the nerve impulse are electrochemical in nature. Since chemical synapse is common, nerve impulse ಏನಿದೆ, ಮೆಸೇಜ್ ಏನಿದೆ, that will be in the form of electrochemical. ಅಂದರೆ axon ನ ಥ್ರೂ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುವಂಥದ್ದು, nerve impulse will be in the form of electric current. ಸಿನಾಪ್ಟಿಕ್ ನಾಬ್ ಮತ್ತೆ ನೆಕ್ಸ್ಟ್ ನ್ಯೂರಾನಿಗೆ ಟ್ರಾನ್ಸ್ಫರ್ ಆದಾಗ ನರ್ವ್ ಇಂಪಲ್ಸ್ ಅದು ಕೆಮಿಕಲ್ ನೇಚರಲ್ಲಿ ಇರುವಂಥದ್ದಲ್ವ, ವಿತ್ ಹೆಲ್ಪ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಸೊ ಕೆಮಿಕಲ್ ಸಿನಾಪ್ಸ್ ವಿಲ್ ಬಿ ಸಪರೇಟೆಡ್ ಬೈ ಫ್ಲೂಯಿಡ್ ಫೀಲ್ಡ್ synaptic cleft which will be having a neurotransmitter. So ಈ ಕೆಮಿಕಲ್ ಸಿನಾಪ್ಸ್ ಅಲ್ಲಿ ನಾವು ವಿ ಸಿ ಕೆಮಿಕಲ್ಸ್ ಅಲ್ವಾ, ನಾಟ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ವಾ. ಸೊ ಅದಕ್ಕೆ ದ ಟ್ರಾನ್ಸ್ಮಿಷನ್ ಸ್ವಲ್ಪ ಸ್ಲೋ ಕಂಪೇರ್ಡ್ ಟು ಎಲೆಕ್ಟ್ರಿಕಲ್ ಸಿನಾಪ್ಸ್. ಓಕೆ, ಆ್ಯಂಡ್ ಇದು ಕಾಮನ್ ಆಗಿ ನಾವು ನೋಡುವಂಥದ್ದು. ಸೊ ದ್ಯಾಟ್ ಈಸ್ ಅಬೌಟ್ ಎಲೆಕ್ಟ್ರಿಕಲ್ ಸಿನಾಪ್ಸ್ ಆ್ಯಂಡ್ ಕೆಮಿಕಲ್ ಸಿನಾಪ್ಸ್. ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ಏನು ಜನರೇಷನ್, ಕಂಡಕ್ಷನ್, ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸ್. ಸೊ ಪ್ರಾಪರ್ಟೀಸ್ ಆಫ್ ನ್ಯೂರಾನ್ ಸಹ ನಾವು ಅರ್ಥ ಮಾಡ್ಕೊಂಡ್ವಿ. ನೌ ಇಟ್ಸ್ ಟೈಮ್ ಫಾರ್ ದ ಕ್ವೆಶನ್ ಮಕ್ಕಳೇ. ಕ್ವಿಕ್ ಆಗಿ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡುವ. ಸಿಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸಿನಾಪ್ಸಿಸ್. ತಪ್ಪು ಉತ್ತರವನ್ನ ಕೊಡಿ ಅಂತ ಈ ಕ್ವೆಶನಿಗೆ. ಕೆಳಗಡೆಯಿಂದ ಬರುವ ತಪ್ಪುತ್ತರ ರೈಟ್ ಅಲ್ಲ, ಕರೆಕ್ಟ್ ಅಲ್ಲ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನಾವು ಕೊಡಬೇಕು. ಕೆಮಿಕಲ್ ಸಿನಾಪ್ಸ್ ಯೂಸ್ ನ್ಯೂರೋ ಟ್ರಾನ್ಸ್ಮಿಟರ್, ದಟ್ ಇಸ್ ಕರೆಕ್ಟ್, and this is not the right answer for this question. Electrical current flow directly from one neuron to another neuron across electrical synapse, that is correct. Membranes of the presynaptic and postsynaptic neurons are in close proximity in electrical synapse, that is also correct. ಈಗ ನಾವು ಸ್ಟಡಿ ಮಾಡಿದ್ವಿ. Impulse transmission across the chemical synapse is always faster, ಅಲ್ಲ slower ಅಲ್ವಾ, than compared to electrical synapse. So ಈ statement correct for this particular question. ಯಾಕಂದ್ರೆ ಇವರು ಹೇಳಿರುವಂಥದ್ದು select the incorrect statement ಅಂತ. Next question ನೋಡಿ. Match the list 1 with the list 2. Match the following. Multipolar neuron cerebral cortex ಅಲ್ಲಿ ನೋಡುವಂಥದ್ದು ನಾವು. Bipolar neuron retina of the eye ಅಲ್ಲಿ. A is 2, B is 3. A is 2, B is 3. Okay. Option is C. So match the following. C is 1, C is 1, D is 4. So unmyelinated nerve fibers ಅನ್ನು ನಾವು ನೋಡುವಂಥದ್ದು ಸ್ಪೈನಲ್ ನರ್ವ್ಸ್ ಅಲ್ಲಿ, ಮೈಲಿನೇಟೆಡ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ. ಸೊ ಇದು ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್ ಆಗಿತ್ತು. ಇದೆಲ್ಲ ನೀಟ್ PYQ ಮಕ್ಕಳೇ. ರಿಸೆಪ್ಟರ್ ಸೈಟ್ಸ್ ಫಾರ್ ದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ಪ್ರೆಸೆಂಟ್ ಆನ್. ನಾವು ರಿಸೆಪ್ಟರ್ ಸೈಟ್ಸ್ ಅನ್ನ which is for the neurotransmitter ಎಲ್ಲಿ ನೋಡುವಂಥದ್ದು? where do we get to see receptor sites for the neurotransmitters? ಸೊ ನಾವು ಎಲ್ಲಿ ನೋಡಿದ್ವಿ? we saw it in the presynaptic membrane ಅಲ್ವಾ, ಸಾರಿ postsynaptic membrane ಅಲ್ವಾ. ನೋಡಿ, this is a receptors for the neurotransmitter.
ಇದು ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್. ಸೊ ಆನ್ಸರ್ ಏನಾಗಬೇಕು? ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ ಆಗಬೇಕು. Post synaptic membrane. So this is all for today. Let's meet in the coming video. Until then, bye.